ಓಕೆ, ಸೊ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ರೀನಿವಾಸ್ IAS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಇವತ್ತು ನಾವು ಇತ್ತೀಚೆಗೆ ಮಂಡನೆಯಾಗಿರುವಂಥ ಕೇಂದ್ರ ಬಜೆಟ್ 2026ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒನ್ಸ್ ಅಗೈನ್ ವೆಲ್ಕಮ್ ಟು ಶ್ರೀನಿವಾಸ್ IAS ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ ಇದೆಯಲ್ಲ, ಇದೆ ಅಂದರೆ ಯಾರೆಲ್ಲ UPSC, KS, PSI, PDO, FDA ಉಳಿದಂಥ ಎಲ್ಲ ಎಕ್ಸಾಮ್ಗಳಿಗೆ ಕೂಡ ಬೆನಿಫಿಟ್ ಆಗುವಂಥ ಒಂದು ಕ್ಲಾಸ್ ಆಗಿದೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಇದನ್ನ ವಾಚ್ ಮಾಡಿ. ಸೊ ನೋಡ್ತಾ ಹೋಗೋಣ. ಸೊ ಹಾಗಾದರೆ ವಾಟ್ ಈಸ್ ಬಜೆಟ್? ಬಜೆಟ್ ಅಂದರೆ ಏನಂತ ನೋಡ್ತಾ ಹೋಗೋಣ. ಸೊ ಹಾಗಾದರೆ ಇದನ್ನು ಕನ್ನಡದಲ್ಲಿ ನಾವು ಆಯವ್ಯಯ ಅಂತ ಕರೀತಾರೆ. ಆಯವ್ಯಯ ಏನು ಹೆಂಗಂದ್ರೆ ನೋಡಿ, ಬಜೆಟ್ ಅಂದರೆ ಸಾಮಾನ್ಯವಾಗಿ ನಾವು ನಮ್ಮ ಒಂದು ದಿನನಿತ್ಯದ ಜೀವನದಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಕೂಡ ನಮ್ಮ ಒಂದು ಕೇಂದ್ರ ಮಟ್ಟದಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ, ಸೊ ಒಂದು ಇಟ್ಸ್ ಎ ಸ್ಟೇಟ್ಮೆಂಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಇನ್ಕಮ್ ಆಫ್ ದಿ ಪರ್ಟಿಕ್ಯುಲರ್ ಇಯರ್ ಅಂತ ಕರೀತಾರೆ. ಅಂದರೆ ಒಂದು ವರ್ಷದಲ್ಲಿ ಮಾಡುವಂಥ ವೆಚ್ಚ ಮತ್ತು ಆದಾಯಗಳ ವರದಿ, ಖರ್ಚು ಮತ್ತು ವೆಚ್ಚ ಆದಾಯಗಳ ಒಂದು ವರದಿ ಇದೆಯಲ್ಲ, ಅದು ನಾವು ಸಾಮಾನ್ಯವಾಗಿ ಬಜೆಟ್ ಅಂತ ಕರೀತಾರೆ. ಓಕೆನಾ? ಸೊ ಗೊತ್ತಿರಲಿ, ಈ ಬಜೆಟ್ ಪದ ಇದೆಯಲ್ಲ, ಇದು ಆಕ್ಚುಲಿ ಫ್ರೆಂಚ್ ಭಾಷೆಯ ಇದೇನಂದ್ರೆ ಫ್ರೆಂಚ್ ಭಾಷೆಯ ಬೌಗೇಟ್ ಅಂತ ಪದದಿಂದ ಬಂದಿರುವಂಥದ್ದು. ಬೌಗೇಟ್ ನೋಡಿ, ಬೌಗೇಟ್ ಅಂದರೆ ಸಾಮಾನ್ಯವಾಗಿ ಇದರ ಮೀನಿಂಗ್ ಏನಂದ್ರೆ, ಸೊ ಲೆದರ್ ಬ್ಯಾಗ್ ಅಂತ ಕರೀತಾರೆ. ಇದು ಫ್ರೆಂಚ್ ಭಾಷೆಯ ಟರ್ಮು. ಸೊ ಬೌಗೇಟ್ ಅಂದರೆ ಲೆದರ್ ಬ್ಯಾಗ್ ಅಂತ ಕರೀತಾರೆ. ಯಾಕೆ ಇದನ್ನು ಬೌಗೇಟ್ ಅಂತ ಕರೀತಾರೆ ಅಂದರೆ, ಸಾಮಾನ್ಯವಾಗಿ ಏನು ಬಜೆಟ್ ಇದೆಯಲ್ಲ ಅದನ್ನ ಲೆದರ್ ಬ್ಯಾಗಲ್ಲಿ ಅಂದರೆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಲೆದರ್ ಬ್ಯಾಗಲ್ಲಿ ತಂದೇನಂದ್ರೆ ರೀಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದನ್ನ ಬೌಗೇಟ್ ಅಂದರೆ ಮೀನಿಂಗ್ ಗೊತ್ತಿರಬೇಕು ನಿಮಗೆ. ಸೊ ಲೆದರ್ ಬ್ಯಾಗ್ ಅಂತ ಕರೀತಾರೆ. ಸೊ ಹಾಗಾಗಿ ಏನು ಬಜೆಟ್ ಇದೆಯಲ್ಲ, ಈ ಒಂದು ಪದ ಫ್ರೆಂಚ್ ಭಾಷೆಯ ಬೌಗೇಟ್ ಎನ್ನುವಂಥ ಪದದಿಂದ ಬಂದಿರುತ್ತಾಗಿದೆ. ಸೊ ಬೌಗೇಟ್ ಅಂದರೆ ಅರ್ಥ ಏನಂದ್ರೆ ಲೆದರ್ ಬ್ಯಾಗ್ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ನೋಡಿ, ಬಜೆಟ್ನ ವಿಧಗಳು ನೋಡೋದಾದ್ರೆ 3 ಥರ ಬಜೆಟ್ ಬರುತ್ತೆ ನಮಗೆ. ಸೊ ಅದರಲ್ಲಿ ಬಂದಾಗ ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ಸರ್ಪ್ಲಸ್ ಬಜೆಟ್ ಅಂದ್ರೆ ಹೆಚ್ಚಿನ ಆಯವ್ಯಯ ಅಂತ ಕರೀತಾರೆ. ಎರಡನೇದು ಡೆಪಿಸಿಟ್ ಬಜೆಟ್ ಅಂತ ಕರೀತಾರೆ. ಡೆಪಿಸಿಟ್ ಬಜೆಟ್ ಅಂದ್ರೆ ಕೊರತೆಯ ಬಜೆಟ್ ಅಂತ ಕರಿತೀವಿ ನಾವು. ಅದೇ ರೀತಿ ಮೂರನೇದು ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರೀತಾರೆ. ಅಂದ್ರೆ ಸಮತೋಲಿತ ಆಯವ್ಯಯ ಅಂತ ಕರೀತಾರೆ. ಸೊ ಹಾಗಾದ್ರೆ ಏನಿದು ಸರ್ಪ್ಲಸ್ ಬಜೆಟ್ ಅಂದ್ರೆ, ನೋಡಿ ಸರ್ಪ್ಲಸ್ ಬಜೆಟ್ ಇದೆಯಲ್ಲ, ಇಲ್ಲೇನಾಗಿರುತ್ತೆ ಅಂದ್ರೆ, ಸೊ ಎಕ್ಸ್ಪೆಂಡಿಚರ್ ಏನಾಗಿರುತ್ತೆ, ಮೋರ್ ದೆನ್ ದಿ ಇನ್ಕಮ್ ಆಗಿರುತ್ತೆ. ಅಂದ್ರೆ ಖರ್ಚು ಏನಾಗಿರುತ್ತೆ ಅಂದ್ರೆ, ಇಲ್ಲಿ ಖರ್ಚು ಆದಾಯಕ್ಕಿಂತ ಜಾಸ್ತಿ ಆಗಿರುತ್ತೆ. ಸೊ ಆದಾಯಕ್ಕಿಂತ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅದನ್ನು ನಾವು ಸರ್ಪ್ಲಸ್ ಅಂದ್ರೆ ಏನಾಗಿರುತ್ತೆ, ಇಲ್ಲಿ ಇನ್ಕಮ್ ಏನಾಗಿರುತ್ತೆ ಅಂದ್ರೆ, ಸೊ ಆದಾಯ ಏನಾಗಿರುತ್ತೆ ಎಕ್ಸ್ಪೆಂಡಿಚರ್ಗಿಂತ ಜಾಸ್ತಿ ಆಗಿರುತ್ತೆ. ಅದನ್ನ ನಾವು ಸರ್ಪ್ಲಸ್ ಬಜೆಟ್ ಅಂತ ಕರೀತಾರೆ. ಡೆಪಿಸಿಟ್ ಬಜೆಟ್ ಅಂದ್ರೆ ಏನಾಗಿರುತ್ತೆ, ಡೆಪಿಸಿಟ್ ಬಜೆಟ್ ಅಲ್ಲಿ ಎಕ್ಸ್ಪೆಂಡಿಚರ್ ಇಸ್ ಗ್ರೇಟರ್ ದೆನ್ ದಿ ಇನ್ಕಮ್ ಅಂತ ಕರೀತಾರೆ. ಅಂದ್ರೆ ಖರ್ಚು ಏನಾಗಿರುತ್ತೆ ಅಂದ್ರೆ ಆದಾಯಕ್ಕಿಂತ ಜಾಸ್ತಿ ಆಗಿರುತ್ತೆ. ಅದನ್ನ ನಾವು ಡೆಪಿಸಿಟ್ ಬಜೆಟ್ ಅಥವಾ ಕೊರತೆಯ ಆಯವ್ಯಯ ಅಂತ ಕರೀತಾರೆ. ಮೂರನೇದ್ದು ಬ್ಯಾಲೆನ್ಸ್ಡ್ ಬಜೆಟ್ ಅಂದ್ರೆ ಸಮತೋಲಿತ ಆಯವ್ಯಯ ಅಂತ ಕರೀತಾರೆ. ಇಲ್ಲಿ ಏನಾಗಿರುತ್ತೆ ಅಂದ್ರೆ ನೋಡಿ, ಇಲ್ಲಿ ಎಕ್ಸ್ಪೆಂಡಿಚರ್ ಕೂಡ ಈಕ್ವಲ್ ಆಗಿರುತ್ತೆ, ಅದೇ ರೀತಿ ಇನ್ಕಮ್ ಕೂಡ ಈಕ್ವಲ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಖರ್ಚು ಮತ್ತು ಆದಾಯಗಳು ಸಮನಾಗಿರ್ತವೆ, ಯಾವುದೇ ರೀತಿಯ ಒಂದು ಡೆಪಿಸಿಟ್ ಇರಂಗಿಲ್ಲ. ಅದನ್ನ ನಾವು ಸಮತೋಲಿತ ಆಯವ್ಯಯ ಅಂತ ಕರೀತಾರೆ. ಸೊ ಹಾಗಾಗಿ ದೇರ್ ಇಸ್ 3 ಕೈಂಡ್ಸ್ ಆಫ್ ದಿ ಬಜೆಟ್. ಒಂದು ಸರ್ಪ್ಲಸ್ ಬಜೆಟ್, ಡೆಪಿಸಿಟ್ ಬಜೆಟ್, ಮೂರನೇದ್ದು ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರೀತಾರೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಹಾಗಾದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿ ಈ ಒಂದು ಬಜೆಟ್ಗೆ ಯಾವ ರೀತಿ ಸ್ಥಾನವನ್ನು ನೋಡ್ತಾ ಹೋಗೋಣ. ಸೊ ಓಕೆನಾ? ನೋಡಿ, ಬಜೆಟ್ ಇದೆಯಲ್ಲ, ಇದನ್ನ ನಮ್ಮ ಸಂವಿಧಾನದಲ್ಲಿ 112ನೇ ವಿಧಿಯಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಆರ್ಟಿಕಲ್ ಎಷ್ಟು? ಆರ್ಟಿಕಲ್ 112 ಆಗುತ್ತೆ. ಸೊ ಗೊತ್ತಿರಲಿ, ಈ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಜೆಟ್ ಎನ್ನುವಂಥ ಪದವನ್ನ ಎಲ್ಲಿ ಕೂಡ ಬಳಕೆ ಮಾಡಿಲ್ಲ. ದರ್ ಇಸ್ ನೋ ಯೂಸ್ ಆಫ್ ದಿ ಟರ್ಮ್ ಬಜೆಟ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಬೇರೆ ಪದ ಬಳಕೆ ಮಾಡ್ತಾ ಹೋಗ್ತಾರೆ. ಅದೇನಂದ್ರೆ ಎನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಈ ಒಂದು ಪದವನ್ನ ಬಳಕೆ ಮಾಡ್ತಾ ಹೋಗ್ತಾರೆ. ಕನ್ನಡದಲ್ಲಿ ನಾವು ಏನಂತ ಕರಿತೀವಿ, ವಾರ್ಷಿಕ ಹಣಕಾಸು
ವರದಿ ಎನ್ನುವಂಥ ಪದವನ್ನು ಬಳಕೆ ಮಾಡಿದ್ದಾರೆ. ಸೊ ಯಾವುದರಲ್ಲಿ? ಅಂಡರ್ ಆರ್ಟಿಕಲ್ 112 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಎಲ್ಲಿ ಕೂಡ ಈ ಬಜೆಟ್ ಅಂತ ಪದವನ್ನು ಬಳಕೆ ಮಾಡಿದ, ಅದರ ಬದಲಾಗಿ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ವಾರ್ಷಿಕ ಹಣಕಾಸು ವರದಿ ಅನ್ನುವಂಥ ಪದವನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ಸೊ ಅಂಡರ್ ಆರ್ಟಿಕಲ್ 112ರಲ್ಲಿ ಇದನ್ನು ಸಾಮಾನ್ಯವಾಗಿ ಏನಂತಂದ್ರೆ, ಸೊ ನಮ್ಮ ಒಂದು ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಫೈನಾನ್ಸ್ ಮಿನಿಸ್ಟರ್ ಇನ್ ದ ಬಿಹಾಫ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ರಾಷ್ಟ್ರಪತಿ ಅವರ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಫೈನಾನ್ಸ್ ಮಿನಿಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಹೋಗ್ತಾರೆ, ಗೊತ್ತಿರಬೇಕಾಗತ್ತೆ. ಓಕೆನಾ? ಎಸ್, ಆರ್ಟಿಕಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಅದು 112 ಆಗಿದೆ. ನೆಕ್ಸ್ಟ್ ನೋಡೋದಾದ್ರೆ ನೋಡಿ, ಸೊ ನಾವು ಆಗ್ಲೇ ಹೇಳಿದ್ವಲ್ವಾ, ಸೊ ಇದಕ್ಕಿಂತ ಮುಂಚೆ ನೋಡಿ ಏನು ನಾವು ಬಜೆಟ್ ಅಂದ್ರೆ ಏನಂತ ಹೇಳಿದ್ರೆ, ನಿಮಗೆ ಬಜೆಟ್ ಅಂದ್ರೆ ಲೆದರ್ ಬ್ಯಾಗ್ ಅಂತ ಯೂಸ್ ಮಾಡ್ತಾರಲ್ವಾ. ಬಹುಗೇಟ್ ಅನ್ನು ಮಾಡಿದ್ರೆ ಇದು ಲೆದರ್ ಬ್ಯಾಗ್ ಇಂದ ಬಂದಿರುವಂತ ಒಂದು ಟರ್ಮ್ ಆಗಿದೆ, ಲೆದರ್ ಬ್ಯಾಗ್. ಸೊ ಈಗ ಏನ್ ಮಾಡ್ತಾರೆ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಲೆದರ್ ಬ್ಯಾಗ್ ಪದವಾಗಿ ಏನಂದ್ರೆ ಒಂದು ಬಾಯಿ ಖಾತ ಅಂತ ಕರಿತಾರೆ. ದಿಸ್ ಇಸ್ ಕಾಲ್ಡ್ ದಿ ಬಾಯಿ ಖಾತ ಅಂತ ಕರೀತಾರೆ. ಈ ಒಂದು ಏನಂದ್ರೆ ಒಂದು ರೆಡ್ ಕಲರ್ಡ್ ಆಗಿರುವಂತ ಒಂದು ನಾರಿನ ಒಂದು ಸೂಟ್ ಕೇಸ್ ತರ ಇದೆ, ಆಕ್ಚುಲಿ ಅದನ್ನ ಬಾಯಿ ಖಾತ ಅಂತ ಕರೀತಾರೆ. ಅದನ್ನ ಇದೊಂದು ಇಂಡಿಯನೈಸ್ಡ್, ಇದೊಂದು ದೇಶಿ ಆಗಿರುವಂತ ಏನಂದ್ರೆ ಮ್ಯಾನುಫ್ಯಾಕ್ಚರ್ ಆಗಿರುವಂತ ಒಂದು ಏನಂತಾರೆ ಬ್ಯಾಗ್ ತರ ಇದೆ, ಅದನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಇದನ್ನ ಸೊ ಬಾಯಿ ಖಾತ ಅಂತ ಕರೀತಾರೆ. ಸೊ ಬಾಯಿ ಖಾತ ಅಂತ ಕರೀತಾರೆ. ಸೊ ಮತ್ತೆ ಈ ವರ್ಷದ ಬಜೆಟ್ ವಿಶೇಷ ಏನಂತಂದ್ರೆ, ಆಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ದರ್ ಇಸ್ ಅ ಬಜೆಟ್ ಏನಂದ್ರೆ, ಆಕ್ಚುಲಿ ಕರ್ತವ್ಯ ಭವನದಲ್ಲಿ ಈ ಒಂದು ಬಜೆಟ್ ಅನ್ನ ಮೊದಲ ಬಾರಿಗೆ ಮಂಡನೆ ಮಾಡಿದ್ದಾರೆ. ಸೊ ಹೌದಲ್ವಾ? ಯಾಕಂದ್ರೆ ಮೊದಲೇನಾಗಿತ್ತು, ಆಕ್ಚುಲಿ ನಮಗೆ ಒಂದು ಓಲ್ಡ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ಇತ್ತಲ್ವಾ, ಈಗ ಏನ್ ಮಾಡಿದ್ವಿ ನಾವು ಹೊಸದಾಗಿ ಪಾರ್ಲಿಮೆಂಟ್ ಬಿಲ್ಡಿಂಗ್ ಕಟ್ಟಿದ್ವಿ, ಅದನ್ನ ಅಲ್ಲಿ ಈ ಕರ್ತವ್ಯ ಭವನ ಅಂತ ಕರೀತಾರೆ. ಅಲ್ಲಿ ಏನಂದ್ರೆ ಫಸ್ಟ್ ಟೈಮ್ ಈ ಒಂದು 2026 ಕೇಂದ್ರ ಬಜೆಟ್ ಅನ್ನ ನಮ್ಮ ದೇಶದ ಹಣಕಾಸು ಸಚಿವರಾಗಿರುವಂತ ನಿರ್ಮಲಾ ಸೀತಾರಾಮನ್ ಅವರು ಅಲ್ಲಿ ಮಂಡನೆಯನ್ನ ಮಾಡಿದ್ದಾರೆ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಜೊತೆಗೆ ಈ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಅವರೊಂದು ಸಾರಿ ಹಾಕೊಂಡಿರ್ತಾರೆ. ಆ ಸಾರಿ ನಿಮಗೆಲ್ಲ ಗೊತ್ತಿರುತ್ತಲ್ವಾ, ಕಾಂಚೀವರಂ ಸಾರಿ. ನೋಡಿ, ವೆರಿ ಇಂಪಾರ್ಟೆಂಟ್. ಕಾಂಚೀವರಂ ಸಾರಿ ಅನ್ನೋರು ಸೊ ವಿಯರ್ ಮಾಡಿರ್ತಾರೆ. ಸೊ ಹಾಗಾಗಿ ಅದು ಕೂಡ ಇಂಪಾರ್ಟೆಂಟ್, ಮೇ ಬಿ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಗೊತ್ತಿಲ್ಲ. ಸೊ ಇದೇನಂದ್ರೆ ತಮಿಳುನಾಡಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದೇನಂದ್ರೆ ಇದೊಂದು ಸಾರಿ ಅಂತ ಕರಿತೀವಿ ನಾವು. ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಬಂದಾಗ ಮೈಸೂರು ಸಿಲ್ಕ್ ಸಾರಿ ಆಗಿರ್ಬೋದು, ಇಲ್ಕಲ್ ಸಾರಿ ಆಗಿರ್ಬೋದು, ಅದೇ ರೀತಿ ಕಾಂಚೀವರಂ ಸಾರಿ ಏನಂದ್ರೆ ಆಕ್ಚುಲಿ ಇದನ್ನ ತಮಿಳುನಾಡಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತಾರೆ, ಅದನ್ನ ಅವರು ವಿಯರ್ ಮಾಡಿದ್ರು. ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ಈ ಬಜೆಟ್ ಇದೆಯಲ್ಲ, ಸೊ ಅದನ್ನ ಏನ್ ಮಾಡ್ತಾರೆ ಸೀತಾರಾಮ್ ಅವರು, ಇವರು 9ನೇ ಬಾರಿಯಾಗಿ ಸೊ ಈ ಬಜೆಟ್ ಅನ್ನ ಮಂಡನೆ ಮಾಡ್ತಿರೋದು. ದಿಸ್ ಇಸ್ ದ 9th ಟೈಮ್ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಆಗಿ 9 ಬಾರಿ ಬಜೆಟ್ ಮಂಡಿರುವಂತ ಒಬ್ಬ ಮೊದಲ ಮಹಿಳೆ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ನಾವು. ಸೊ ನಮ್ಮ ದೇಶದಲ್ಲಿ ಬಂದಾಗ ಪಿ ಚಿದಂಬರಂ ಅವರು ಮತ್ತೆ ನಿರ್ಮಲಾ ಸೀತಾರಾಮನ್ ಆಕ್ಚುಲಿ 9 ಟೈಮ್ಸ್ ಏನಾದ್ರೆ ನಮ್ಮ ದೇಶದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಅತಿ ಹೆಚ್ಚು ಯಾರಂತಂದ್ರೆ ಗೊತ್ತಿರಬೇಕಾಗತ್ತೆ, ಅದು ಮೊರಾರ್ಜಿ ದೇಸಾಯಿ ಅವರು. ಸೊ ಮೊರಾರ್ಜಿ ದೇಸಾಯಿ ಅಂದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಅಂದ್ರೆ ಸುಮಾರು 10 ಬಾರಿ ಸೊ ಕೇಂದ್ರ ಬಜೆಟ್ ಅನ್ನು ಮಂಡನೆ ಮಾಡಿರುವಂತ ಸೊ ಒಂದು ದಾಖಲೆಯನ್ನ ಅವ್ರ ಹೆಸರಿದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುವಂತದ್ದು ನಮ್ಮ ಯಾರು ಚಿದಂಬರಂ ಮತ್ತೆ ನಿರ್ಮಲಾ ಸೀತಾರಾಮನ್ ಅವರ ಒಂದು 9ನೇ ಬಾರಿ ಬಜೆಟ್ ಮಂಡನೆ ಮಾಡಿರುವಂತ ಒಬ್ಬ ಭಾರತದ ಮೊಟ್ಟ ಮೊದಲ ಹಣಕಾಸು ಮಹಿಳಾ ಮಂತ್ರಿ ಕೂಡ ಅವರೇ ಆಗಿರ್ತಾರೆ. ಓಕೆನಾ? ಸೊ ಗೊತ್ತಿರ್ಬೇಕಾಗತ್ತೆ ನಿಮಗೆ. ತಲಾ ಒಂದು ಬಾರಿ ಮಾಡಿದ್ರೆ ನೋಡಿ, ನೆಹರು ಒನ್ ಟೈಮ್ ಮಾಡಿದ್ದಾರೆ, ಇಂದಿರಾ ಗಾಂಧಿ ಅವರು 1 ಟೈಮ್ ಮಾಡಿದ್ದಾರೆ, ಪಿಯೂಷ್ ಗೋಯಲ್ ಕೂಡ 1 ಟೈಮ್ ಏನಾದ್ರೆ ಬಜೆಟ್ ಇದು ಮಾಡಿದ್ದಾರೆ, ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಅದೇ ರೀತಿ 8 ಟೈಮ್ ಬಂದಾಗ ಪ್ರಣಬ್ ಮುಖರ್ಜಿ ಅವರು ಮತ್ತೆ ಯಶವಂತ್ ಸಿನ್ಹಾ ಅವರು 8 ಬಾರಿ ಮಾಡಿದ್ದಾರೆ. ಓಕೆನಾ? ಸಿ ಡಿ ದೇಶ್ಮುಖ್ ಅವರು 7 ಬಾರಿ ಮಾಡಿದ್ದಾರೆ. ಆಮೇಲೆ 6 ಬಾರಿ ಅಂದ್ರೆ ಟಿ ಕೃಷ್ಣಮಾಚಾರ್ಯ ಮತ್ತೆ ಅರುಣ್ ಜೇಟ್ಲಿ ಅವರು 6 ಬಾರಿ ಅಂದ್ರೆ ನಮ್ಮ ದೇಶದಲ್ಲಿ ಏನಂದ್ರೆ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ, ಗೊತ್ತಿರ್ಬೇಕು ನಿಮಗೆ. ಓಕೆನಾ? ದೀಸ್ ಆರ್ ದ ಫ್ಯಾಕ್ಚುಯಲ್ ಇಶ್ಯೂಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಎಸ್, ಹಾಗಾದ್ರೆ ಬಜೆಟ್ನ ಗಾತ್ರ ಎಷ್ಟು ಅಂತ ನಿಮ್ಗೆ ಕ್ವಶನ್ ಬರುತ್ತೆ, ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ವಾಟ್ ಈಸ್ ದ ಸೈಜ್ ಆಫ್ ದಿ ಯೂನಿಯನ್ ಬಜೆಟ್ ಆಫ್ 2026 ಅಂದ್ರೆ ಗೊತ್ತಿರಬೇಕಾಗುತ್ತೆ. ಸೊ ಅದು ಎಷ್ಟು ಅಂತಂದ್ರೆ ಇಲ್ಲಿದೆ ನೋಡಿ, ಎಷ್ಟು 53,47,305 ಕೋಟಿ ಏನಂತಂದ್ರೆ ಇದು 2026 ಒಂದು ಬಜೆಟ್ ನ ಗಾತ್ರವಾಗಿದೆ. ಅಂದ್ರೆ 53.5 ಲಕ್ಷ ಕೋಟಿ ಅಂದ್ರೆ ನಮ್ಮ ಒಂದು ಕೇಂದ್ರ ಬಜೆಟ್ ನ ಒಂದು ಗಾತ್ರ ಆಗಿದೆ. ಲಾಸ್ಟ್ ಎಷ್ಟಿತ್ತು ನೋಡಿ, ಲಾಸ್ಟ್ ಎಷ್ಟಿತ್ತು ಅಂದ್ರೆ ಸೊ 49.64 ಲಕ್ಷ ಕೋಟಿ ಇತ್ತು. ಅಂದ್ರೆ ಸುಮಾರು ಎಷ್ಟು 7.7%, ಅಂದ್ರೆ ಸುಮಾರು 7.7% ಏನಂತಂದ್ರೆ ಆಕ್ಚುಲಿ ಈ ವರ್ಷದ ಬಜೆಟ್ ನ ಕಂಪೇರ್ ಮಾಡಿದಾಗ ಜಾಸ್ತಿ ಆಗಿದೆ ಕಂಪೇರ್ ಟು ದ ಲಾಸ್ಟ್ ಇಯರ್ ಬಜೆಟ್ ಅಂತ ಕರಿತೀವಿ ನಾವು. ಓಕೆನಾ? ಗೊತ್ತಿರಬೇಕಾಗುತ್ತೆ ಇಷ್ಟು. ಸೊ ಹಾಗಾಗಿ 53.5 ಲಕ್ಷ ಕೋಟಿ ಅಂತಂದ್ರೆ ನಮ್ಮ ಒಂದು ಕೇಂದ್ರ ಬಜೆಟ್ ನ ಗಾತ್ರ ಆಗಿದೆ ಅಂತ ಗೊತ್ತಿರಬೇಕು. ಸುಮಾರು ಎಕ್ಸಾಂಪಲ್ ಕೇಳ್ತಿರ್ತಾರೆ, ಸೊ ವೆರಿ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ನೋಡಿದ್ರೆ ನೋಡಿ, ಈ ಬಜೆಟ್ ಅನ್ನ ಏನಂದ್ರೆ ಸೊ ನಿರ್ಮಲಾ ಸೀತಾರಾಮನ್ ಮಾಡಬೇಕಾದ್ರೆ ಏನಂದ್ರೆ ಈ ಬಜೆಟ್ ಅಲ್ಲಿ ಸೊ ಪ್ರಮುಖವಾಗಿ 3 ಕರ್ತವ್ಯಗಳನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನಂದ್ರೆ ಇಲ್ಲಿ ಪ್ರಮುಖವಾಗಿ 3 ಕರ್ತವ್ಯಗಳನ್ನ ಅವರು ಏನಂದ್ರೆ ಸೊ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಅದ್ರ ಮೇಲ್ಗಡೆ ಏನಂದ್ರೆ ಆಕ್ಚುಲಿ ಬಜೆಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ಇದನ್ನ ಫಸ್ಟ್ ಟೈಮ್
ಕರ್ತವ್ಯ ಭವನದಲ್ಲಿ ಏನಂತಂದ್ರೆ ಈ ಬಜೆಟ್ ಅನ್ನ ಮಂಡನೆ ಮಾಡಿರೋದಾಗಿದೆ. ಹಾಗಾಗಿ ಈ ಬಜೆಟ್ನ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಒಂದು ಭಾರತವನ್ನ ವಿಕಸಿತ ಭಾರತ 2047 ಅಂತ ಕರಿತೀವಿ ನಾವು. ವೆರಿ ಇಂಪಾರ್ಟೆಂಟ್. ಯಾಕೆ ಇದನ್ನು ವಿಕಸಿತ ಭಾರತ 2047 ಅಂತ ಕರಿತಾರೆ ಅಂದ್ರೆ ಬಿಕಾಸ್ ಏನಂದ್ರೆ ನಮಗೆ 2047 ಇದೆಯಲ್ಲ, ಏನಾಗುತ್ತೆ, ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. ಸೊ ಹಾಗಾಗಿ ಅದನ್ನ ಏನ್ ಮಾಡ್ತಿದ್ದೀವಿ ನಾವು 2047ಕ್ಕೆ ವಿಕಸಿತ ಭಾರತವನ್ನ ಸಾಧಿಸಬೇಕಂತದ್ದು ಏನಂದ್ರೆ ಒಂದು ಟಾರ್ಗೆಟ್ ಹಾಕೊಂಡಿದ್ದಾರೆ. ಜೊತೆಗೆ ಏನಂದ್ರೆ ನಮ್ಮ ದೇಶವನ್ನ ಭಾರತವನ್ನ 2047ಕ್ಕೆ ಏನಂತಂದ್ರೆ ಭಾರತ ಒಂದು ಅಭಿವೃದ್ಧಿ ಹೊಂದಿದ ದೇಶವಾಗಿ ಮಾಡೋದು ಕೂಡ ಮುಖ್ಯ ಉದ್ದೇಶವಾಗಿದೆ. ಅಭಿವೃದ್ಧಿ ಈಗ ಪ್ರೆಸೆಂಟ್ ಆಗಿ ಹೊಂದುತ್ತಿರುವ ದೇಶ ಆಗಿದೆ, ಹೊಂದಿದ ದೇಶವಾಗಿ ಮಾಡುವಂಥದ್ದು ಕೂಡ ಈ ವಿಕಸಿತ ಭಾರತ್ 2047 ಮುಖ್ಯ ಉದ್ದೇಶ ಅಂತ ನಾವು ಹೇಳ್ಬೋದು. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನಾಗ್ಲೇ ಹೇಳಿದಾಗ ಏನಂದ್ರೆ ಇಲ್ಲಿ ಈ ಬಜೆಟ್ ಅಂತಂದ್ರೆ ಪ್ರಮುಖವಾಗಿ 3 ಕರ್ತವ್ಯಗಳ ಮುಖಾಂತರ ಈ ಬಜೆಟ್ ಅನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಒಂದು ನೋಡಿ, ಎಕನಾಮಿಕ್ ಗ್ರೋತ್ ಅಂತ ಕರಿತೀವಿ ನಾವು, ಅಂದ್ರೆ ಆರ್ಥಿಕ ಬೆಳವಣಿಗೆ. ಆರ್ಥಿಕ ಬೆಳವಣಿಗೆಯನ್ನ ಬಹಳ ಮುಖ್ಯ ಉದ್ದೇಶ ಒಂದು ಫಸ್ಟ್ ಕರ್ತವ್ಯವಾಗಿ ತಗೊಂಡಿದ್ದಾರೆ. ಎಕನಾಮಿಕ್ ಡೆವಲಪ್ಮೆಂಟ್ ಯಾವ ತರ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ತುಂಬಾ ಎಕ್ಸ್ಪ್ಲೇಟ್ ಮಾಡ್ಬೇಕಂತ ಹೇಳ್ತಾರೆ, ಮತ್ತೆ ಸುಸ್ಥಿರ ಮಾಡ್ಬೇಕಂತ ಹೇಳ್ತಾರೆ. ಅದೇ ರೀತಿ ಎರಡನೇ ಕರ್ತವ್ಯ ಬಂದೇನಂದ್ರೆ ಜನರ ಆಕಾಂಕ್ಷೆಗಳನ್ನ ಈಡೇರಿಸುವಂಥದ್ದು. ಅದೇ ರೀತಿ ಮೂರನೇದೇನಂತಂದ್ರೆ ಎಲ್ಲರಿಗೂ ಕೂಡ ಅಂದ್ರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿರುವಂತಹ ಕುಟುಂಬಗಳಾಗಿರ್ಬೋದು, ಸಮುದಾಯಗಳಾಗಿರ್ಬೋದು, ಸಾಮಾನ್ಯ ಪ್ರದೇಶಗಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಅಂತಂದ್ರೆ ಸಂಪನ್ಮೂಲಗಳನ್ನ ಮತ್ತೆ ಮೂಲಭೂತ ಸೌಕರ್ಯಗಳನ್ನು ಹಂಚಿಸುವಂಥದ್ದು ಕೂಡ ಆಕ್ಚುಲಿ ಅದರ ಒಂದು ಗೋಲ್ ಆಗಿರುವಂಥದ್ದಾಗಿದೆ. ಹಾಗಾಗಿ ಮೂರು ಕರ್ತವ್ಯಗಳ ಮುಖಾಂತರ ಈ ಒಂದು ಇಂಡಿಯನ್ ಬಜೆಟ್ ಅಥವಾ ಯೂನಿಯನ್ ಬಜೆಟ್ ಆಫ್ 2026 ಅನ್ನ ಪ್ರಿಪೇರ್ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ಓಕೆ, ಎಸ್. ಇಲ್ಲಿದೆ ನೋಡಿ ಆ 3 ಕರ್ತವ್ಯಗಳು ನೋಡ್ತಾ ಹೋಗೋಣ ಇನ್ನೊಂದ್ಸಲ. ಎಸ್ ನೋಡಿ, ಫಸ್ಟ್ ಕರ್ತವ್ಯ ಏನಂತಂದ್ರೆ ಉತ್ಪಾದಕತೆ ಮತ್ತು ಸ್ಪರ್ಧಾತ್ಮಕತೆಯನ್ನ ಹೆಚ್ಚಿಸುವ ಮೂಲಕ ಆರ್ಥಿಕ ಬೆಳವಣಿಗೆಯನ್ನ ವೇಗಗೊಳಿಸುವಂಥದ್ದು, ಜೊತೆಗೆ ಸುಸ್ಥಿರಗೊಳಿಸುವಂಥದ್ದು, ಜೊತೆಗೆ ಜಾಗತಿಕ ಏರಿಳಿತಗಳಿಗೆ ತಕ್ಕಂತೆ ಅಂದ್ರೆ ಏನು ಗ್ಲೋಬಲ್ ಅಲ್ಲಿ ರೈಸ್ ಅಂಡ್ ಫಾಲ್ ಆಗ್ತಾ ಇದೆಯಲ್ಲ ಅದನ್ನು ಕೂಡ ಅದನ್ನ ಟ್ಯಾಕಲ್ ಮಾಡೋದು ಕೂಡ ಅಂತಂದ್ರೆ ಬೂಸ್ಟ್ ಅಪ್ ಮಾಡುವಂಥದ್ದು ಮೊದಲ ಒಂದು ಕರ್ತವ್ಯ ಅಂತ ಹೇಳ್ತಾರೆ. ಅದು ವಿಶೇಷವಾಗಿ ಎಕನಾಮಿಕ್ ಗ್ರೋತ್ ಅಥವಾ ಆರ್ಥಿಕ ಬೆಳವಣಿಗೆ ಯಾವ ರೀತಿ ಇರಬೇಕು, ಅದು ಸುಸ್ಥಿರವಾಗಿರಬೇಕು, ನಿರಂತರವಾಗಿರಬೇಕು ಮತ್ತು ಯಾವುದೇ ಜಾಗತಿಕ ಏರಿಳಿತಗಳು ಕೂಡ ಅದಕ್ಕೆ ಒಂದು ಟ್ಯಾಕಲ್ ಮಾಡುವಂತಹ ಪವರ್ಸ್ ಒಂದನ್ನು ಕೊಡಕ್ಕೆ ಇಲ್ಲಿ ಫಸ್ಟ್ ಕರ್ತವ್ಯದಲ್ಲಿ ಹಾಕೊಂಡಿದ್ದಾರೆ. ಅದೇ ರೀತಿ ಎರಡನೇ ಕರ್ತವ್ಯ ಇದೆಯಲ್ಲ, ಸೆಕೆಂಡ್ ಕರ್ತವ್ಯ ನೋಡಿ ಏನಂತಂದ್ರೆ ಇದು ಜನರ ಆಕಾಂಕ್ಷೆಗಳನ್ನ ಈಡೇರಿಸುವುದು, ಜೊತೆಗೆ ಅವರ ಸಾಮರ್ಥ್ಯವನ್ನು ವೃದ್ಧಿಸುವಂಥದ್ದು ಎರಡನೇ ಬಹಳ ಪ್ರಮುಖವಾಗಿರುವಂತಹ ಕರ್ತವ್ಯ ಆಗಿದೆ. ಅದೇ ರೀತಿ ಮೂರನೇದ್ದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅಂದ್ರೆ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆ ಕೂಡ ಅದು ಕುಟುಂಬ ಆಗಿರ್ಬೋದು, ಸಮುದಾಯ ಆಗಿರ್ಬೋದು, ಪ್ರದೇಶ ಆಗಿರ್ಬೋದು, ಎಲ್ಲರಿಗೂ ಕೂಡ ಸಂಪನ್ಮೂಲಗಳು, ಸೌಲಭ್ಯಗಳು ಅವರಿಗೆ ಆದಷ್ಟು ಬೇಗ ಅವರನ್ನ ರೀಚ್ ಆಗುವಂಥದ್ದು ಇಡುವಂಥದ್ದು ಏನಂತಂದ್ರೆ ಪಡಿಸ್ಕೊಳ್ಳೋದಕ್ಕೇನಂದ್ರೆ ಈ ಒಂದು ಕರ್ತವ್ಯನ ಮೂರನೇ ಕರ್ತವ್ಯನ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಓಕೆ, ಹಾಗಾಗಿ ಈ 3 ಕರ್ತವ್ಯಗಳ ಮುಖಾಂತರ 2026 ಕೇಂದ್ರ ಬಜೆಟ್ ಅನ್ನ ಪ್ರಿಪೇರ್ ಮಾಡಿರುವಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಜೊತೆಗೆ ನೋಡಿ ಇನ್ನೊಂದೇನೆಂದ್ರೆ ಈ ಒಂದು ಬಜೆಟ್ ಅಲ್ಲಿ ಹೊಸದಾಗಿರುವಂತಹ ನೂತನ ಆದಾಯ ತೆರಿಗೆ ಕಾಯ್ದೆ 2025 ಏನ್ ಮಾಡಿದ್ದಾರೆ ಅಂದ್ರೆ ಅದು ನಮ್ಮ ದೇಶದಲ್ಲಿ ಏಪ್ರಿಲ್ 1, 2026ಕ್ಕೆ ಜಾರಿಗೆ ಬರ್ತಾ ಇದೆ. ದರ್ ಇಸ್ ಅ ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2026 ಏನಂತಂದ್ರೆ 2025 ಅಂದ್ರೆ ಅದೇನಂದ್ರೆ ಏಪ್ರಿಲ್ 1, 2026ಕ್ಕೆ ಏನಂತಂದ್ರೆ ಜಾರಿಗೆ ಬರ್ತಾ ಇದೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಎಲ್ಲಾ ನಾಗರಿಕರಿಗೆ ಕೂಡ ಅಂದ್ರೆ ಈ ಒಂದು ತೆರಿಗೆ ನಿಯಮಗಳನ್ನ ಸರಳವಾಗಿಸುವಂಥದ್ದು ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು ನಾವು. ಹಾಗಾಗಿ ಗೊತ್ತಿರಬೇಕಾಗತ್ತೆ. ಜೊತೆಗೆ ಈ ಬಜೆಟ್ ಅಲ್ಲಿ ಕೆಲವೊಂದು ವಸ್ತುಗಳಿಗೆ ಏನಂತಂದ್ರೆ ಆಕ್ಚುಲಿ ತುಂಬಾ ಚೀಫ್ ಅಗ್ಗವಾಗುವಂತಹ ವಸ್ತುಗಳನ್ನ ಇದು ಮಾಡ್ತಾ ಹೋಗ್ತಾರೆ. ಯಾವುದೇ ಅಂದ್ರೆ ಕ್ಯಾನ್ಸರ್ ಡ್ರಗ್ಸ್ಗಳು, ಅದು ವಿಶೇಷವಾಗಿ 20 ವಿಧದ ವಸ್ತುಗಳಿಗೆ ಏನಂತಂದ್ರೆ ಯಾವುದೇ ರೀತಿಯ ಟ್ಯಾರಿಫ್ ಅಂದ್ರೆ ಏನು ಸುಂಕ ಇದೆಯಲ್ಲ ಅದು ತೆರಿಗೆ ಏನೇನು ಮಾಡಿದ್ದಾರೆ ಅಂದ್ರೆ ವಿನಾಯಿತಿ ಕೊಟ್ಟಿದ್ದಾರೆ. ಜೊತೆಗೆ ಮೊಬೈಲ್ ಬಿಡಿಭಾಗಗಳು, ಮೊಬೈಲ್ ಪಾರ್ಟ್ಸ್ಗಳನ್ನು ಕೂಡ ಅವುಗಳಿಗೆ ಕೂಡ ಏನು ಮಾಡಿದ್ದಾರೆ ಆಕ್ಚುಲಿ ಟ್ಯಾರಿಫ್ ಅನ್ನು ಡಿಸ್ಕೌಂಟ್ ಮಾಡಿದ್ದಾರೆ, ಎಕ್ಸೆಪ್ಷನ್ ಮಾಡಿದ್ದಾರೆ. ಅದೇ ರೀತಿ ಸೌರ ಫಲಕ ತಯಾರಿ ಘಟಕಗಳು ಅಂತ ಕರಿತೀವಿ ನಾವು, ಅಂದ್ರೆ ಸೋಲಾರ್ ಪ್ಯಾನಲ್ ಪ್ರೊಡಕ್ಷನ್ ಯೂನಿಟ್ಸ್ ಇದೆಯಲ್ಲ ಅದು ಕೂಡ ಅಂತಂದ್ರೆ ಯಾವುದೇ ರೀತಿಯ ಟ್ಯಾರಿಫ್ ಅನ್ನು ಹಾಕಲ್ಲ. ಬಿಕಾಸ್ ಯಾಕಂದ್ರೆ ಅವುಗಳನ್ನ ಬೂಸ್ಟ್ ಮಾಡುವಂಥದ್ದು ಈ ಒಂದು ನಿರ್ಧಾರದ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿ ಕೆಲವೊಂದು ವಸ್ತುಗಳಿಗೆ ಏನಂದ್ರೆ ಇಲ್ಲಿ ದುಬಾರಿ ಆಗ್ತವೆ. ಯಾವ್ದು ಸಿಗರೇಟ್ ಆಗಿರ್ಬೋದು, ಅದೇ ರೀತಿ ಆಮದು ಮಾಡಿಕೊಳ್ಳುವಂಥ ಐಷಾರಾಮಿ ವಸ್ತುಗಳು, ಫಾರ್ ಎಕ್ಸಾಂಪಲ್ ಅಂದ್ರೆ ಲಕ್ಸುರಿಯಸ್ ಕಾರ್ಸ್ ಆಗಿರ್ಬೋದು, ಎಸಿಗಳಾಗಿರ್ಬೋದು, ಈ ತರ ಐಷಾರಾಮಿ ವಸ್ತುಗಳಿಗೆ ಏನಂತಂದ್ರೆ ಆಕ್ಚುಲಿ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನಾವು. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಏನು ವಿತ್ತೀಯ ಕೊರತೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಹೌದಾ? ವಿತ್ತೀಯ ಕೊರತೆ ಅಂದ್ರೆ ಗೊತ್ತಿರಬೇಕಾಗತ್ತೆ ನೋಡಿ. ವಿತ್ತೀಯ ಕೊರತೆ ಯಾರೆಲ್ಲ ಎಕನಾಮಿಕ್ಸ್ ಓದಿರ್ತಾರ ಅದರಲ್ಲಿ ನಿಮಗೆ ಒಂದು ಟರ್ಮ್ ಬಾರಿ ಇಂಪಾರ್ಟೆಂಟ್ ಟರ್ಮ್ ಅಂತ ಕರಿತೀವಿ ನಾವು, ವಿತ್ತೀಯ ಕೊರತೆ ಅಂತ ಕರಿತಾರೆ. ವಿತ್ತೀಯ ಕೊರತೆ ಅಂದ್ರೆ ಏನಂದ್ರೆ ಸಾಮಾನ್ಯವಾಗಿ ಇಲ್ಲಿ ವೆಚ್ಚ ಮೈನಸ್ ಆದಾಯ. ಇನ್ನೇನಂದ್ರೆ ಸಾಲವನ್ನ ಹೊರತುಪಡಿಸಿ ಏನಂತಂದ್ರೆ
ಸೊ ಅದಕ್ಕೆ ನಾವು ಸಾಮಾನ್ಯ ಏನು ಕರಿತೀವಿ ಅಂದರೆ ಹೊರತುಪಡಿಸಿ, ಸೊ ಅದಕ್ಕೆ ಏನಂತ ಕರೀತಾರೆ, ವಿತ್ತೀಯ ಕೊರತೆ ಅಂತ ಕರೀತಾರೆ. ಸೊ ಓಕೆನಾ. ನೋಡಿ ಲಾಸ್ಟ್ ಬಜೆಟಲ್ಲಿ ವಿತ್ತೀಯ ಕೊರತೆ ಎಷ್ಟಿತ್ತು ಅಂದರೆ, ಸೊ ಎಷ್ಟಿತ್ತು ನಮಗೆ 4.4% ಇತ್ತು ಕಂಪೇರ್ ಟು ದ GDP. ಈಗ ಎಷ್ಟು ಅಂತ ಹೇಳಿದ್ದಾರೆ, 4.3% ಅಂತ ಹೇಳಿದ್ದಾರೆ ನೋಡಿ. ಸೊ ಹಾಗಾಗಿ 2022-27 ಒಂದು ಸಾಲಿನ ಬಜೆಟಲ್ಲಿ ಅಂತ ಆಕ್ಚುಲಿ ವಿತ್ತೀಯ ಕೊರತೆ ಎಷ್ಟು ಫಿಕ್ಸ್ ಮಾಡಿದ್ದಾರೆ, 4.3% ಮಾಡಿದ್ದಾರೆ. ಲಾಸ್ಟ್ ಎಷ್ಟಿತ್ತು, 4.4% ಇತ್ತು. ಸೊ ಹಾಗಾಗಿ ವಿತ್ತೀಯ ಕೊರತೆ ಅಂದ್ರೆ ಗೊತ್ತಿರಬೇಕಾಗುತ್ತೆ ನಿಮಗೆ, ಎಕ್ಸ್ಪೆಂಡಿಚರ್ ಮೈನಸ್ ರೆವೆನ್ಯೂ ಎಕ್ಸ್ಕ್ಲೂಡಿಂಗ್ ದ ಬಾರೋಯಿಂಗ್ಸ್ ಅಂತ ಕರೀತಾರೆ. ಅಂದ್ರೆ ವೆಚ್ಚ ಮೈನಸ್ ಆದಾಯ, ಸಾಲವನ್ನ ಹೊರತುಪಡಿಸಿ ಅಂತ ಕರಿತೀವಿ ನಾವು. ಸೊ ಅದನ್ನ ವಿತ್ತೀಯ ಕೊರತೆ ಅಂತ ಕರೀತಾರೆ. ಸೊ ಇಲ್ಲಿ ಒಂದ್ಸಲ ಮ್ಯಾಪ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಎಸ್, ಮ್ಯಾಪ್ ನೋಡಿ, ಹೌದಾ, ಇಲ್ಲಿ ಕಾಣಿಸ್ತಲ್ಲ, ಇದನ್ನ ಇಂಗ್ಲಿಷ್ ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಕರೀತಾರೆ. ಎಷ್ಟಿದೆ ನೋಡಿ, 2026-27ಕ್ಕೆ 4.3% ಫಿಕ್ಸ್ ಮಾಡಿದ್ದಾರೆ. ಲಾಸ್ಟ್ ಎಷ್ಟಿತ್ತು ಅದು ಲಾಸ್ಟ್ ಇಯರ್ ಅಲ್ಲಿ, ಸೊ 4.4 ಇತ್ತು. ಓಕೆನಾ. ಅದೇ ರೀತಿ ರೆವೆನ್ಯೂ ಡೆಫಿಸಿಟ್ ಅಂತ ಕರಿತೀವಿ ನಾವು, ಅಂದ್ರೆ ಆದಾಯದ ಕೊರತೆ ಅಂತ ಕರೀತಾರೆ. ಕನ್ನಡದಲ್ಲಿ ಆದಾಯದ ಕೊರತೆ. ಆದಾಯದ ಕೊರತೆ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಈ ಸಲ 2027-27ಕ್ಕೆ 1.50 ಫಿಕ್ಸ್ ಮಾಡಿದ್ದಾರೆ. ಅದೇ ರೀತಿ ಪ್ರೈಮರಿ ಡೆಫಿಸಿಟ್ ಅಂತ ಕರಿತೀವಿ, ಪ್ರಾಥಮಿಕ ಕೊರತೆ ಅಂತ ಕರೀತಾರೆ. ಇದೆಷ್ಟಿದೆ ನೋಡಿ, 0.7% ಇದೆ, 70% ಇದೆ. ಅದೇ ರೀತಿ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂತ ಕರೀತಾರೆ, ಅಂದ್ರೆ ಪರಿಣಾಮಕಾರಿ ಆದಾಯ ಕೊರತೆ ಎಷ್ಟಿದೆ, ಎಷ್ಟು ಫಿಕ್ಸ್ ಮಾಡಿದ್ದಾರೆ ಅಂದ್ರೆ ಅದು ಕೂಡ 0.30% ಮಾಡಿದ್ದಾರೆ. ಇದು ಕೂಡ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ವಿಶೇಷವಾಗಿ ಫಿಸ್ಕಲ್ ಡೆಫಿಸಿಟ್ ಎಷ್ಟು ಅಂತಂದ್ರೆ, ಸೊ ಅದು 4.30% ಇದೆ ನೋಡಿ, ಗೊತ್ತಿರಬೇಕಾಗುತ್ತೆ. ಅದು 2026-27 ಒಂದು ಬಜೆಟ್ನ ಎಸ್ಟಿಮೇಷನ್ ಅಲ್ಲಿ, ರೈಟ್. ಎಸ್, ನೆಕ್ಸ್ಟ್ ನೋಡಿ ತಗೋಣ. ಸೊ ಅದೇ ರೀತಿ ಈ ಬಜೆಟ್ ಪ್ರಿಪೇರ್ ಮಾಡಬೇಕಾದ್ರೆ ಎಷ್ಟು ಸಾಲ ಅಲ್ವಾ, ನೋಡಿ ಸಾಲ ಮತ್ತು ನಮ್ಮ ದೇಶದ GDP ಕಂಪೇರ್ ಮಾಡ್ತಾ ಇದ್ದಾರೆ. ಎಷ್ಟಿದೆ ಅಂತ ಹೇಳ್ತಾರೆ ನೋಡಿ ನಮಗೆ. ಸೊ 55.6% ಏನಂದ್ರೆ ಆಕ್ಚುಲಿ ನಮಗೆ ಸೊ ಸಾಲ ಮತ್ತು GDP ಒಂದು ಅನುಪಾತ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಎಷ್ಟಿತ್ತು, ಲಾಸ್ಟ್ ಬಜೆಟ್ ಅಲ್ಲಿ ಬಂದಾಗ 56.1% ಇತ್ತು. ಎಷ್ಟಾಗಿದೆ, 55.6% ಏನಂದ್ರೆ ಆಕ್ಚುಲಿ ಸೊ ಯಾವುದು ಸಾಲ ಮತ್ತು GDP ಒಂದು ಅನುಪಾತ ಅಂತ ಹೇಳ್ತೀವಿ. GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರೀತಾರೆ ಅಲ್ವಾ. ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಸ್, ನೆಕ್ಸ್ಟ್ ನೋಡಿ, ಹಾಗಾದ್ರೆ ಈ ಬಜೆಟ್ ಪ್ರಿಪೇರ್ ಮಾಡಬೇಕಾದ್ರೆ ಸೊ ಅಮೌಂಟ್ ಅನ್ನ ಎಲ್ಲಿಂದ ತರ್ತಾರೆ ಅಂತ ಕೇಳ್ಬೋದು ನೀವು, ಕ್ವಶನ್ಸ್ ಕೇಳ್ತಾರಲ್ಲ ಎಕ್ಸಾಮ್ ಅಲ್ಲಿ. ಸೊ ನೋಡಿ, ಸೊ ಈ ಒಂದು ಬಜೆಟ್ಗೆ ಯಾವ ರೀತಿ ಅಮೌಂಟ್ ಜಮಾ ಮಾಡಿದಾರೆ ಅಂತ ನೋಡಿ ತಗೋಣ. ನೋಡಿ ಇದನ್ನ ನೀವು ಟೋಟಲ್ ಆಗಿ ₹1 ಅಂತ ತಗೊಳ್ಳಿ. ಇದನ್ನ ಟೋಟಲ್ ಆಗಿ ₹1 ಅಂತ ತಗೊಳ್ಳಿ. ಈ ₹1 ಏನಂದ್ರೆ ಎಲ್ಲಿ ಬಂದಂತ ನೋಡಿ ತಗೊಂಡು ನೋಡಿ, ಈ ಬಜೆಟ್ ಪ್ರಿಪೇರ್ ಮಾಡಬೇಕಾದ್ರೆ ಸೊ ನೋಡಿ ಏನು 24 ಪೈಸೆ ಇದೆಯಲ್ಲ, ಇದೇನ್ ಮಾಡಿದ್ದಾರೆ, ಸಾಲದ ರೂಪದಲ್ಲಿ ತಗೊಂಡಿದ್ದಾರೆ. ಅರ್ಥ ಆಯ್ತಾ. ಟೋಟಲ್ ಆಗಿ ಈ ಬಜೆಟ್ ಅನ್ನ ₹1 ಅಂತ ತಗೋಣ. ಸೊ ಹೌದಾ, ಟೋಟಲ್ ಬಜೆಟ್ ಬಂದು ಎಷ್ಟಿದೆ, 53.5 ಲಕ್ಷ ಕೋಟಿ ಇದೆ ಅಲ್ವಾ, ಲಕ್ಷ ಕೋಟಿ ಇದೆ. ಬಟ್ ನಾವೇನಂದ್ರೆ ಇದನ್ನ ಕನ್ಸಿಡರೇಷನ್ ಆಸ್ ₹1 ಅಂತ ತಗೊಂಡ್ರೆ 24 ಪೈಸೆ ಏನ್ ಮಾಡಿದ್ದಾರೆ, ಸಾಲದ ರೂಪದಲ್ಲಿ ತಗೊಂಡಿದ್ದಾರೆ. ಅದೇ ರೀತಿ 21 ಪೈಸೆ ಏನ್ ಮಾಡಿದ್ದಾರೆ ಅಂದ್ರೆ ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್ ಇಂದ ಬಂದಿದೆ, ಅಮೌಂಟ್ ಬಂದಿದೆ. ಅದೇ ರೀತಿ ನೆಕ್ಸ್ಟ್ ನೋಡಿ ಯಾವ್ದಿದೆ ಎಷ್ಟು, ಆಮೇಲೆ 18 ಪೈಸೆ ಏನ್ ಮಾಡಿದ್ದಾರೆ ಅಂದ್ರೆ ಕಾರ್ಪೊರೇಟ್ ತೆರಿಗೆ ಅಥವಾ ಕಂಪನಿ ತೆರಿಗೆ ಮುಖಾಂತರ ಸೊ ಅದು ಬಂದು ಅಮೌಂಟ್ ಜಮಾ ಆಗಿದೆ. ಅದೇ ರೀತಿ ನೆಕ್ಸ್ಟ್ ನೋಡಿ 15 ಪೈಸೆ ಏನ್ ಮಾಡಿದೆ, ಎಲ್ಲಿಂದ ತಗೊಂಡಿದ್ದಾರೆ, GST ಮತ್ತು ಇತರ ತೆರಿಗೆಗಳ ಮುಖಾಂತರ ಬಂದು ಅಮೌಂಟ್ ಜಮಾ ಆಗಿದೆ. ಅದೇ ರೀತಿ 10 ಪೈಸೆ ಏನ್ ಮಾಡಿದ್ದಾರೆ ನೋಡಿರಿಂದ ತೆರಿಗೆಯೇತರ ಆದಾಯ ಅಂತ ಕರಿತೀವಿ ನಾವು, ಅಂದ್ರೆ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಫೀಸ್ ಇರ್ಬೋದು, ಅದನ್ನ ನಾವು ಸಾಮಾನ್ಯವಾಗಿ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಕರಿತಾರೆ. ಯಾವುದೇ ರೀತಿ ಟ್ಯಾಕ್ಸ್ ಇರಲ್ವಾ, ಅದೇ ತರ. ನೆಕ್ಸ್ಟ್ 6 ಪೈಸೆ ಏನ್ ಮಾಡಿದ್ದಾರೆ ನೋಡಿ, ಕೇಂದ್ರ ಅಬಕಾರಿ ಸುಂಕ ಅಂತ ಕರಿತೀವಿ ನಾವು, ಅಂದ್ರೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅಂತ ಕರಿತೀವಿ. ಅದನ್ನ ಅಲ್ಲಿಂದ ಎಷ್ಟು ಬಂದಿದೆ, 6 ಪೈಸೆ ಬಂದಿದೆ. ಅದೇ ರೀತಿ ಕಸ್ಟಮ್ ಸುಂಕ ಅಲ್ಲಿಂದ ಎಷ್ಟು ಬಂದಿದೆ, 4 ಪೈಸೆ ಇದೆ. ಸೊ ಹಾಗಾಗಿ ಮತ್ತೆ ಸಾಲಯೇತರ ಬಂಡವಾಳ ಅಂತ ಕರೀತಾರೆ, ಅಂದ್ರೆ ನಾನ್ ಲೇಬಿಲಿಟಿ ಕ್ಯಾಪಿಟಲ್ ಏನಂತ ಕರಿತೀವಿ, ಕ್ಯಾಪಿಟಲ್ ಅಂತ ಕರೀತಾರೆ. ಅದರಿಂದ 2 ಪೈಸೆ ಬಂದಿದೆ. ಸೊ ಹಾಗಾಗಿ ಈ ರೀತಿಯಿಂದ ಏನಾದ್ರೆ ಆಕ್ಚುಲಿ ನಮ್ಮ ಒಂದು ಬಜೆಟ್ಗೆ ಅಮೌಂಟ್ ಅನ್ನ ಹೊಂದಿಸಿ ಇರುವಂತದ್ದು. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಹೈಯೆಸ್ಟ್ ಯಾವುದು ಸಾಲ, ಎರಡನೇದು ಆದಾಯ ತೆರಿಗೆ, ಮೂರನೇದು ಕಾರ್ಪೊರೇಟ್ ಟ್ಯಾಕ್ಸು, ನಾಲ್ಕನೇದು GST ಮತ್ತು ಇತರ ತೆರಿಗೆಗಳ ಮುಖಾಂತರ ಇದ್ರೆ ಆಕ್ಚುಲಿ ಮೇಜರ್ ಆಗಿ ಇದಕ್ಕೆ ಈ ಒಂದು ಬಜೆಟ್ಗೆ ಅಮೌಂಟ್ ಅನ್ನ ಜಮೆ ಮಾಡಿರುವಂಥದ್ದು. ಇನ್ನೊಂದ್ಸಲ ಲೀಸ್ಟ್ ಬೇಕಾದ್ರೆ ನೋಡಿ ಗೊತ್ತಾಗುತ್ತೆ ನಿಮಗೆ ಕ್ಲಿಯರ್ ಆಗಿ. ಇಲ್ಲಿದೆ ನೋಡಿ, ಅದಲ್ವಾ, ಕ್ಲಿಯರ್ ಆಗಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಎಸ್, ಆದಾಯದ ಮೂಲಗಳು ಬಂದಾಗ ಸಾಲಗಳಿಂದ ಎಷ್ಟು, 24 ಪೈಸೆ, ಆದಾಯ ತೆರಿಗೆಯಿಂದ 21 ಪೈಸೆ, GST ಇಂದ 15 ಪೈಸೆ, ಆಮೇಲೆ ಕಂಪ್ನಿ ತೆರಿಗೆಯಿಂದ 18 ಪೈಸೆ, ಆಮೇಲೆ ತೆರಿಗೆಯೇತರ ಆದಾಯದಿಂದ ಅಂದರೆ ಲಾಭಾಂಶ, ಆಮೇಲೆ ಬಡ್ಡಿ ಅಂದರೆ ಬಂದಿರೋದು 10 ಪೈಸೆ ಇದೆ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಸೊ ಕೇಂದ್ರದ ಅಬಕಾರಿ ಸುಂಕ ಅಂತ ಕರಿತೀವಿ, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಯಿಂದ 6 ಪೈಸೆ ಬಂದಿದೆ. ಆಮೇಲೆ ಕಸ್ಟಮ್ಸ್ ಆಮದು ಸುಂಕದಿಂದ 4%. ಗೊತ್ತಲ್ವಾ, ಕಸ್ಟಮ್ಸ್ ಅಂದರೆ ಸಾಮಾನ್ಯವಾಗಿ ನಾವೇನೆಲ್ಲ ಸೊ ಆಮದು ಮಾಡ್ತೀವಿ
ಅಲ್ವಾ, ಸೊ ಆಮದು ಮಾಡ್ಕೊಳ್ತೀವಿ, ಅಲ್ಲಿ ಟ್ಯಾಕ್ಸ್ ಹಾಕೋದನ್ನ ಅಂತ ಕರಿತೀವಿ ಅಂದರೆ ಆ್ಯಕ್ಚುಲಿ ಕಸ್ಟಮ್ ಡ್ಯೂಟಿ ಅಂತ ಕರೀತಾರೆ, 4 ಪೈಸೆ ಇದೆ. ಅದೇ ರೀತಿ ಸಾಲದ ಬಂಡವಾಳದ ಮುಖಾಂತರ 2 ಪೈಸೆ ಬಂದಿದೆ. ಟೋಟಲ್ ಆಗಿ ಸೊ 1 ರೂಪೀಸ್ ಈ ಥರ ಏನಂದರೆ ಬಜೆಟ್ಗೆ ಅಮೌಂಟನ್ನು ಕಲೆಕ್ಟ್ ಮಾಡಿರುವಂಥದ್ದಾಗಿದೆ. ಓಕೆನಾ, ಎಸ್. ಹಾಗಾದರೆ ಈ ಒಂದು ಬಜೆಟ್ ಅಮೌಂಟನ್ನು ಯಾವುದ್ಯಾವುದಕ್ಕೆ ಎಲ್ಲಿ ಖರ್ಚು ಮಾಡ್ತಾರೆ ಅಂತ ನೋಡ್ತಾರೆ. ಇದು ಕೂಡ ಎಕ್ಸಾಮ್ ಪಾಯಿಂಟ್ ಇಂಪಾರ್ಟೆಂಟ್ ನಿಮಗೆ. ಸೊ ಹಾಗಾದರೆ ಈ ಬಜೆಟ್ನ ಟೋಟಲ್ ಎಷ್ಟು 53.5 ಲಕ್ಷ ಕೋಟಿ ಏನು ಬಜೆಟ್ ಇದೆಯಲ್ಲ ಅದನ್ನು ಯಾವ ಕ್ಷೇತ್ರ ಖರ್ಚು ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಅಗೇನ್ ಇದು ಕೂಡ ನೀವು ಅಗೇನ್ 1 ರೂಪಾಯಿ ಅಂತ ತಗೋಣ. 1 ರೂಪಾಯಿ ಅಂತ ತೊಗೊಂಡ್ರೆ ಎಲ್ಲಿ ಖರ್ಚು ಮಾಡ್ತಾರೆ ನೋಡಿ. ಸೊ ಹೈಯೆಸ್ಟ್ ಎಲ್ಲಿಗೆ ಹೋಗುತ್ತೆ ನೋಡಿ, ಹೈಯೆಸ್ಟು ಯಾವುದು, ಹೌದಲ್ವಾ, ಹೈಯೆಸ್ಟ್ ಎಲ್ಲಿಗೆ ಹೋಗುತ್ತೆ 22 ಪೈಸೆ ಎಲ್ಲಿಗೆ ಹೋಗುತ್ತೆ ನೋಡಿ, ತೆರಿಗೆ ಮತ್ತು ಸುಂಕದಲ್ಲಿನ ರಾಜ್ಯಗಳ ಪಾಲು ಅಂತ ಕರೀತಾರೆ. ಅಂದರೆ ಟ್ಯಾಕ್ಸ್ ಕಟ್ಟಕ್ಕೆ ಜೊತೆಗೆ ಸ್ಟೇಟ್ಸ್ ಏನೊಂದು ಪಾಲು ಇರುತ್ತೆ ಅದಕ್ಕೆ ಅವ್ರಿಗೆ ಕಳಿಸೋಕೆ ಕೂಡ ಬೇಕಾಗುತ್ತೆ. ಸೆಕೆಂಡ್ ನೋಡಿ ಯಾವುದು, ಸೆಕೆಂಡ್ 20 ಪೈಸೆ ಅದಕ್ಕೆ ಬೇಕು ಬಡ್ಡಿ ಪಾವತಿ. ಏನು ಸಾಲ ತೊಗೊಂಡಿರ್ತಾರಲ್ವಾ ಅದಕ್ಕೆ ಇಂಟ್ರೆಸ್ಟ್ ಪೇ ಮಾಡಬೇಕಲ್ವಾ, ಬಡ್ಡಿ ಪಾವತಿ ಆಗುತ್ತೆ. ಮೂರನೇದು ನೋಡಿ, ಥರ್ಡ್ ಬಂದು 17 ಪೈಸೆ ಯಾವುದಕ್ಕೆ ಹೋಗುತ್ತೆ ನೋಡಿ, ಕೇಂದ್ರೀಯ ವಲಯ ಯೋಜನೆ ಅಂತ ಕರೀತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ನಮ್ಮ ಇದರಲ್ಲಿ. ಸೊ ಕೇಂದ್ರೀಯ ವಲಯ ಯೋಜನೆ, ಹೌದಾ, ಇದನ್ನು ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ ಅಂದರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಒಂದು ನಿಮಿಷ, ಇದೇನು ಕರಿತೀವಿ ಆ್ಯಕ್ಚುಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ. ಕನ್ನಡದಲ್ಲಿ ಕೇಂದ್ರೀಯ ವಲಯ ಯೋಜನೆ ಅಂತ ಕರೀತಾರೆ. ನೋಡಿ ಯಾವೆಲ್ಲ ಯೋಜನೆಗಳು ಅಂತಂದರೆ, ಸೊ ಕೇಂದ್ರೀಯ ವಲಯ ಯೋಜನೆ ಇರ್ತವೆ, ಅದಕ್ಕೆ ಏನು ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟು 100% ಫಂಡ್ ಅದೇ ಕೊಡುತ್ತೆ. ಇಲ್ಲಿ ಯಾವುದೇ ರೀತಿಯ ಸ್ಟೇಟ್ಗಳು ಫಂಡಿಂಗ್ ಮಾಡೋಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಪ್ರಧಾನಮಂತ್ರಿ ಕಿಸಾನ್ ನಿಧಿ ಇದೆಯಲ್ಲ, ಕಿಸಾನ್ ಯೋಜನೆ ಇದೆಯಲ್ಲ, ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಏನು ಮಾಡ್ತಾರೆ, ಪ್ರತಿ ವರ್ಷಕ್ಕೆ ಏನು ಮಾಡ್ತಾರೆ, ರೈತರಿಗೆ 6,000 ಕೊಡ್ತಾರಲ್ವಾ, ಅದನ್ನು ಏನಂದರೆ ಎಲ್ಲ ಅಮೌಂಟ್ ಕೊಡೋದು ಕೂಡ ಸೆಂಟ್ರಲ್ ಗೌರ್ಮೆಂಟು ಆ ಯೋಜನೆಗೆ ಅಂತ ಕರಿತಿದ್ದಾರೆ. ಅದನ್ನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಅಂದರೆ ಯಾವ ಯೋಜನೆಗೆ 100% ಅಮೌಂಟನ್ನು ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೋ ಅದಕ್ಕೆ ಏನಂತ ಕರಿತೀವಿ ನಾವು ಕೇಂದ್ರೀಯ ವಲಯ ಯೋಜನೆ ಅಂತ ಕರೀತಾರೆ. ಓಕೆನಾ, ಹಾಗಾಗಿ ಸೊ ನೆಕ್ಸ್ಟ್ ನೋಡಿದ್ರೆ ಇನ್ನೊಂದಿದೆ ನೋಡಿ, ಇನ್ನೊಂದು ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕರಿತೀವಿ ನಾವು. ಇದನ್ನು ಇಂಗ್ಲೀಷ್ನಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ ನಾವು, ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಇದಕ್ಕೇನು ಮಾಡ್ತದೆ ಆ್ಯಕ್ಚುಲಿ ಸೆಂಟರ್ ಕೂಡ ಫಂಡಿಂಗ್ ಮಾಡುತ್ತೆ, ಅದೇ ರೀತಿ ಸ್ಟೇಟ್ ಕೂಡ ಫಂಡಿಂಗ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಂದರೆ 60% ಸೆಂಟರ್ ಕೊಟ್ಟರೆ 40% ಅಮೌಂಟನ್ನು ಸ್ಟೇಟ್ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಗುಡ್ಡಗಾಡು ಸ್ಟೇಟ್ಗಳಾಗಿದ್ದರೆ ಅಲ್ಲಿ ಏನು ಮಾಡ್ತಾರೆ 90% ಸೆಂಟರ್ ಕೊಡ್ತಾರೆ, 10% ಸ್ಟೇಟ್ ಕೊಡುತ್ತೆ. ಇದನ್ನು ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕರೀತಾರೆ. ಎಕ್ಸಾಂಪಲ್ ಬಂದರೆ MG ನರೇಗಲ್ವಾ, MG ನರೇಗ ರೀಸೆಂಟ್ ಆಗಿಲ್ಲ, ಮಹಾತ್ಮ ಗಾಂಧಿ ನ್ಯಾಷನಲ್ ಗ್ಯಾರಂಟಿ ಎಂಪ್ಲಾಯ್ಮೆಂಟ್ ಆಕ್ಟ್ ಇದೆಯಲ್ಲ, ಅದು ಏನಂದ್ರೆ ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಅದೇ ರೀತಿ ಜಲ್ ಜೀವನ್ ಮಿಷನ್ ಇದೆಯಲ್ಲ, ಇದು ಕೂಡ ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ, ನಿಮ್ಗೆ ಗೊತ್ತಿರಬೇಕು. ಓಕೆನಾ, ಎಸ್. ನೋಡಿ ಹಾಗಾಗಿ ಸೊ ಏನು ಮಾಡ್ತಾರೆ ನೋಡಿ, 17 ಪೈಸೆ ಏನು ಮಾಡ್ತಾರೆ ಅಂದರೆ ಕೇಂದ್ರೀಯ ವಲಯ ಯೋಜನೆಗೆ ಹೋಗುತ್ತೆ. ಅದೇ ರೀತಿ 8 ಪೈಸೆ ಏನು ಮಾಡುತ್ತೆ ನೋಡಿ, ಸೊ 11 ಪೈಸೆ ಏನು ಮಾಡ್ತಾರೆ ಅಂದರೆ ರಕ್ಷಣಾ ವಲಯಕ್ಕೆ ಅಂದರೆ ಡಿಫೆನ್ಸಿಗೆ ಕೊಡ್ತಾರೆ. ಆಮೇಲೆ 8 ಪೈಸೆ ಕೂಡ ಏನೇನು ಕೊಡ್ತಾರೆ, ಕೇಂದ್ರೀಯ ಪ್ರಾಯೋಜಿತ ಯೋಜನೆಗಳು ಕೊಡ್ತಾರೆ. 7 ಪೈಸೆಯಲ್ಲಿ ಕೊಡ್ತಾರೆ ಹಣಕಾಸು ಆಯೋಗ ಮತ್ತು ಇತರ ವರ್ಗಾವಣೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ನೆಕ್ಸ್ಟು 7 ಪೈಸೆ ಇತರ ವೆಚ್ಚಗಳಿಗೆ ಕೊಡ್ತಾರೆ. ಆಮೇಲೆ 6 ಪೈಸೆ ಸಹಾಯಧನ ಕೊಡ್ತಾ ಹೋಗ್ತಾರೆ. ಸೊ ಆಮೇಲೆ 2 ಪೈಸೆ ಅಂದರೆ ಪಿಂಚಣಿ ಕೊಡ್ತಾ ಹೋಗ್ತಾರೆ. ಹೀಗೆ ಈ ಒಂದು 53.5 ಲಕ್ಷ ಕೋಟಿ ಇದೆಯಲ್ಲ ಅದನ್ನು ಈ ಥರ ಹಂಚಿಕೆ ಮಾಡ್ತಾ ಹೋಗ್ತಾರೆ. ಸೊ ಹೈಯೆಸ್ಟ್ ಯಾವುದಕ್ಕೆ ಹೋಗುತ್ತೆ ನೋಡಿ, ಹೈಯೆಸ್ಟ್ ಬಂದು ಯಾವುದಕ್ಕೆ ಹೋಗುತ್ತೆ, ಹೈಯೆಸ್ಟ್ ಅಂದರೂ ಬಡ್ಡಿ ಪಾವತಿಗೆ ಹೋಗುತ್ತಲ್ಲ, ಸಾರಿ ಯಾವುದಿಗೆ ಹೋಗುತ್ತೆ, ಟ್ಯಾಕ್ಸ್ ಮತ್ತು ಸ್ಟೇಟ್ಗಳಿಗೆ ಕೊಡೋಕೆ ಹೋಗುತ್ತೆ. ಸೆಕೆಂಡ್ ಹೈಯೆಸ್ಟು ಬಡ್ಡಿ ಪಾವತಿ ಕೊಡ್ತಾರೆ. ಥರ್ಡ್ ಹೈಯೆಸ್ಟು ಸೆಂಟ್ರಲ್ ಸೆಕ್ಟರ್ ಸ್ಕೀಮಿಗೆ ಕೊಡ್ತಾರೆ, ಹೌದಾ. ಫೋರ್ತಲ್ಲಿ ಎಲ್ಲಿಗೆ ಹೋಗಿದೆ, ಅದು ಡಿಫೆನ್ಸ್ ಸೆಕ್ಟರ್ಗೆ ಹೋಗ್ತಾ ಹೋಗುತ್ತೆ. ಈ ಥರ ಅಂದರೆ ಅಮೌಂಟನ್ನು ವಲಯಗಳವರು ಹಂಚಿಕೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾದರೆ ಒಂದು ಡೌಟು ನಿಮಗೆ, ಹಾಗಾದರೆ ಯಾವ ವಲಯಕ್ಕೆ ಜಾಸ್ತಿ ಕೊಟ್ಟಿರೋಂಥ ಕ್ವಶನ್ ಬರುತ್ತಲ್ವಾ, ಎಸ್ ಇಲ್ಲಿದೆ, ಒಂದು ಸಲ ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಹಾಗಾದರೆ ಈ ಬಜೆಟಲ್ಲಿ ಯಾವ ಕ್ಷೇತ್ರಗಳಿಗೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ತಗೋಣ. ಎಸ್ ನೋಡಿ, ಇದರಲ್ಲಿ ಹೈಯೆಸ್ಟ್ ಈ ಬಜೆಟಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಸಾರಿಗೆ ಕೊಟ್ಟಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ಗೆ ಅಂದರೆ ಎಷ್ಟು ಕೊಟ್ಟಿದ್ದಾರೆ ನೋಡಿ, 5,98,520 ಕೋಟಿ ಕೊಟ್ಟಿದ್ದಾರೆ. ಎರಡನೇ ಕ್ಷೇತ್ರ ಬಂದು ರಕ್ಷಣೆ, ಡಿಫೆನ್ಸ್ ಕೊಡಿ ಎಷ್ಟು ಕೊಟ್ಟಿದ್ದಾರೆ ನೋಡಿ, 5,94,585 ಕೋಟಿ ಕೊಟ್ಟಿದ್ದಾರೆ. ಥರ್ಡಲ್ಲಿ ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ, 2,73,108 ಕೋಟಿ ಕೊಟ್ಟಿದ್ದಾರೆ. ಫೋರ್ತಲ್ಲಿ ಹೋಮ್ ಮಿನಿಸ್ಟ್ರಿ, ಗೃಹ ಇಲಾಖೆ ಇದೆಯಲ್ಲ ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ,
2,25,234 ಲಕ್ಷ ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಫೋರ್ತ್ ಅಲ್ಲಿ ಕೃಷಿ ಅಗ್ರಿಕಲ್ಚರ್ ಕೊಟ್ಟಿದ್ದಾರೆ. ಎಷ್ಟು? 1,62,671. ನೆಕ್ಸ್ಟು ಶಿಕ್ಷಣ ಇದೆ, ಆಮೇಲೆ ಇಂಧನ ಎನರ್ಜಿ ಇದೆ, ಆಮೇಲೆ ಆರೋಗ್ಯ, ನಗರಾಭಿವೃದ್ಧಿ, IT ಮತ್ತು ಟೆಲಿಕಾಮು, ವಾಣಿಜ್ಯ ಮತ್ತು ಕೈಗಾರಿಕೆ, ಸಮಾಜ ಕಲ್ಯಾಣ, ವೈಜ್ಞಾನಿಕ ಇಲಾಖೆಗಳಿಗೆ ಅಂದರೆ ಸೈನ್ಸ್ ಡಿಪಾರ್ಟ್ಮೆಂಟ್ಗಳಿಗೆ, ಆಮೇಲೆ ತೆರಿಗೆ ಆಡಳಿತ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ಗೆ, ಆಮೇಲೆ ವಿದೇಶಾಂಗ ಫಾರಿನ್ ಅಫೇರ್ಸ್, ಆಮೇಲೆ ಹಣಕಾಸು, ಆಮೇಲೆ ಈಶಾನ್ಯ ಅಭಿವೃದ್ಧಿ ಕೊಟ್ಟಿದ್ದಾರೆ. ಈ ಥರ ಹೈಯೆಸ್ಟ್ ಬಂದು ಯಾವ್ದು ಹೈಯೆಸ್ಟ್ ಫಸ್ಟ್ ಆಡೋದು ನೋಡಿ. ಫಸ್ಟು ಹೈಯೆಸ್ಟು ಟ್ರಾನ್ಸ್ಪೋರ್ಟೇಷನು, ಸೆಕೆಂಡು ಡಿಫೆನ್ಸು, ಥರ್ಡಲ್ಲಿ ರೂರಲ್ ಡೆವಲಪ್ಮೆಂಟ್ ಇದೆ. ಓಕೆನಾ? ಸೊ ಹಾಗಾಗಿ ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟು ನೋಡಿ, ಏನು ಈ ಒಂದು ಬಜೆಟ್ ಇದೆಯಲ್ಲ ಇದರಲ್ಲಿ ಅಂತಂದರೆ, ಸೊ ಆಗಲೇ ಹೇಳಿದಂಗೆ ಈ ಕರ್ತವ್ಯಗಳ ಮೇಲ್ಗಡೆ ಏನಂದರೆ ಆ್ಯಕ್ಚುಲಿ ಇದು ಮಾಡ್ತಾ ಹೋಗ್ತಾರೆ, ಅದು ನೋಡ್ತಾ ಹೋಗೋಣ. ಎಸ್, ಸೊ ಫಸ್ಟ್ ಕರ್ತವ್ಯ ಏನಿದೆ ನೋಡಿ ನಮಗೆ, ಎಕನಾಮಿಕ್ ಡೆವಲಪ್ಮೆಂಟ್ ಇದೆಯಲ್ವಾ, ಎಕನಾಮಿಕ್ ಗ್ರೋತ್ ಇದೆಯಲ್ವಾ. ಸೊ ಅದರ ಅಡಿಯಲ್ಲಿ ಅಂದರೆ ಆ್ಯಕ್ಚುಲಿ ಕೆಲವೊಂದು ಸ್ಕೀಮ್ಗಳನ್ನು ಮಾಡ್ತಾ ಹೋಗ್ತಾರೆ. ಯಾವುದು ಮಾಡ್ತಾರೆ ನೋಡಿ, ಫಸ್ಟು ಇದರಲ್ಲಿ ಅಂದರೆ ಒಂದು ಸ್ಕೀಮ್ ಮಾಡಿದರೆ ಬಯೋಫಾರ್ಮಾ ಶಕ್ತಿ ಅಂತ ಕರಿತೀವಿ ನಾವು. ಯಾವುದಿದೆ ಸ್ಕೀಮು? ಬಯೋಫಾರ್ಮಾ ಶಕ್ತಿ ಸ್ಕೀಮ್ ಅಂತ ಮಾಡಿದ್ದಾರೆ. ಏನಿದು ನೋಡಿ, ಬಯೋ ಅಂದರೆ ಗೊತ್ತಲ್ವಾ, ಜೀವ ಅಂತ ಕರಿತೀವಿ. ಫಾರ್ಮಾಸ್ಯೂಟಿಕಲ್ಸ್ ಅಂದರೆ ಮೆಡಿಸಿನ್ಸ್ ಅಲ್ವಾ. ಅಂದರೆ ಏನು ಮಾಡ್ತಾರೆ ಇಲ್ಲಿ, ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಇಲ್ಲಿ, ಸೊ ಕೆಲವೊಂದು ಮೆಡಿಸಿನ್ಗಳನ್ನು, ಡ್ರಗ್ಸ್ಗಳನ್ನು ಏನು ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ. ಸೊ ಅದನ್ನು ಏನಂತ ಕರಿತೀವಿ ನಾವು, ಬಯೋಫಾರ್ಮಾ ಶಕ್ತಿ ಸ್ಕೀಮ್ ಅಂತ ಕರಿತಾರೆ. ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಏನು ಮಾಡ್ತಾರೆ ನೋಡಿ, ಭಾರತವನ್ನು ಜಾಗತಿಕ ಬಯೋಫಾರ್ಮಾ ಉತ್ಪಾದನಾ ಹಬ್ಬ ಆಗಿ ಮಾಡುವಂಥದ್ದು ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಏನಂದರೆ ಇದಕ್ಕೆ ಮುಂದಿನ 5 ವರ್ಷಗಳೇನಂತಂದರೆ ಸುಮಾರು 10,000 ಕೋಟಿ ವೆಚ್ಚದಲ್ಲಿ ಈ ಯೋಜನೆಯನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಸೊ ದಟ್ ಈಸ್ ಕಾಲ್ಡ್ ದ ಬಯೋಫಾರ್ಮಾ ಶಕ್ತಿ ಯೋಜನೆ ಅಂತ ಕರಿತೀವಿ ನಾವು. ಓಕೆನಾ? ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಎರಡನೇದು ಬಂದು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ 3 ಹೊಸದಾಗಿರುವಂಥ ರಾಷ್ಟ್ರೀಯ ಫಾರ್ಮಾಸ್ಯೂಟಿಕಲ್ ಏನಂದರೆ ಸೆಂಟರ್ಗಳ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ವಿಶೇಷವಾಗಿ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳೇನಂತಂದರೆ ಅಂದರೆ, ಸೊ ಈಗ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದರೆ, ಜೊತೆಗೆ ಏನು ಪ್ರೆಸೆಂಟ್ ಆಗಿ 7 ಇನ್ಸ್ಟಿಟ್ಯೂಷನ್ಗಳು ಇದೆಯಲ್ಲ ಅವುಗಳನ್ನ ಅಪ್ಗ್ರೇಡೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ದೇಶದಂಥ ಸುಮಾರು 1000ಕ್ಕಿಂತ ಹೆಚ್ಚು ಮಾನ್ಯತೆ ಪಡೆದಂಥ ಕ್ಲಿನಿಕಲ್ ಟ್ರಯಲ್ ಕೇಂದ್ರಗಳಿಗೆ ಏನಂದರೆ ಜಾಲದ ನಿರ್ಮಾಣ ಮಾಡೋದು ಕೂಡ ಇದರಲ್ಲಿ ಬಜೆಟಲ್ಲಿ ಘೋಷಣೆ ಮಾಡ್ತಾ ಹೋಗ್ತಾರೆ. ಎಸ್, ನೆಕ್ಸ್ಟ್ ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ಅಂತ ಇರ್ಬೋದು. ಸೊ ಏನಂದರೆ, ಸೊ ನೋಡಿ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದು ನಾವು ಭಾರತ ಸೆಮಿಕಂಡಕ್ಟರ್ ಮಿಷನ್ ಅಂತ ಕರಿತೀವಿ ನಾವು, ಅಥವಾ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಅಂತ ಕರಿತೀವಿ. ಸೊ ಆಲ್ರೆಡಿ 1.0 ಬಂದಿತ್ತು, ಈಗ ಅದರ ನೆಕ್ಸ್ಟ್ ಭಾಗನೇ 2.0 ಅಂತ ಕರೀತಾರೆ. ನೋಡಿ, ನೀವು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ ಮಾಡಬೇಕಾದ್ರೆ ಸೊ ಸೆಮಿಕಂಡಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಮತ್ತೇನಾದ್ರೂ ನೋಡಿ, ಆ್ಯಕ್ಚುಲಿ ನಾವು ಬೇರೆ ಸೆಮಿಕಂಡಕ್ಟರ್ ಅಂದರೆ ಎಲೆಕ್ಟ್ರಾನಿಕ್ ಗುಡ್ಸ್ಗಳಿಗಾಗಿ ನಾವು ಬೇರೆ ಮೇಲ್ಗಡೆ ಸಾಕಷ್ಟು ಡಿಪೆಂಡ್ ಆಗಿದ್ವಿ. ಸೊ ಹಾಗಾಗಿ ಏನಂತಂದರೆ ಆ್ಯಕ್ಚುಲಿ, ಸೊ ಅದನ್ನು ನಮ್ಮ ದೇಶದಲ್ಲಿ ಅಂತಂದರೆ ಆ್ಯಕ್ಚುಲಿ ಒಂದು ಈ ಥರದ ಉಪಕರಣಗಳನ್ನ, ಸಾಮಗ್ರಿಗಳನ್ನ ಉತ್ಪಾದಿಸೋಕೆ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ರೆ, ಭಾರತೀಯ IP ವಿನ್ಯಾಸಗೊಳಿಸಲು ಮತ್ತು ಪೂರೈಕೆ ಸರಪಳಿಯನ್ನು ಬಲಪಡಿಸಲು ಈ ಒಂದು ಏನಂದರೆ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಏನಂದರೆ ಕೆಲಸ ಮಾಡ್ತಾ ಹೋಗುತ್ತೆ. ಓಕೆನಾ? ಅದೇ ರೀತಿ ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಘಟಕಗಳ ಉತ್ಪಾದನಾ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಇಲ್ಲಿ ಏನಂತಂದರೆ ಇದರಲ್ಲ ಸುಮಾರು 40,000 ಕೋಟಿಗಳಲ್ಲಿ ಅಂತಂದರೆ ಆ್ಯಕ್ಚುಲಿ ಈ ಒಂದು ಸ್ಕೀಮನ್ನು, ಗೊತ್ತಲ್ವಾ, ಎಲೆಕ್ಟ್ರಾನಿಕ್ಸ್ ತುಂಬ ಇಂಪಾರ್ಟೆಂಟ್ ನಮಗೆಲ್ಲ. ಯಾಕಂದರೆ ನಾವು ತುಂಬ ಜನ ಏನಂದರೆ ನಮ್ಮ ಭಾರತದಲ್ಲಿ ಸಾಕಷ್ಟು ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಅವುಗಳನ್ನ ನಮ್ಮ ದೇಶದಲ್ಲೇ ಪ್ರೊಡಕ್ಷನ್ ಮಾಡ್ಕೊಳ್ಳೋಕೆ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನು ಎಲೆಕ್ಟ್ರಾನಿಕ್ಸ್ ಘಟಕಗಳ ಉತ್ಪಾದನೆ ಯೋಜನೆ ಅಂತ ಕರೀತಾರೆ. ಇದಕ್ಕೆ 40,000 ಕೋಟಿ ಕೊಟ್ಟಿದ್ದಾರೆ. ಅದೇ ರೀತಿ ಸೊ ವೆರಿ ಇಂಪಾರ್ಟೆಂಟ್, ಅಪರೂಪದ ಭೂಮಿಯ ಕಾರಿಡಾರ್ಗಳಂತ ಕರಿತೀವಿ ನಾವು. ಇದನ್ನ ಇಂಗ್ಲೀಷಲ್ಲಿ ರೇರ್ ಅರ್ತ್ ಕಾರಿಡಾರ್ಸ್ ಅಂತ ಕರೀತಾರೆ. ಹೌದಲ್ವಾ? ನೀವೆಲ್ಲ ಕೇಳಿರ್ತೀರಾ, ರೇರ್ ಅರ್ತ್ ಮೆಟಲ್ ಅಂತ ಕೇಳಿದಿರಲ್ವಾ, ಅಪರೂಪದ ಖನಿಜ ಅಥವಾ ಭೂಮಿಯ ಖನಿಜಗಳಂತ ಕರಿತೀವಿ ನಾವು. ಸೊ ಹಾಗಾಗಿ ಇವುಗಳು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಮುಂದಿನ ಒಂದು ಎಕನಾಮಿ ಇದಾಗಬೇಕಾದ್ರೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಬಂದಾಗ ಒಡಿಶಾ, ಕೇರಳ, ಆಂಧ್ರ ಪ್ರದೇಶ್, ತಮಿಳುನಾಡು ರಾಜ್ಯದಲ್ಲಿ ಮಾಡ್ತಾರೆ ಆ್ಯಕ್ಚುಲಿ ಈ ಒಂದು ರೇರ್ ಅರ್ತ್ಸ್ ಮೆಟಲ್ಗಳ ಒಂದು ಗಣಿಗಾರಿಕೆ, ಸಂಸ್ಕರಣೆ ಅಂದರೆ ಮೈನಿಂಗ್ ಮಾಡ್ಕೊಳ್ಳೋಕ್ಕೆ, ಪ್ರೊಸೆಸಿಂಗ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ರಿಸರ್ಚ್ ಮಾಡೋಕ್ಕೆ ಅಂದರೆ ಆ್ಯಕ್ಚುಲಿ ಇಲ್ಲಿ ಒಂದು ಸೊ ನಮ್ಮ ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ ಅಪರೂಪದ ಭೂಮಿ ಕಾರಿಡಾರ್ ಅಥವಾ ರೇರ್ ಅರ್ತ್ ಕಾರಿಡಾರ್ಸ್ಗಳನ್ನು ಈ ಒಂದು ಜಿಲ್ಲೆಗಳಲ್ಲಿ ಒಡಿಶಾ, ಕೇರಳ ಮತ್ತು ಆಂಧ್ರ ಪ್ರದೇಶ, ತಮಿಳುನಾಡಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಓಪನ್ ಮಾಡ್ತೀವಿ ಅಂತ ಹೇಳಿದರೆ, ಇದರ ಮುಖ್ಯ ಉದ್ದೇಶ ಅಂದರೆ ಮೈನಿಂಗ್ ಮಾಡೋದು, ಪ್ರೊಸೆಸಿಂಗ್ ಮಾಡುವಂಥದ್ದು, ಜೊತೆಗೆ ಸಂಶೋಧನೆ ಉತ್ತೇಜಿಸುವಂಥದ್ದು ಈ ಒಂದು ಕಾರಿಡಾರ್ನ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಸೊ ಕೆಮಿಕಲ್ ಪಾರ್ಕ್ಗಳನ್ನು ಕೂಡ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ರಾಸಾಯನಿಕ ಪಾರ್ಕ್ಗಳನ್ನು ಕರಿತೀವಿ. ಅಂದರೆ ಕ್ಲಸ್ಟರ್ ಆಧಾರಿತ ಫ್ಲಗ್ ಆ್ಯಂಡ್ ಫ್ಲೇ ಮಾದರಿಯಲ್ಲಿ 3 ಮೀಸಲಾಗಿರುವಂಥ ಅಂದರೆ ರಿಸರ್ವ್ ಆಗಿರುವಂಥ ರಾಸಾಯನಿಕ ಪಾರ್ಕ್ಗಳನ್ನು ಕೂಡ ಸ್ಥಾಪಿಸೋಕ್ಕೆ
ಸೊ ರಾಜ್ಯಗಳಿಗೆ ಏನು ಮಾಡ್ತೀವಿ ಅಂತ ಹೇಳಿದರೆ ನೆರವು ನೀಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವುಗಳನ್ನ ರಾಸಾಯನಿಕ ಪಾರ್ಕ್ಗಳು ಅಂತ ಕರೀತಾರೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡಿ, ಒಂದು ಕ್ಯಾಪಿಟಲ್ ಏನು ಬಂಡವಾಳ ಅಭಿವೃದ್ಧಿ ಮಾಡೋಕೆ ಅಂದರೆ ಕೆಲವೊಂದು ಯೋಜನೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಬಂದಾಗ ಸೊ ಹೈಟೆಕ್ ಟೂಲ್ ರೂಮ್ಗಳನ್ನು ಕರೀತಾರೆ. ಹೈಟೆಕ್ ಟೂಲ್ ರೂಮ್ಗಳನ್ನು ಕರೀತಾರೆ. ಇದರ ಮುಖ್ಯ ಉದ್ದೇಶ ಅಂದರೆ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಅಂದರೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಅಂತ ಕರೀತಾರೆ. ಅಂದರೆ ಅದರ ಉದ್ಯಮದಲ್ಲಿ 2 ಸ್ಥಳಗಳಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಸುಮಾರು ಅಂದರೆ ಡಿಜಿಟಲ್ ಚಾಲಿತ ಆಗಿರುವಂಥ ಸ್ವಯಂ ಚಾಲಿತ ಸೇವಾ ಬ್ಯೂರೋಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದರೆ, ಜೊತೆಗೆ ಇವುಗಳು ತುಂಬ ಕಡಿಮೆ ವೆಚ್ಚದಲ್ಲಿ ಮತ್ತು ಹೆಚ್ಚು ನಿಖರತೆ ಅಂದರೆ ಲೋ ಕಾಸ್ಟು ಹೈ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಹೈ ಕ್ಲಾರಿಟಿ ಸ್ಟೆಬಿಲಿಟಿ ಇರುತ್ತೆ. ಆ ಬಿಡಿಭಾಗಗಳನ್ನು ಇಲ್ಲಿ ವಿನ್ಯಾಸಗೊಳ್ಳೋಕೆ ಏನಂದರೆ ಈ ಒಂದು ಹೈಟೆಕ್ ಟೂಲ್ ರೂಮ್ಗಳು ಸಹಕಾರಿ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನೋಡಿ CI ಅಂತ ಕರಿತೀವಿ ನಾವು, ಅಂದರೆ ಕನ್ಸ್ಟ್ರಕ್ಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಇಕ್ವಿಪ್ಮೆಂಟ್ ಅಂತ ಕರಿತೀವಿ ನಾವು. ಇನ್ಫ್ರಾಸ್ಟ್ರಕ್ಚರ್ ಇಕ್ವಿಪ್ಮೆಂಟ್ ಏನೇಂದ್ರೆ ಇದನ್ನ ಕನ್ನಡದಲ್ಲಿ ನಿರ್ಮಾಣ ಮತ್ತು ಮೂಲಭೂತ ಸೌಕರ್ಯ ಉಪಕರಣಗಳ ಯೋಜನೆ ಮಾಡಿ ಒಂದು ಸ್ಕೀಮ್ ಮಾಡಿದ್ದಾರೆ. ಇದರ ಉದ್ದೇಶ ಅಂದರೆ ತಾಂತ್ರಿಕವಾಗಿ ಮುಂದುವರಿದಂಥ ಈ ಒಂದು CIಗಳ ದೇಶೀಯ ಉತ್ಪಾದನೆಯನ್ನು ಬಲಪಡಿಸೋಕೆ ಈ ಒಂದು ಯೋಜನೆ ಮಾಡ್ತಾ ಹೋಗ್ತಾರೆ. ಇದು ವಿಶೇಷವಾಗಿ ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡಿಕೊಳ್ಳೋಕೆ ಒಂದು ಇಕ್ವಿಪ್ಮೆಂಟ್ ಕೊಡುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿ ಕಂಟೈನರ್ ಉತ್ಪಾದನೆ ಯೋಜನೆ ಅಂತ ಕರಿತಾರೆ. ಗೊತ್ತಲ್ವಾ, ಕಂಟೈನರ್ ಅಂದರೆ ಸಾಮಾನ್ಯವಾಗಿ ಇದನ್ನು ಲಾರ್ಜ್ ಸ್ಕೇಲಲ್ಲಿ ಸೊ ಏನಂದರೆ ಸ್ಟೋರ್ ಮಾಡೋಕ್ಕೆ ಬಳಸುವಂಥ ಒಂದು ನಾವು ಏನು ಈಗೆಲ್ಲ ಅಡುಗೆ ಗೊತ್ತಲ್ವಾ, ಬೋಟ್ಸ್ಗಳಲ್ಲಿ ಯೂಸ್ ಮಾಡ್ತಾವೆ, ಕಂಟೈನರ್ ಅಂತ ಕರಿತೀವಿ ನಾವು ಅಲ್ವಾ. ಸೊ ಹಾಗಾಗಿ ಕಂಟೈನರ್ ಉತ್ಪಾದನೆ ಯೋಜನೆ ಮಾಡ್ತಾ ಹೋಗ್ತಾರೆ. ಇದನ್ನು ಕೂಡ ಜಾಗತಿಕವಾಗಿ ಸ್ಪರ್ಧಾತ್ಮಕ ಕಂಟೈನರ್ ಉತ್ಪಾದನಾ ವ್ಯವಸ್ಥೆಯನ್ನು ರಚಿಸಲು 5 ವರ್ಷಗಳ ಅವಧಿಯಲ್ಲಿ ಅಂತಂದರೆ ಸುಮಾರು 10,000 ಕೋಟಿ ಅದಕ್ಕೆ ಏನಂದ್ರೆ ಆ್ಯಕ್ಚುಲಿ ಅನುದಾನದ ಮುಖಾಂತರ ಈ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನು ಕಂಟೈನರ್ ಉತ್ಪಾದನಾ ಯೋಜನೆ ಅಂತ ಕರಿತೀವಿ ನಾವು. ಓಕೆ, ಇದರ ಮುಖ್ಯ ಉದ್ದೇಶ ಅಂದರೆ ಸ್ಟೋರ್ ಮಾಡೋಕ್ಕೆ ಬಳಸುವಂಥ ಒಂದು ಸ್ಕೀಮ್ ಅಂತ ಕರಿಬೋದು ನಾವು. ನೆಕ್ಸ್ಟ್ ನೋಡೋದಂದ್ರೆ ನೆಕ್ಸ್ಟು ಜವಳಿ ವಲಯ ಬಗ್ಗೆ ನೋಡಿ. ಹೌದಾ, ಇದು ನಾವು ಇಂಗ್ಲೀಷ್ನಲ್ಲಿ ಟೆಕ್ಸ್ಟೈಲ್ ಸೆಕ್ಟರ್ ಅಂತ ಕರಿತೀವಿ ನಾವು. ಟೆಕ್ಸ್ಟೈಲ್ ಸೆಕ್ಟರ್ ಜವಳಿ ವಲಯಕ್ಕೆ ಸಮಗ್ರ ಕಾರ್ಯಕ್ರಮ ಮಾಡ್ತಾರೆ. ಅಂದರೆ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಫಾರ್ ದಿ ಟೆಕ್ಸ್ಟೈಲ್ ಸೆಕ್ಟರ್ ಅಂತ ಕರಿತಾರೆ. ಒಂದು ಹೊಸ ಯೋಜನೆ ಮಾಡಿದ್ದಾರೆ, ಏನಂದರೆ ರಾಷ್ಟ್ರೀಯ ಫೈಬರ್ ಯೋಜನೆ ಅಂತ ಕರಿತೀವಿ ನಾವು. ರಾಷ್ಟ್ರೀಯ ಫೈಬರ್ ಯೋಜನೆ ಅಂತ ಕರಿತಾರೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ದೇಶದಲ್ಲಿ ರೇಷ್ಮೆ, ಉಂಡೆ, ಸೆಣಬು ಹಾಗೂ ಕೃತಕ ನೂಲುಗಳಲ್ಲಿ ಸ್ವಾವಲಂಬಿ ಸಾಧಿಸಿರುವಂಥದ್ದು ಅವ್ರಿಗೇನೆಂದರೆ ಸಹಾಯ ಮಾಡುವಂಥದ್ದು ಈ ಒಂದು ರಾಷ್ಟ್ರೀಯ ಫೈಬರ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಅಲ್ವಾ. ನೋಡಿ ಎಷ್ಟೋ ಕಡೆ ನಮಗೆ ಅಂದರೆ ಇದು ಏನಂತ ಕರಿತೀವಿ ನಾವು ಇದನ್ನು, ಸೊ ಲೋಕಲ್ ಅಲ್ವಾ. ಅಂದರೆ ನಮಗೆ ಲೋಕಲ್ ಇನ್ನೂ ಕೂಡ ಏನಂತಂದರೆ ತುಂಬ ನಾವು ಏನಂತೀವಿ ಟ್ರೆಡಿಷನಲ್ ಆಗಿ ಏನು ಮಾಡ್ತಾರೆ, ಇದನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವುಗಳನ್ನ ಟೆಕ್ನಾಲಜಿಗಳು ಬಳಸ್ಕೊಳ್ಳೋಕೆ ಅಂದರೆ ಈ ಯೋಜನೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಜವಳಿ ವಿಸ್ತರಣೆ ಮತ್ತು ಉದ್ಯೋಗ ಯೋಜನೆ ಅಂತ ಕರಿತೀವಿ ನಾವು. ಅಂದರೆ ಯಾರೆಲ್ಲ ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕ ಕ್ಲಸ್ಟರ್ಗಳನ್ನು ಆಧುನೀಕರಿಸಲು ಯಂತ್ರೋಪಕರಣಗಳನ್ನು ಮತ್ತು ತಂತ್ರಜ್ಞಾನ ಉನ್ನತೀಕರಣಕ್ಕಾಗಿ ಬಂಡವಾಳಕ್ಕೆ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಬೆಂಬಲ ಕೊಡ್ತಾ ಹೋಗ್ತಾರೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಯಾವುದೊಂದು ಬಟ್ಟೆ ನೇಯ್ಗೆ ಕೇಂದ್ರ ಇರ್ಬೋದು, ಅವ್ರು ಇನ್ನೂ ಕೂಡ ಅಂದರೆ ಕೈಯಲ್ಲೇ ನೇಯ್ತಿರ್ತಾರೆ, ಅವ್ರಿಗೆ ಏನು ಮಾಡ್ತಾರೆ ಒಂದು ಯಂತ್ರಗಳನ್ನು ತೆಗೆದುಕೊಳ್ಳೋಕ್ಕೆ ಹಣಕಾಸು ಸಹಾಯ ಕೊಡ್ತಾ ಹೋಗ್ತಾರೆ. ಅಂಡರ್ ದ ಜವಳಿ ವಿಸ್ತರಣೆ ಮತ್ತು ಉದ್ಯೋಗ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ಬಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳು ಅಂತ ಕರಿತೀವಿ ನಾವು. ಆಲ್ರೆಡಿ ಇದು ಸ್ಕೀಮ್ ಓಲ್ಡ್ ಸ್ಕೀಮ್, ಇದನ್ನು ಒಂದು ಸ್ಕೀಮ್ ಮಾಡಿದರೆ PM ಮಿತ್ರ ಸ್ಕೀಮ್ ಅಂತ ಕರೀತಾರೆ. PM ಮಿತ್ರ ಸ್ಕೀಮ್ ಅಂತ ಮಾಡಿದ್ದಾರೆ. ಹೌದಾ, PM ಮಿತ್ರ ಅಂದರೆ ಗೊತ್ತಿರಬೇಕಲ್ವಾ, ಪ್ರಧಾನಮಂತ್ರಿ ನೋಡಿ ಮಿತ್ರ ಅಂದರೆ ಏನು, ಮೆಗಾ ಇನ್ವೆಸ್ಟ್ಮೆಂಟ್ ಟೆಕ್ಸ್ಟೈಲ್ ಪಾರ್ಕ್ಸ್ ಅಂತ ಕರಿತೀವಿ ನಾವು. ಹೌದಾ, ಇದು ವಿಶೇಷವಾಗಿ ಜವಳಿಗೆ ಸಂಬಂಧಪಟ್ಟಂತೆ ಹೇಳಿದ್ರೆ ಒಂದು ಪಾರ್ಕ್ಗಳು ಮಾಡ್ತಾ ಹೋಗ್ತಾರೆ, ಅದನ್ನು ನಾವು PM ಮಿತ್ರ ಅಂತ ಕರೀತಾರೆ. ಹಾಗಾಗಿ ಇದರ ಅಡಿಯಲ್ಲಿ ಅಂದರೆ ಸೊ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳು ಮಾಡ್ತಾ ಹೋಗ್ತಾರೆ. ಇದರಲ್ಲಿ ವಿಶೇಷವಾಗಿ ತಾಂತ್ರಿಕ ಜವಳಿಗಳಿಗೆ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಾಡ್ತಾರೆ. ಅಂದರೆ ಮೌಲ್ಯವರ್ಧನೆ ನೀಡುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಜವಳಿ ಪಾರ್ಕ್ಗಳ ಸ್ಥಾಪನೆ ಮಾಡ್ಕೊಳ್ಳೋಕೆ ಇದರಲ್ಲಿ ಘೋಷಣೆ ಮಾಡ್ತಾ ಹೋಗ್ತಾರೆ. ಅವುಗಳನ್ನ ನಾವು ಸಾಮಾನ್ಯವಾಗಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳು ಅಂತ ಕರೀತಾರೆ. ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ಕಾಲ್ಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮಗೆಲ್ಲ ಗೊತ್ತಿರೋಂತ ಏನು ಮಾಡಿದ್ದಾರೆ ಇವರು, ಸೊ MG ನರೇಗಾ ಸ್ಕೀಮನ್ನು ಚೇಂಜ್ ಮಾಡಿದಾರಲ್ವಾ. MG ನರೇಗಾ ಸ್ಕೀಮ್ಗೆ ಹೆಸರು ಚೇಂಜ್ ಮಾಡಿದಾರಲ್ವಾ. ಏನು ಮಾಡಿದ್ದಾರೆ ಅದಕ್ಕೆ ಹೆಸರು, ವಿಕಸಿತ್ ಭಾರತ್ ಗ್ರಾಮೀಣ್ ರಾಷ್ಟ್ರೀಯ ಆಜೀವಿಕಾ ಮಿಷನ್ ಅಂತ ಮಾಡಿದ್ದಾರೆ. ಹಾಗಾಗಿ ಏನಂದರೆ ಕಾಂಗ್ರೆಸ್ ಅವರು ಏನಂದರೆ ಅಪೋಸ್ ಮಾಡ್ತಾ ಇದ್ರು, ಇಲ್ಲ ನೀವು ಗಾಂಧೀಜಿಯವರ ಹೆಸರನ್ನು ತೆಗೆದಿರಂತೇಳಿ. ಹಾಗಾಗಿ ಅದ್ರಗೋಸ್ಕರ ಅಂದರೆ ಆ್ಯಕ್ಚುಲಿ ಒಂದು ಅವ್ರ ಹೆಸರಲ್ಲಿ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನು ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಉಪಕ್ರಮ ಇನಿಷಿಯೇಟಿವ್ ಅಂತ ಕರಿತೀವಿ ನಾವು. ಹೌದಾ, ಈ ಸ್ಕೀಮಿನ ಮುಖ್ಯ ಉದ್ದೇಶ ಏನಂದರೆ ನೋಡಿ, ಯಾರೆಲ್ಲ ನಮ್ಮ ದೇಶದಲ್ಲಿ ಖಾದಿ, ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳನ್ನು ಬಲಪಡಿಸಲು ಈ ಯೋಜನೆ ಬಹಳ ಸಹಕಾರಿಯಾಗುತ್ತೆ. ನೋಡಿ, ಖಾದಿ ಸೆಂಟರ್ಗಳು ನಮ್ಮ ದೇಶದಲ್ಲಿ ಅಷ್ಟು ಇದ್ರೂ ಕೂಡ ಜನಗಳು ಬಳಸಲ್ಲ, ಇನ್ನೂ ಕೂಡ ಟೆಕ್ನಾಲಜಿಯಲ್ಲಿ ತುಂಬ ಬ್ಯಾಕ್ವರ್ಡ್ ಇದೆ. ಹಾಗಾಗಿ ಯಾರೆಲ್ಲ ಖಾದಿ ಕೈಮಗ್ಗ ಮತ್ತು ಕರಕುಶಲ ಮಾಡ್ತಿರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡೋದು ಈ ಸ್ಕೀಮ್ನ ಮುಖ್ಯ ಉದ್ದೇಶವಾಗಿದೆ. ಮತ್ತು ಜೊತೆಗೆ ಏನಂದರೆ ಅವ್ರಿಗೆಲ್ಲ ಜಾಗತಿಕ ಮಾರುಕಟ್ಟೆ ಸಂಪರ್ಕ ಕೂಡ ಒದಗಿಸ್ತಾರೆ ಈ ಸ್ಕೀಮಲ್ಲಿ. ಜೊತೆಗೆ ಅವರ ವಸ್ತುಗಳನ್ನು ಆ ಒಂದು ಬ್ರ್ಯಾಂಡ್ಗಳನ್ನು ಬ್ರ್ಯಾಂಡಿಂಗ್ ಮಾಡ್ತಾರೆ. ಜೊತೆಗೆ ಆ ಒಂದು ಯಾರೆಲ್ಲ ಅದರಲ್ಲಿ ಭಾಗವಹಿಸ್ತಿರ್ತಾರೆ ಅವ್ರಿಗೆಲ್ಲ ಅಂದರೆ
ಒಂದು ತರಬೇತಿ ಕೂಡ ಅವರಿಗೆ ಈ ಯೋಜನೆಯಲ್ಲಿ ಸಹಾಯ ಮಾಡ್ತಾ ಹೋಗ್ತಾರೆ. ಅದನ್ನು ನಾವು ಸಾಮಾನ್ಯವಾಗಿ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಉಪಕ್ರಮ ಅಂತ ಕರೀತಾರೆ. ಇದು ವಿಶೇಷವಾಗಿ ಖಾದಿಗೆ ಸಂಬಂಧಪಟ್ಟಂತ ಅಂದ್ರೆ ಖಾದಿ ಇಂಡಸ್ಟ್ರಿ ಅಂತ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅಂತ ಕರಿಬಹುದು. ಎಸ್, ನೆಕ್ಸ್ಟ್ ನೋಡ್ತಗೋಣ. ನೆಕ್ಸ್ಟ್ ನೋಡಿದ್ರೆ SME ಅಂತ ಗೊತ್ತಲ್ವಾ? SME ಅಂದ್ರೆ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಅಂತ ಕರಿತೀವಿ ನಾವು. ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಹೌದಾ? ಅಂದ್ರೆ ಸಣ್ಣ ಮತ್ತು ಮಧ್ಯಮ ಒಂದೇನಂದ್ರೆ ಉದ್ಯಮಗಳನ್ನು ಕರೀತಾರೆ. ಸೊ ಅವರಿಗೋಸ್ಕರ ಏನಂದ್ರೆ ಕೆಲವೊಂದು ಸ್ಕೀಮ್ಗಳು ಮಾಡ್ತಾ ಹೋಗ್ತಾರೆ. ಯಾವ್ದು ನೋಡಿ, SME ಗ್ರೋತ್ ಫಂಡ್ ಅಂತ ಕರೀತಾರೆ. SME ಅಂದ್ರೆ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಗ್ರೋತ್ ಫಂಡ್ ಅಂತ ಮಾಡಿದ್ದಾರೆ. ಅಂದ್ರೆ ಭವಿಷ್ಯದ ಚಾಂಪಿಯನ್ ಉದ್ಯೋಗಗಳನ್ನ, ಅಂದ್ರೆ ಅವರು ಅಲ್ವಾ ನಮ್ಮ ದೇಶದಲ್ಲಿ ನೋಡಿ ಏನು MSME ಇದೆಯಲ್ಲ, MSME ಇಸ್ ಅ ವೆರಿ ಇಂಪಾರ್ಟೆಂಟ್ ಒಂದು ಇದಂತ ಹೇಳ್ಬೋದು. ಯಾಕಂದ್ರೆ ಇದ್ರ ಮುಖಾಂತರ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜಾಬ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ, ಹೌದಲ್ಲ? MS ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಅಂತ ಕರೀತಾರೆ. ಬರಬೇಕಾ? ಓಕೆ. MSME ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಅದು ಕನ್ನಡದಲ್ಲಿ ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಮಗಳಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಏನಂದ್ರೆ ನಮ್ಮ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಅಂದ್ರೆ ಜಾಬ್ ಕೊಟ್ಟಿರುವಂತಹ ಒಂದು ಸೆಕ್ಟರ್ ಅಂತಂದ್ರೆ ಅದು MSME ಸೆಕ್ಟರ್, ಆಫ್ಟರ್ ದ ಅಗ್ರಿಕಲ್ಚರ್ ಅಂತ ಕರಿತೀವಿ ನಾವು. ಓಕೆನಾ? ಹಾಗಾಗಿ ಅವ್ರಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಆಕ್ಚುಲಿ ಒಂದು ಫಂಡ್ ಕ್ರಿಯೇಟ್ ಮಾಡಿದ್ದಾರೆ. ಏನದು ಫಂಡು? ಯಾವ ಫಂಡ್ ನೋಡಿ ಅದು? ಸೊ MSME ಗ್ರೋತ್ ಫಂಡ್ ಅಂತ ಕರೀತಾರೆ. ಅಂದ್ರೆ ಭವಿಷ್ಯದ ಚಾಂಪಿಯನ್ ಉದ್ಯಮಗಳನ್ನು ಸೃಷ್ಟಿಸಲು ಮತ್ತು ಆಯ್ದ ಮಾನದಂಡಗಳ ಆಧಾರದ ಮೇಲೆ ಏನಂತಂದ್ರೆ ಆಕ್ಚುಲಿ ಉದ್ಯಮಗಳ ಪ್ರೋತ್ಸಾಹ ಅಂದ್ರೆ ಅವ್ರಿಗೆ 10 ಕೋಟಿ, ಅಂದ್ರೆ ಈ ಒಂದು ಸ್ಕೀಮ್ಗೆ ಎಷ್ಟು ಅಂತಂದ್ರೆ 10,000 ಕೋಟಿ ಮೊತ್ತದ ಪ್ರತ್ಯೇಕ ನಿಧಿಯನ್ನು ಕೂಡ ಪರಿಚಯ ಅಂದ್ರೆ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಒಂದು MSME ಗ್ರೋತ್ ಫಂಡ್ಗೋಸ್ಕರ. ಓಕೆನಾ? ಅದೇ ರೀತಿ ಎರಡನೇ ಫಂಡ್ ಯಾವುದಂದ್ರೆ ಸ್ವಾವಲಂಬಿ ಭಾರತ ನಿಧಿ ಅಂತ ಕರಿತೀವಿ ನಾವು. ಸೆಲ್ಫ್ ರಿಲಯಂಟ್ ಇಂಡಿಯಾ ಫಂಡ್ ಅಂತ ಕರೀತಾರೆ. ಇದು ವಿಶೇಷವಾಗಿ ಕಿರು ಉದ್ಯಮಗಳಿಗೆ ಬೆಂಬಲವನ್ನು ಸೂಚಿಸಕ್ಕೆ ಅಂತಾರೆ ಆಕ್ಚುಲಿ. ಜೊತೆಗೆ ಅವ್ರೇನಾದ್ರೂ ಕೂಡ ರಿಸ್ಕ್ ಕ್ಯಾಪಿಟಲ್ ಲಭ್ಯತೆಯನ್ನು ಕೊಡಕ್ಕೆ ಅಂತಂದ್ರೆ ಇದಕ್ಕೆ ಸುಮಾರು 2,000 ಕೋಟಿ ಅಂದ್ರೆ ಇದ್ರಿಗೋಸ್ಕರ ಒಂದು ಫಂಡ್ ಅನ್ನ ರಿಸರ್ವ್ ಮಾಡಿದ್ದಾರೆ. ಅದು ನಾವು ಸ್ವಾವಲಂಬಿ ಭಾರತ ನಿಧಿ ಅಂತ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ಬಂದು ಕಾರ್ಪೊರೇಟ್ ಮಿತ್ರ ಅಂತ ಕರಿತೀವಿ ನೋಡಿ. ಕಾರ್ಪೊರೇಟ್ ಅಂದ್ರೆ ಕಂಪನಿಗಳಂತ ಕರಿತೀವಲ್ಲ, ಕಾರ್ಪೊರೇಟ್ ಮಿತ್ರಗೋಸ್ಕರ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಇದು ವಿಶೇಷವಾಗಿ ಇದು ಟೈರ್ 2 ಮತ್ತು ಟೈರ್ 3 ನಗರಗಳಲ್ಲಿ ಏನು ಕಾರ್ಪೊರೇಟ್ ಮಿತ್ರ ಮಾಡೋದ್ ಮುಖಾಂತರ ಹೇಳಿದ್ರೆ ಆಕ್ಚುಲಿ. ಸೊ ಇದು ಹೌದಾ, ಇಂಡಿಯನ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ದಿ ಚಾರ್ಟೆಡ್ ಅಕೌಂಟೆಂಟ್ ಇಂಡಿಯಾ ಅಂತ ಕರೀತಾರೆ. ಈ ತರ ಒಂದು ಸಂಸ್ಥೆಗಳ ಮುಖಾಂತರ ಆಕ್ಚುಲಿ ಅವರಿಗೆ ಒಂದು ವೃತ್ತಿಪರ ಸಂಸ್ಥೆಗಳ ಮೂಲಕ ಅವರಿಗೆ ಒಂದು ಟ್ರೈನ್ ಮಾಡುವಂಥದ್ದು, ಅವರಿಗೆ ಮತ್ತು ಪ್ರಾಯೋಗಿಕ ಪರಿಗಣನಾ ವಿನ್ಯಾಸಗಳನ್ನ ಮಾಡ್ಕೊಳ್ಳೋಕೆ ಅಂದ್ರೆ ಆಕ್ಚುಲಿ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು ಸಾಮಾನ್ಯವಾಗಿ ಕಾರ್ಪೊರೇಟ್ ಮಿತ್ರರು ಅಥವಾ ಕಾರ್ಪೊರೇಟ್ ಮಿತ್ರಸ್ ಅಂತ ಕರೀತಾರೆ. ಓಕೆನಾ? ಎಸ್. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿದ್ರೆ ಮೂಲಭೂತ ಸೌಕರ್ಯ, ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತಾರೆ. ಇದರಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಸಾರ್ವಜನಿಕ ಬಂಡವಾಳ ವೆಚ್ಚ ಅಂತ ಕರಿತೀವಿ ನಾವು. ಅಂದ್ರೆ ಪಬ್ಲಿಕ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ, ಇದನ್ನ ಕ್ಯಾಪೆಕ್ಸ್ ಅಂತ ಕರಿತೀವಿ ನಾವು. ಹೌದಾ? ಇಲ್ಲಿ ಏನು ಮಾಡಿದ್ದಾರೆ ನೋಡಿ ಆಕ್ಚುಲಿ, ಈ ಸಲ ಬಜೆಟ್ ಅಲ್ಲಿ ಕೂಡ ಅಂತಂದ್ರೆ ಸುಮಾರು ಎಷ್ಟು 12.2 ಲಕ್ಷ ಕೋಟಿ ವೆಚ್ಚ ಅಂದ್ರೆ ಏನು ಮಾಡಿದ್ದಾರೆ ಅಂದ್ರೆ ಆಕ್ಚುಲಿ ವೆಚ್ಚವನ್ನ ಇಲ್ಲಿ ಹೆಚ್ಚು ಮಾಡಿದ್ದಾರೆ ಕಂಪೇರ್ ಟು ದ ಲಾಸ್ಟ್ ಬಜೆಟ್ ಅಂತ ಕರಿಬಹುದು. ಅಂದ್ರೆ ಇದ್ರ ಮುಖಾಂತರ ರೈಲ್ವೆಗಳ ನಿರ್ಮಾಣ ಆಗಿರ್ಬೋದು, ರೈಲ್ವೆ ಟ್ರ್ಯಾಕ್ಸು, ರೋಡ್ಗಳು, ಹೌದಾ, ಚರಂಡಿಗಳು, ಈ ತರ ಟೋಟಲ್ ಆಗಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋದು ಈ ಒಂದು ಇದನ್ನ ಮುಖ್ಯ ಉದ್ದೇಶವಾಗಿದೆ. ಅದಕ್ಕೇನಂದ್ರೆ 12.2 ಲಕ್ಷ ಕೋಟಿ ಅಮೌಂಟ್ ಅನ್ನ ಜಾಸ್ತಿ ಏನಂದ್ರೆ ಓದ್ ಬಜೆಟ್ಗಿಂತ ಜಾಸ್ತಿ ಮಾಡಿದೆ ಅಂತ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ಬಂದು ಮೂಲಭೂತ ಸೌಕರ್ಯ ಅಪಾಯ ಖಾತರಿ ಅಂತ ಕರೀತಾರೆ. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಅಂತ ಕರೀತಾರೆ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಯಾರೊಬ್ಬ ಪ್ರೈವೇಟ್ ಕಾಂಟ್ರಾಕ್ಟ್ ಏನ್ ಮಾಡ್ತಿರ್ತಾನೆ, ಯಾವುದೋ ಒಂದು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾನೆ, ಹೌದಾ? ಅವಾಗ ಏನಾಗುತ್ತೆ, ಅದನಿಗೆ ಸೆಂಟ್ರಲ್ಲಿ ಅಮೌಂಟ್ ಖಾಲಿ ಆಗಿಬಿಡುತ್ತಪ್ಪ, ಏನೋ ರಿಸ್ಕಲ್ಲಿ ಬರ್ತಾನೆ. ಸೊ ಅವಾಗ ಏನು ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಅಂದ್ರೆ ನೋಡಿ, ಇಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮತ್ತು ನಿರ್ಮಾಣ ಹಂತದಲ್ಲಿ ಎದುರಾಗುವಂಥ ಅಪಾಯಗಳ ಬಗ್ಗೆ ಖಾಸಗಿ ಅಭಿವರ್ಧಕ ಅಂದ್ರೆ ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಇರ್ತಾರಲ್ವಾ, ಅವ್ರಿಗೆ ಅಂದ್ರೆ ವಿಶ್ವಾಸವನ್ನು ಹೆಚ್ಚಿಸಲು ಏನು ಮಾಡ್ತಾರೆ ಆಕ್ಚುಲಿ ಈ ಒಂದು ನಿಧಿಯನ್ನು ಸ್ಥಾಪಿಸಲಾಗಿದ್ದು. ಹೌದಲ್ಲ? ಯಾರಾದರೂ ಕೂಡ ಪ್ರೈವೇಟ್ ಕಾಂಟ್ರಾಕ್ಟರ್ ಇದ್ದರೆ ಕೂಡ ಒಂದು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಾದ್ರೆ ಏನಾದರೂ ಇಶ್ಯೂಸ್ ಆದಾಗ, ಫೈನಾನ್ಷಿಯಲ್ ಇಶ್ಯೂಸ್ ಆದಾಗ ಏನು ಮಾಡ್ತಾರೆ ಅಂದ್ರೆ ಸರ್ಕಾರ ಅವರಿಗೆ ಸಹಾಯ ಮಾಡ್ತಾ ಹೋಗ್ತಾ ಇದೆ. ಇದರಲ್ಲಿ ಅದನ್ನು ನಾವು ಮೂಲಭೂತ ಸೌಕರ್ಯ ಅಪಾಯ ಖಾತರಿ ನಿಧಿ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಅಂತ ಕರಿತೀವಿ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟು ನೋಡಿ, ಆಸ್ತಿ ಮರುಬಳಕೆ ಅಂತ ಕರಿತೀವಿ. RIT ಇದೆಯಲ್ಲ, ಏನು RIT ಅಂದರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಕರೀತಾರೆ. ಅಂದರೆ ಇದೇನು ಮಾಡುತ್ತೆ, ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಿಗಳಂತ ಕರಿತೀವಿ. ಅಂದರೆ ಸೆಂಟ್ರಲ್ ಪಬ್ಲಿಕ್
ಸೆಕ್ಟರ್ ಏನೊಂದು ಎಂಟರ್ಪ್ರೈಸ್ ಇದೆಯಲ್ಲ ಅದನ್ನೆಂದರೆ ರಿಯಲ್ ಎಸ್ಟೇಟ್ಗಳ ಆಸ್ತಿಗಳ ಮರುಗಳಿಕೆಯನ್ನು ವೇಗಗೊಳಿಸಲಿ ಅಂತಂದರೆ ಆ್ಯಕ್ಚುಲಿ ಈ ಒಂದು ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಅದನ್ನು ರೈಟ್ಸ್ ಅಂತ ಕರೀತಾರೆ, ಅಂದರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಕರೀತಾರೆ. ಓಕೆನಾ. ಅದೇ ರೀತಿ ನೆಕ್ಸ್ಟು ಸರಕು ಸಾಗಣೆಯನ್ನು ಪರಿಸರ ಸ್ನೇಹಿ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಬಂದಾಗ ವಿಶೇಷವಾಗಿ ಹೊಸ ಸರಕು ಸಾಗಣೆ ಕಾರಿಡಾರ್ ಅಂತ ಕರಿತೀವಿ ನಾವು, ಇಂಗ್ಲೀಷ್ನಲ್ಲಿ ಫ್ರೈಟ್ ಕಾರಿಡಾರ್ಸ್ ಅಂತ ಕರೀತಾರೆ. ಇದು ವಿಶೇಷವಾಗಿ ಪೂರ್ವದ ದನಿಕುರಿ ಅಂತ ಬರುತ್ತಲ್ವ, ಇದು ಬರುವಂಥದ್ದು ಪಶ್ಚಿಮ ಬಂಗಾಳದ ರಾಜ್ಯದಲ್ಲಿ. ಪಶ್ಚಿಮ ಬಂಗಾಳದ ದನುಕುನಿಂದ ಏನು ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ಯಾವುದು ಸೂರತ್, ಪಶ್ಚಿಮದ ಸೂರತ್ವರೆಗೆ ಅಂದರೆ ಒಂದು ಹೊಸದಾಗಿರುವಂಥ ಫ್ರೈಟ್ ಕಾರಿಡಾರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ. ಇದರ ಉದ್ದೇಶ ಅಂದರೆ ಕಲ್ಪಿಸುವ ಹೊಸ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ಗಳನ್ನು ಸ್ಥಾಪಿಸೋಕೆ ಏನು ಮಾಡ್ತಾ ಹೋಗ್ತಾರೆ. ಅದು ವೆಸ್ಟ್ ಬೆಂಗಾಲ್ನ ದನುಕುನಿಯಿಂದ ಗುಜರಾತ್ನ ಸೂರತ್ವರೆಗೆ ಅಂತ ಹೇಳ್ತೀವಿ ನಾವು. ಓಕೆ, ಇದೊಂದು ಹೊಸದೇನಾಗಿರುವಂತೆ ಫ್ರೈಟ್ ಕಾರಿಡಾರ್ ಆಗಿದೆ. ಅದೇ ರೀತಿ ರಾಷ್ಟ್ರೀಯ ಜಲಮಾರ್ಗಗಳು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮತ್ತು ತುಂಬ ಈಕೋ ಫ್ರೆಂಡ್ಲಿ ಇರುವಂಥ ಒಂದು ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ ಅಲ್ವಾ. ನಮಗೆ ಏರ್ವೇ ಇದೆ, ರೋಡ್ವೇ ಇದೆ, ರೈಲ್ವೆ ಇದೆ, ಇವೆಲ್ಲ ಕೂಡ ತುಂಬ ಕಾಸ್ಟ್ಲಿ ಮತ್ತು ತುಂಬ ಏನಂತಾರೆ ಪೊಲ್ಯೂಟೆಡ್ ಅಂತ ಕರಿತೀವಿ. ಆದರೆ ರೈಲ್ವೆ ಇದೆಯಲ್ಲ ಇದು ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರುತ್ತೆ. ಹಾಗಾಗಿ ಸಿಲ್ಲಿ ಅಂದರೆ ರಾಷ್ಟ್ರೀಯ ಜಲಮಾರ್ಗಗಳನ್ನು ಇದು ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ಮುಂದಿನ 5 ವರ್ಷಗಳಲ್ಲಿ ಸುಮಾರು 20 ಹೊಸ ರಾಷ್ಟ್ರೀಯ ಜಲಮಾರ್ಗಗಳನ್ನು ಕಾರ್ಯಾಚರಣೆ ತರಲಾಗುವಂತ ಹೇಳ್ತಾರೆ ಹೋಗುತ್ತಾರೆ. ಜೊತೆಗೆ ಒಡಿಶಾದ ಬರುವಂಥ ನ್ಯಾಷನಲ್ ವಾಟರ್ ವೇ 5 ಅಂದರೆ ರಾಷ್ಟ್ರೀಯ ಜಲಮಾರ್ಗ 5 ಇಂದ ಆರಂಭಿಸಿ ತಾಲ್ಚಾರ್ ಮತ್ತು ಅಂಗುಲ್ಲಗಳಂಥ ಖನಿಜ ಸಮೃದ್ಧ ಪ್ರದೇಶಗಳನ್ನು ಮತ್ತು ಪಾರದೀಪ್ ಹಾಗೆ ದಾಮ್ರಾ ಬಂದರುಗಳಿಗೆ ಸಂಪರ್ಕ ಮಾಡುವಂಥದ್ದು ಈ ಒಂದು ರಾಷ್ಟ್ರೀಯ ಜಲಮಾರ್ಗನ ಮುಖ್ಯ ಉದ್ದೇಶ ಅಂತ ಕರೀತಾರೆ. ನೋಡಿ, ಇಲ್ಲಿವರೆಗೆ ಬಂದಾಗ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಕೆಲವೊಂದು ಎಷ್ಟಂದರೆ 6 ವರ್ಕ್ ಮಾಡ್ತಿದ್ದಿಲ್ವಾ, ಇವುಗಳು ನಾವು ರಾಷ್ಟ್ರೀಯ ಜಲಮಾರ್ಗಗಳನ್ನು ಕರೀತಾರೆ. ರಾಷ್ಟ್ರೀಯ ಜಲಮಾರ್ಗಗಳು ಅಥವಾ ಇಂಗ್ಲೀಷಲ್ಲಿ ನಾವು ನ್ಯಾಷನಲ್ ವಾಟರ್ ವೇಸ್ ಅಂತ ಕರೀತಾರೆ, ಜಲಮಾರ್ಗಗಳು. ನೋಡಿ, ಎಕ್ಸಾಮ್ ಪಾಯಿಂಟ್ ಇಂಪಾರ್ಟೆಂಟ್, ನಮಗೆಲ್ಲ ಇಂಪಾರ್ಟೆಂಟ್ ಇವು. ಫಸ್ಟ್ ತಗೋಣ ನೋಡಿ. ಫಸ್ಟ್ ಇದೆಯಲ್ಲ ನ್ಯಾಷನಲ್ ವಾಟರ್ ವೇ 1 ಅಂತ ಕರೀತಾರೆ. ಇದೇನೆಂದರೆ ಗಂಗಾ ನದಿಯಲ್ಲಿರುವಂಥ ಒಂದು ರಾಷ್ಟ್ರೀಯ ಜಲಮಾರ್ಗವಾಗಿದೆ. ಇದೇನು ಮಾಡುತ್ತೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಅಲಹಾಬಾದಿಂದ ಹಲ್ದಿಯಾಗಿ ಹೋಗುತ್ತೆ. ಇದು ನೋಡಿ, ಹೌದಾ, ಇಲ್ಲಿದೆ ಹಲ್ದಿಯಾ ಟು ಅಲಹಾಬಾದ್ ಇದೆ. ಇದು 1620 ಕಿಲೋಮೀಟರ್ ಇದೆ. ಇದು ನಮ್ಮ ದೇಶದ ಅತ್ಯಂತ ಉದ್ದವಾಗಿರುವಂಥ ಏನಾಗಿದೆ ರಾಷ್ಟ್ರೀಯ ಜಲಮಾರ್ಗವಾಗಿದೆ. ಅದು ನ್ಯಾಷನಲ್ ವಾಟರ್ ವೇ 1 ಅಂತ ಕರೀತಾರೆ. ಇಲ್ಲಿಂದ ಇಲ್ಲಿಗೆ ಹಲ್ದಿಯಾ ಟು ಅಲಹಾಬಾದ್, ಇಲ್ಲಿ ಕಾಣಿಸ್ತಿಲ್ಲ, ದಿಸ್ ಇಸ್ ಕಾಲ್ಡ್ ದ ಹಲ್ದಿಯಾ ಟು ಅಲಹಾಬಾದ್ ಆಗಿದೆ. ಎರಡನೇ ನೋಡಿ, ನ್ಯಾಷನಲ್ ವಾಟರ್ ವೇ 2 ಇದೆಯಲ್ಲ, ಇದು ಬ್ರಹ್ಮಪುತ್ರ ನದಿಯಲ್ಲಿ ಬರುವಂಥದ್ದಾಗಿದೆ. ಇದು ಇಲ್ಲಿ ಕಾಣಿಸ್ತಿಲ್ಲ, ದಿಸ್ ಇಸ್ ಇಲ್ಲಿದೆ ನೋಡಿ, ದುಬ್ರಿ ಟು ಸಾದಿಯಾ. ದುಬ್ರಿ ಟು ಸಾದಿಯಾ ಇದು ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಇದರ ಒಂದು ಲೆಂತ್ ಬಂದು 891 ಕಿಲೋಮೀಟರ್ ಆಗಿದೆ. ಇದು ಬ್ರಹ್ಮಪುತ್ರ ನದಿಯಲ್ಲಿ ಬರುವಂಥ ಒಂದು ರಾಷ್ಟ್ರೀಯ ಜಲಮಾರ್ಗ 2 ಆಗಿದೆ. ಅದೇ ರೀತಿ ರಾಷ್ಟ್ರೀಯ ಜಲಮಾರ್ಗ 3 ಇದೆಯಲ್ಲ, ಇದನ್ನ ವೆಸ್ಟ್ ಕೋಸ್ಟ್ ಕ್ಯಾನಲ್ ಅಂತ ಕರೀತಾರೆ. ಇಲ್ಲಿ ಕಾಣಿಸ್ತಿಲ್ಲ, ಇದು ನೋಡಿ, ಇದಿಲ್ಲಂದ್ರೆ ಕೊಲ್ಲಂ ಟು ಕೊಲ್ಲಾಪುರ್, ಇದು ನಮ್ಮ ದೇಶದ 3ನೇ ಒಂದು ನ್ಯಾಷನಲ್ ವಾಟರ್ ವೇ ಆಗಿದೆ. ಇದು ಬರುವಂಥದ್ದು ಕೇರಳದಲ್ಲಿ. ಓಕೆನಾ. ಆಮೇಲೆ ನ್ಯಾಷನಲ್ ವಾಟರ್ ವೇ 4 ಇಲ್ಲಿದೆ ನೋಡಿ, ಇದು ಗೋದಾವರಿ, ಕೃಷ್ಣ ಮತ್ತೆ ಕೆನಾಲ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಇದೇನಂದ್ರೆ ನೋಡಿ, ಕಾಕಿನಾಡದಲ್ಲಿ ಬರುತ್ತೆ ನೋಡಿ, ಕಾಕಿನಾಡಿಂದ ಪುದುಚೇರಿಗೆ ಬರುವಂಥದ್ದಾಗಿದೆ. ಇದ್ರ ಬಂದು ವೆಯ್ಟ್ ಬಂದು ಲೆಂತ್ ಬಂದು 1078 ಆಗಿದೆ. ಹೈಯೆಸ್ಟ್ ಬಂದರೆ ನ್ಯಾಷನಲ್ ವಾಟರ್ ವೇ 1 ಇದೆ. ಸೆಕೆಂಡ್ ಹೈಯೆಸ್ಟ್ ಬಂದರೆ ಯಾವುದಿದೆ, ನ್ಯಾಷನಲ್ ವಾಟರ್ ವೇ 4 ಇದೆ. ಆಮೇಲೆ ನ್ಯಾಷನಲ್ ವಾಟರ್ ವೇ 5 ಇದೆ, ಹೌದಾ. ಸೊ ಇದಂದರೆ ಬ್ರಾಹ್ಮಣಿ ಮತ್ತು ಡೆಲ್ಟಾ ಕ್ಯಾನ್ಸ್ ಬರ್ತಾ ಹೋಗುತ್ತೆ. ಇದರ ವೆಯ್ಟ್ ಲೆಂತ್ ಬಂದು 588 ಕಿಲೋಮೀಟರ್ ಇದೆ. ಆಮೇಲೆ ನ್ಯಾಷನಲ್ ವಾಟರ್ ವೇ 6 ಬಂದಿಲ್ಲ ಅಂದರೆ ಬರಾಕ್ ನದಿ ಇದೆ, ಇದು ಲಕ್ಕಿಪುರ್ ಟು ಬಂಗಾ ಬರುತ್ತೆ. ಸೊ ಇಲ್ಲಿ ಓಕೆನಾ. ಹಾಗಾಗಿ ನ್ಯಾಷನಲ್ ವಾಟರ್ 5 ಬಗ್ಗೆ ಮೆಡಿಸನ್ ಮಾಡ್ತಾ ಹೋಗ್ತಾರೆ. ಇದೇನಂದರೆ ಗೋಯಂಕಲ್ ಟು ತಾಲ್ಚಾರ್, ಇಲ್ಲಿದೆ ನೋಡಿ. ತಾಲ್ಚಾರ್ ಇಲ್ಲಿದೆಯಲ್ವಾ, ತಾಲ್ಚಾರ್. ಇಲ್ಲಿಂದ ಬರ್ತಾ ಹೋಗುತ್ತೆ, ಅದನ್ನು ಮೆಡಿಸನ್ ಮಾಡ್ತಾ ಹೋಗ್ತಾರೆ. ಅದಕ್ಕೇನಂದರೆ 2 ಕನೆಕ್ಟ್ ಮಾಡ್ತಾ ಹೇಳಿದ್ರೆ ಯಾವ್ದ್ಯಾವುದು, ಒಡಿಶಾದ ತಾಲ್ಚಾರಿಂದ ಅಂಗುಲ್ ಮತ್ತೆ ಪಾರದಾಪ್ ಮತ್ತು ದಾಮ್ರಾಗ್ ಏನು ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ನ್ಯಾಷನಲ್ ವಾಟರ್ ವೇ 5 ಕನೆಕ್ಟ್ ಮಾಡ್ತೀನಿ ಹೇಳ್ತಾರೆ. ಓಕೆನಾ. ಎಸ್, ನೆಕ್ಸ್ಟ್ ನೋಡಿ ತಗೋಣ. ನೆಕ್ಸ್ಟ್ ನೋಡಿ, ತರಬೇತಿ ಮತ್ತು ದುರಸ್ತಿ ಅಂತ ಕರಿತೀವಿ ನೋಡಿ. ಯಾವುದಕ್ಕೆ ಅಗತ್ಯವಿರುವ ಮಾನವ ಶಕ್ತಿ ಅಭಿವೃದ್ಧಿಗಾಗಿ ಪ್ರಾದೇಶಿಕ ಉತ್ಕೃಷ್ಟತೆ ಕೇಂದ್ರಗಳು ಅಂದರೆ ರೀಜನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ತರಬೇತಿ ಏನು ಮಾಡ್ತೀವಿ ಅಂದರೆ ಸಂಸ್ಥೆಗಳು ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ವಿಶೇಷವಾಗಿ ವಾರಣಾಸಿ, ಪಾಟ್ನಾದಲ್ಲಿ ಅಂತಂದರೆ ಒಳನಾಡು ಜಲಮಾರ್ಗಗಳನ್ನು ಸಂಬಂಧಿಸಿದಂಥ ಹಡಗು ದುರಸ್ತಿ ವ್ಯವಸ್ಥೆಯನ್ನು ಕೂಡ ಏನು ಮಾಡ್ತಾರೆ ಅಂದರೆ ಸ್ಥಾಪನೆ ಮಾಡ್ತಾರೆ. ಅಂದರೆ ಅಲ್ಲಿ ಏನಂದರೆ ಹಡಗು ದುರಸ್ತಿ ಕೇಂದ್ರಗಳನ್ನು ಕೂಡ ಇಲ್ಲಿ ಸುಧಾರಣೆ ಮಾಡ್ತಾವೆ ಅಂತ ಹೇಳ್ತಾರೆ. ಅದು ವಾರಣಾಸಿ ಮತ್ತು ಪಾಟ್ನಾದಲ್ಲಿ. ಅದೇ ರೀತಿ ಕರಾವಳಿ ಸರಕು ಸಾಗಣೆ ಉತ್ತೇಜನ ಯೋಜನೆ ಅಂತ ಒಂದು ಹೊಸ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಏನಂದರೆ ಕೋಸ್ಟಲ್ ಕಾರ್ಗೋ ಪ್ರಮೋಷನ್ ಸ್ಕೀಮ್ ಅಂತ ಕರಿತಾರೆ. ದಿಸ್ ಇಸ್ ಅ ನ್ಯೂ ಸ್ಕೀಮ್ ಅಂತ ಕರಿತೀವಿ. ಇದೇನಂದರೆ ವಿಶೇಷವಾಗಿ ರೈಲ್ವೆ ಮತ್ತು ರಸ್ತೆ ಸಾರಿಗೆಯಿಂದ ಜಲಮಾರ್ಗಗಳಿಗೆ ಬದಲಾಗಲು ಪ್ರೋತ್ಸಾಹ ನೀಡುವಂಥದ್ದು ಈ ಯೋಜನೆ ಮುಖ್ಯ ಉದ್ದೇಶವಾಗಿದೆ. ಅಂದರೆ ನೋಡಿ, 2047 ಏನು ಮಾಡ್ತೀವಿ ಅಂತ ಹೇಳಿದರೆ ಒಳನಾಡು ಜಲಸಾರಿಗೆ ಮತ್ತು ಕರಾವಳಿ ಹಡಗು ಸಾಗಣೆಯ ಪಾಲನ 6ರಿಂದ 12% ಅಚೀವ್ ಮಾಡ್ತೀನಿ ಅಂತ ಹೇಳ್ತಾರೆ.
ಓಕೆ, ಅದನ್ನು ನಾವು ಏನಂತ ಕರಿತೀವಿ, ಕರಾವಳಿ ಸರಕು ಸಾಗಣೆ ಉತ್ತೇಜನ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ನೋಡಿದ್ರೆ ಸೀಪ್ಲೇನ್ ಗೊತ್ತಲ್ವಾ. ಸೀಪ್ಲೇನ್ ಅಂದರೆ ಇದು ಭೂಮಿ ಮೇಲೆ ಕೂಡ ಹೋಗುತ್ತೆ, ಸೊ ಆಕಾಶ ಮೇಲೆ ಕೂಡ ಹೋಗುತ್ತೆ, ಜೊತೆಗೆ ಸೊ ಇಲ್ಲಿ ಕಾಣಿಸ್ತಾ ಇಲ್ಲ, ದಿಸ್ ಇಸ್ ಕಾಲ್ಡ್ ದ ಸೀಪ್ಲೇನ್ ಅಂತ ಕರಿತೀವಿ ನಾವು. ಅಂದರೆ ಏನಂತೀವಿ ನಾವು, ಜಲ ವಿಮಾನ ಅಂತ ಕರೀತಾರ, ಎಸ್ ಸೀಪ್ಲೇನ್ ಅಂತ ಕರಿತೀವಿ ನಾವು. ಇವುಗಳನ್ನ ಸೀಪ್ಲೇನ್ಗಳು ಅಥವಾ ಸಮುದ್ರ ವಿಮಾನಗಳಂತ ಕರೀತಾರೆ. ಉತ್ಪಾದನೆಯನ್ನ ದೇಶೀಯವಾಗಿ ಉತ್ತೇಜಿಸಲು ಮತ್ತು ಪ್ರವಾಸೋದ್ಯಮವನ್ನು ಒಳಗೊಳಿಸಲು ಏನು ಮಾಡ್ತಾರೆ, ಬೆಳೆಸಲು ಸೀಪ್ಲೇನ್ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆನಾ, ಅದು ವಿಶೇಷವಾಗಿ ಕರಾವಳಿ ಪ್ರದೇಶಗಳಲ್ಲಿ ಏನಂತಾರೆ, ಬೂಸ್ಟ್ ದ ಟೂರಿಸಂ ಅಂತ ಕರಿತೀವಿ ನಾವು. ನೆಕ್ಸ್ಟು ನೋಡಿ, ಈ ಸೀಪ್ಲೇನ್ ರೈಸರ್ ಇದು ಮಾಡಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ನೋಡ್ತೀವಿ ಅಂತ ಹೇಳಿದಾರೆ, ಫಂಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವ್ದು ಕರಿತೀವಿ ನಾವು, VGF ಸೀಪ್ಲೇನ್ VGF ಸ್ಕೀಮ್ ಅಂತ ಕರಿತೀವಿ ನಾವು. VGF ಅಂದ್ರೆ ಗೊತ್ತಲ್ವಾ, ವೈಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ ಕರಿತಾರೆ. ಅಂದ್ರೆ ಏನಾದರೂ ಅಮೌಂಟ್ ಕಡಿಮೆ ಇದ್ರೆ ಅದನ್ನ ಈ ಒಂದು VGF ಅಲ್ಲಿ ಕೊಡ್ತಾ ಹೋಗ್ತಾರೆ. ಅದನ್ನ ನಾವು ಸೀಪ್ಲೇನ್ VGF ಸ್ಕೀಮ್ ಅಂತ ಕರೀತಾರೆ. ಇದು ವಿಶೇಷವಾಗಿ ಸೀಪ್ಲೇನ್ಗಳನ್ನು ತಯಾರಿಸಿಕೊಳ್ಳಿರುವಂಥ ಒಂದು ಸ್ಕೀಮ್ ಅಂತ ಕರಿತೀವಿ ನಾವು. ಅದೇ ರೀತಿ ನೆಕ್ಸ್ಟ್ ನೋಡಿದ್ರೆ, ಸೊ ನೆಕ್ಸ್ಟ್ ಬಂದು ಎನರ್ಜಿ ಸೆಕ್ಯೂರಿಟಿ ಅಂತ ಕರಿತೀವಿ. ನೆಕ್ಸ್ಟು ಸ್ಕೀಮ್ ರಿಲೇಟೆಡ್ ಟು ಎನರ್ಜಿ ಸೆಕ್ಯೂರಿಟಿ ಅಂದರೆ ಇಂಧನ ಭದ್ರತೆ ಮತ್ತು ಸ್ಥಿರತೆ ಅಂತಗೋಸ್ಕರ ಏನು ಮಾಡಿದ್ರೆ ನೋಡಿ, ಸೊ ಒಂದು ಸ್ಕೀಮ್ ಮಾಡಿದರೆ ಕಾರ್ಬನ್ ಕ್ಯಾಪ್ಚರ್ ಅಂತ ಕರಿತೀವಿ ನಾವು. ಓಕೆ, ಕಾರ್ಬನ್ ಕ್ಯಾಪ್ಚರ್ ಇಲ್ಲಿ ಇದನ್ನ CCUS ಅಂದ್ರೆ ಗೊತ್ತಿರಬೇಕು. ಕಾರ್ಬನ್ ಕ್ಯಾಪ್ಚರ್ ಯುಟಿಲೈಸೇಷನ್ ಆ್ಯಂಡ್ ಸ್ಟೋರೇಜ್ ಅಂತ ಕರೀತಾರೆ. ಏನು ಕಾರ್ಬನ್ ಒಂದು ಎಮಿಷನ್ ಇರ್ತಾರಲ್ವಾ, ಅದನ್ನ ಏನು ಮಾಡ್ತಾರೆ, ಒಂದು ಕಡೆ ಸ್ಟೋರ್ ಮಾಡಿ ಅದನ್ನು ಬಳಸ್ಕೊಳ್ಳೋದು, ಅದು ನಾವು ಕಾರ್ಬನ್ ಕ್ಯಾಪ್ಚರ್ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಇಂಗಾಲದ ಹೊರಸೂಸುವಿಕೆಯನ್ನು ನಿಯಂತ್ರಿಸುವ ಒಂದು ಏನು ಮಾಡಿದ್ದಾರೆ, CCUS ಅಂತ ಮಾಡಿದ್ದಾರೆ. ತಂತ್ರಜ್ಞಾನಗಳಿಗಾಗಿ ಮುಂದಿನ 5 ವರ್ಷಗಳ ಅವಧಿಗೆ ಅಂದರೆ ಸುಮಾರು 20,000 ಕೋಟಿ ಅಮೌಂಟನ್ನು ಕೂಡ ಏನು ಮಾಡಿದ್ದಾರೆ, ಅದರಲ್ಲಿ ಅನುದಾನವಾಗಿ ಈ ಒಂದು ಕಾರ್ಬನ್ ಕ್ಯಾಪ್ಚರ್ಗೋಸ್ಕರ ರಿಸರ್ವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆನಾ, ಇದೊಂದು ಈಕೋ ಫ್ರೆಂಡ್ಲಿ ಅಥವಾ ಕ್ಲೈಮೇಟ್ ಆಕ್ಷನ್ ಸಂಬಂಧಪಟ್ಟ ಒಂದು ನಾವು ಸ್ಕೀಮ್ ಅಂತ ಕರಿಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟು ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ನಗರ ಆರ್ಥಿಕ ಪ್ರದೇಶಗಳು ಅಥವಾ ಸಿಟಿ ಎಕನಾಮಿಕ್ ರೀಸನ್ಸ್ ಬಗ್ಗೆ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. CR ಅಭಿವೃದ್ಧಿ ಅಂತ ಕರಿತೀವಿ. ನೋಡ್ತಾ ಹೋಗೋಣ ಬಗ್ಗೆ. ನಗರ ಆರ್ಥಿಕ ಪ್ರದೇಶಗಳ ಹಂಚಿಕೆ ಅಂತ ಕರಿತಾರೆ. ಏನು ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ಪ್ರತಿ ನಗರ ಆರ್ಥಿಕ ಪ್ರದೇಶಕ್ಕೆ ಮುಂದಿನ 5 ವರ್ಷಗಳೊಳಗೆ ಅಂದರೆ ಸುಮಾರು 5,000 ಕೋಟಿ ಹಂಚಿಕೆ ಮಾಡ್ತಾ ಅಂತ ಹೇಳಿದ್ದಾರೆ. ಪ್ರತಿ ನಗರದ ಆರ್ಥಿಕ ಪ್ರದೇಶಕ್ಕೆ ಮುಂದಿನ 5 ವರ್ಷಗಳಲ್ಲಿ ಅಂತಂದ್ರೆ ಆಕ್ಚುಲಿ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ಚಾಲೆಂಜ್ ಮೋಡಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಉದ್ದೇಶ ಅಂದರೆ ಆ ಒಂದು ಪ್ರದೇಶಗಳಲ್ಲಿ ಮೂಲಕ ಸುಧಾರಣೆ ಮಾಡುವಂಥದ್ದು ಈ ಒಂದು ಇದರ ಉದ್ದೇಶ ಅಂತ ಹೇಳ್ಬೋದು ನಾವು. ಅದೇ ರೀತಿ ನೆಕ್ಸ್ಟು ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇದನ್ನ ಹೈ ಸ್ಪೀಡ್ ರೈಲ್ ಅಂತ ಕರಿತೀವಿ. ಅದು ವಿಶೇಷವಾಗಿ ಅಂದರೆ ಸೊ ಕೆಲವೊಂದು ಕಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದಾ, 7 ಹೈ ಸ್ಪೀಡ್ ರೈಲ್ ಕಾರಿಡಾರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ, ಮುಂಬೈಯಿಂದ ಪುಣೆ, ಪುಣೆಯಿಂದ ಹೈದ್ರಾಬಾದ್, ಆಮೇಲೆ ಹೈದ್ರಾಬಾದ್ ಟು ಬೆಂಗಳೂರು, ಆಮೇಲೆ ಹೈದ್ರಾಬಾದ್ ಟು ಚೆನ್ನೈ, ಹಾಗೆ ಚೆನ್ನೈ ಟು ಬೆಂಗಳೂರು, ಹಾಗೂ ಡೆಲ್ಲಿ ಟು ವಾರಣಾಸಿ, ಆಮೇಲೆ ವಾರಣಾಸಿ ಟು ಸಿಲಿಗುರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 7 ಕಡೆ ಏನು ಮಾಡ್ತೀವಿ ಅಂತ ಹೇಳಿದರೆ ಹೈ ಸ್ಪೀಡ್ ರೈಲು ಕಾರಿಡಾರ್ಗಳನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರ ಉದ್ದೇಶ ಅಂದರೆ ಆ್ಯಕ್ಚುಲಿ ಇದೊಂದು ಪರಿಸರ ಸ್ನೇಹಿ ಪ್ರಯಾಣ ವ್ಯವಸ್ಥೆಯನ್ನು ಉತ್ತೇಜಿಸುವಂಥದ್ದು ಮತ್ತು ನಗರಗಳ ನಡುವೆ ಬೆಳವಣಿಗೆ ಕೊಂಡಿಗಳಾಗಿ ಈ ಒಂದು ರೈಲ್ವೆ ಕಾರಿಡಾರ್ಗಳು ಕೆಲಸ ಮಾಡ್ತಾ ಹೋಗ್ತವೆ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್. ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಎಕ್ಸಾಂಪಲ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಒಂದು ರೈಲ್ವೆ ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ ಬಗ್ಗೆ. ಓಕೆನಾ, ಹಾಗಾಗಿ ನಮ್ಮ ರಾಜ್ಯ ಬಂದಾಗ ನೋಡಿ, ಹೈದ್ರಾಬಾದ್ ಟು ಬೆಂಗಳೂರು ಒಂದು ಕಡೆ ಬರುತ್ತೆ, ಇನ್ನೊಂದು ಚೆನ್ನೈ ಬೆಂಗಳೂರು, ಎರಡು ಕೂಡ ನಮ್ಮ ಬೆಂಗಳೂರಿಗೆ ಅಥವಾ ನಮ್ಮ ಕರ್ನಾಟಕಕ್ಕೆ ಇದು ಹೆಲ್ಪ್ ಆಗುವಂಥ ಒಂದು ಹೈ ಸ್ಪೀಡ್ ರೈಲ್ ಕಾರಿಡಾರ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ, ಈ ಥರ ಸುಧಾರಣೆಗಳು ಅಥವಾ ಅದರ್ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಕರಿತೀವಿ ನಾವು. ಅದರಲ್ಲಿ ಬಂದಾಗ ನೋಡಿ, ಬ್ಯಾಂಕಿಂಗ್ಗಳಲ್ಲಿ ಬಂದಾಗ ಕೂಡ ಸಾಕಷ್ಟು ಏನು ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಅಂದರೆ ಸಾಕಷ್ಟು ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದೆ ಅಲ್ವಾ. ಅದು ವಿಶೇಷವಾಗಿ ಬಂದಾಗ ಸಾಲದ ಬಗ್ಗೆ ಬಂದಾಗ, ಸೊ ಅದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ, ಬ್ಯಾಂಕಿಂಗ್ ಉನ್ನತ ಮಟ್ಟದ ಒಂದು ಸಮಿತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದರ ಉದ್ದೇಶ ಅಂದರೆ ವಿಕಸಿತ ಭಾರತಕ್ಕಾಗಿ ಬ್ಯಾಂಕಿಂಗ್ ಕುರಿತು ಉನ್ನತ ಮಟ್ಟದ ಸಮಿತಿಯಲ್ಲಿ ಅಂದರೆ ಹೈ ಲೆವೆಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಫಾರ್ ದಿ ವಿಕಸಿತ ಭಾರತ ಮಾಡ್ತೀವಿ ಅಂತ ಹೇಳಿದರೆ ಈ ಸಮಿತಿಯ ಮುಖಾಂತರ ಹೇಳಿದ್ರೆ ಬ್ಯಾಂಕಿಂಗ್ ವಲಯವನ್ನು ಸಮಗ್ರವಾಗಿ ಪರಿಶೀಲಿಸಿ ಮತ್ತೆ ಹಣಕಾಸು ಸ್ಥಿರತೆ ಹಾಗೂ ಗ್ರಾಹಕರ ರಕ್ಷಣೆಯನ್ನು ಒದಗಿಸುವಂಥದ್ದು ಕಾಪಾಡುವಂಥದ್ದು ಈ ಒಂದು ಸಮಿತಿಯಲ್ಲಿ ಅಂದರೆ ಆಕ್ಚುಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಅದು ನಾವು ಬ್ಯಾಂಕಿಂಗ್ ಉನ್ನತ ಮಟ್ಟದ ಸಮಿತಿ ಅಂತ ಕರೀತಾರೆ. ಓಕೆನಾ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಸಾರ್ವಜನಿಕ ವಲಯದ NBFC ಗೊತ್ತಲ್ವಾ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಅಂತ ಕರೀತಾರೆ. ಅವುಗಳ ಪುನರಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಸಾರ್ವಜನಿಕ ವಲಯದ NBFCಗಳಲ್ಲಿ ದಕ್ಷತೆ ಹೆಚ್ಚಿಸಲು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಮಾಡ್ತೀವಿ ಮತ್ತು ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಸಂಸ್ಥೆಗಳನ್ನ ಪುನರಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಏನಂದರೆ NBFCಗಳನ್ನ ರೀಆರ್ಗನೈಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ವಿದೇಶಿ ಹೂಡಿಕೆ ನಿಯಮಗಳು ಒಂದು ಆ್ಯಕ್ಟ್ ಗೊತ್ತಲ್ವಾ ನಿಮಗೆ, ಫೆಮಾ ಅಂತ ಕರಿತೀವಿ ನಾವು. ಫೆಮಾ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕರೀತಾರೆ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಒಂದು ಕಾಯ್ದೆ ಮಾಡಿದ್ದಾರೆ, ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಕರೀತಾರೆ.
ಓಕೆ, ಸೊ ಏನು ಮಾಡ್ತೀವಿ ನೋಡಿ, ವಿದೇಶಿ ಹೂಡಿಕೆ ಹೆಚ್ಚು ಸಮಕಾಲೀನ ಮತ್ತು ಬಳಕೆದಾರರ ಸ್ನೇಹಿ ಚೌಕಟ್ಟನ್ನು ರೂಪಿಸಲು ಅಂತಂದರೆ ಆ್ಯಕ್ಚುಲಿ ಈ ವಿದೇಶಿ ವಿನಿಮಯ ನಿರ್ವಹಣಾ ಅಂದರೆ ಸಾಲದ ಉಪಕರಣಗಳು ನಿಯಮಗಳ ಸಮಗ್ರ ಪರಿಶೀಲನೆ ಮಾಡೋಕ್ಕೆ ಏನಂದರೆ ಆ್ಯಕ್ಚುಲಿ ಒಂದು ರೂಲ್ಸ್ ತರ್ತೀವಿ ಅಂತ ಹೇಳಿದ್ದಾರೆ. ಸೊ ವಿಶೇಷವಾಗಿ ಫೆಮಾಡಿಯಲ್ಲಿ. ನೆಕ್ಸ್ಟ್ ಬಂದು ಮುನ್ಸಿಪಲ್ ಬಾಂಡ್ಗಳು. ಏನಿದು ದೊಡ್ಡ ನಗರಗಳು ಹೆಚ್ಚಿನ ಮೌಲ್ಯದ ಮುನ್ಸಿಪಲ್ ಬಾಂಡ್ಗಳನ್ನ ಬಿಡುಗಡೆ ಮಾಡೋದನ್ನ ಉತ್ತೇಜಿಸಲು ಮಾಡ್ತಾರೆ ಅಂತ ಹೇಳಿದ್ರೆ ಆ್ಯಕ್ಚುಲಿ 1000 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಒಂದೇ ಬಾಂಡ್ ಏನಂದ್ರೆ ಬಿಡುಗಡೆ ಮಾಡೋಕೆ ಅಂದರೆ 100 ಕೋಟಿ ಪ್ರೋತ್ಸಾಹವನ್ನು ಕೂಡ ಅವರಿಗೆ ಘೋಷಣೆ ಮಾಡ್ತಾ ಹೋಗ್ತಾರೆ ಇದರಲ್ಲಿ. ಸೊ ಅದಕ್ಕೆ ಮುನ್ಸಿಪಲ್ ಬಾಂಡ್ಗೋಸ್ಕರ ಈ ಒಂದು ಬಜೆಟಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟು ಎರಡನೇ ಕರ್ತವ್ಯ ಬಗ್ಗೆ ನೋಡ್ತಾ ಹೋಗೋಣ. ಸೆಕೆಂಡ್ ಒಂದು ಕರ್ತವ್ಯ ಇದು ಏನಂದರೆ ಜನರ ಆಕಾಂಕ್ಷೆಗಳು ಈಡೇರಿಸುವುದು ಎರಡನೇ ಕರ್ತವ್ಯ ಮುಖ್ಯ ಉದ್ದೇಶವಾಗಿದೆ. ಹೌದಾ, ಇದರಲ್ಲಿ ಬಂದಾಗ ವಿಶೇಷವಾಗಿ ಶಿಕ್ಷಣದಿಂದ ಉದ್ಯಮಶೀಲತೆ ಅಂತ ಕರೀತಾರೆ. ನೋಡಿ, ನಮ್ಮ ದೇಶದಲ್ಲಿ ಎಷ್ಟೇ ಡಿಗ್ರಿ ತೊಗೊಂಡು ಎಷ್ಟೇ ನೀವು ಹೈಯರ್ ಎಜುಕೇಟ್ ಆಗಿದ್ರು ಕೂಡ ನಮಗೆ ಒಂದು ಕಾನ್ಫಿಡೆನ್ಸ್ ಇರೋಲ್ಲ, ನಮಗೆ ಜಾಬ್ ಸಿಗ್ತಾನೆ ಕಾನ್ಫಿಡೆನ್ಸ್ ಇಲ್ಲ, ನಮ್ಮ ಲೈಫಿಗೆ ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಶಿಕ್ಷಣದಿಂದ ಉದ್ಯೋಗ ಮತ್ತು ಉದ್ಯಮಶೀಲತೆ ಕ್ರಿಯೇಟ್ ಮಾಡೋದು. ನಮ್ಮ ಎಜುಕೇಷನ್ ಇದೆಯಲ್ಲ, ದೇ ಕ್ರಿಯೇಟ್ ಟು ಎಂಪ್ಲಾಯ್ಮೆಂಟ್ ಆಸ್ ವೆಲ್ ಆಸ್ ಎಂಟರ್ಪ್ರಿನರ್ಶಿಪ್ ಅಂತ ಕರೀತಾರೆ. ಹಾಗಾಗಿ ಅದಕ್ಕೋಸ್ಕರ ಮಾಡಿದ್ರೆ ನೋಡಿ, ವಿಕಸಿತ ಭಾರತದ ಮುಖ್ಯ ಒಂದು ಚಾಲಕ ಶಕ್ತಿಯಾಗಿ ವಿಶೇಷವಾಗಿ ಸೇವಾ ವಲಯ ಅಂತ ಕರಿತೀವಿ. ನೋಡಿ, ನಮ್ಮ ಒಂದು ಎಕನಾಮಿಕಲ್ಲಿ ಓದಬೇಕಾದ್ರೆ ನಾವು ಪ್ರಮುಖವಾಗಿ 3 ಸೆಕ್ಟರ್ಗಳಲ್ವಾ. ಒಂದು ಪ್ರಾಥಮಿಕ ವಲಯ ಅಂತ ಕರಿತೀವಿ ನಾವು, ಇದನ್ನು ಇಂಗ್ಲೀಷ್ನಲ್ಲಿ ಪ್ರೈಮರಿ ಸೆಕ್ಟರ್ ಅಂತ ಕರೀತಾರೆ. ಇದನ್ನು ಕೃಷಿ ವಲಯ ಅಂತ ಕರೀತಾರೆ. ಎರಡನೇದು ದ್ವಿತೀಯ ವಲಯ ಅಂತ ಕರೀತಾರೆ. ಇದನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಕರೀತಾರೆ. ಓಕೆನಾ. ಮೂರನೇದು ತೃತೀಯ ವಲಯ ಅಂತ ಕರಿತೀವಿ ನಾವು, ತೃತೀಯ ವಲಯ ಅಥವಾ ಇದನ್ನು ಟರ್ಷರಿ ಸೆಕ್ಟರ್ ಅಂತ ಕರೀತಾರೆ. ಇದನ್ನು ಇಟ್ಸ್ ಆಲ್ಸೋ ಕಾಲ್ಡ್ ದಿ ಸೇವಾ ವಲಯ ಅಂತ ಕರೀತಾರೆ. ನೋಡಿ, ನಮ್ಮ ಇಂಡಿಯನ್ ಒಂದು ಎಕನಾಮಿಗೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡೋದೇ ಒಂದು ಸರ್ವಿಸ್ ಸೆಕ್ಟರ್ ಆಗಿದೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ವಿಶೇಷವಾಗಿ ಈ ಶಿಕ್ಷಣದಲ್ಲಿ ಸರ್ವಿಸ್ ಸೆಕ್ಟರ್ ಮೇಲೆ ಗಮನ ಹರಿಸಲು ಉನ್ನತ ಮಟ್ಟದ ಶಿಕ್ಷಣದಿಂದ ಉದ್ಯೋಗ ಮತ್ತು ಉದ್ಯಮಶೀಲತೆ ಅಂದರೆ ಎಜುಕೇಷನ್ ಟು ಎಂಪ್ಲಾಯ್ಮೆಂಟ್ ಆಸ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಒಂದು ಸ್ಥಾಯಿ ಸಮಿತಿಯನ್ನು ಮಾಡ್ಕೊಂಡಿರೋ ಅಂದರೆ ಆ್ಯಕ್ಚುಲಿ ನಮ್ಮ ಶಿಕ್ಷಣದಲ್ಲಿ ಉದ್ಯೋಗ ಮತ್ತು ಉದ್ಯಮಶೀಲತೆಗೆ ಜಾಸ್ತಿ ಮತ್ತು ಕೊಡ್ಕೊಳ್ಳೋಕ್ಕೆ ಇದರಲ್ಲಿ ಇದು ಮಾಡ್ತಾವೆ ಅಂತ ಹೇಳ್ತಾರೆ ಹೋಗ್ತಾರೆ. ನೆಕ್ಸ್ಟು ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದು ವಿಕಸಿತ ಭಾರತಕ್ಕಾಗಿ ವೃತ್ತಿಪರರ ಸೃಷ್ಟಿ ಅಂತ ಕರಿತೀವಿ. ದರ್ ಇಸ್ ಅ ಕ್ರಿಯೇಷನ್ ಆಫ್ ದಿ ಪ್ರೊಫೆಷನಲ್ಸ್, ವೆರಿ ಇಂಪಾರ್ಟೆಂಟ್ ಅಲ್ವಾ. ಪ್ರೊಫೆಷನಲ್ಸನ್ನು ಕ್ರಿಯೇಟ್ ಮಾಡುವಂಥದ್ದು ವಿಕಸಿತ ಭಾರತಕ್ಕಾಗಿ ಬಹಳ ಪ್ರಮುಖವಾಗಿರುವಂಥದ್ದಾಗಿದೆ. ಹಾಗಾಗಿ ಏನಂತ ಏನು ಮಾಡ್ತೀವಿ ಅಂತ ಹೇಳಿದರೆ ಇದು ವಿಶೇಷವಾಗಿ ಸಹಾಯಕ ಆರೋಗ್ಯ ವೃತ್ತಿಪರ ಅಂತ ಕರೀತಾರೆ, ಅಂದರೆ ಅಸಿಸ್ಟೆಂಟ್ ಹೆಲ್ತ್ ಪ್ರೊಫೆಷನಲ್ಸ್ ಅಂತ ಕರೀತಾರೆ. ಅವರನ್ನು ಅಷ್ಟಿರುವಂಥ ಶಿಕ್ಷಣ ಸಂಸ್ಥೆಗಳನ್ನು ಉನ್ನತೀಕರಿಸಲಾಗುವುದು ಮತ್ತು ಖಾಸಗಿ ಹಾಗೂ ಸರ್ಕಾರಿ ವಲಯಗಳೇನಂತಂದರೆ ಹೊಸ AHP ಸಂಸ್ಥೆಗಳನ್ನು ಸ್ಥಾಪಿಸಲಾಗುವುದು ಅಂತ ಹೇಳ್ತಾರೆ. ಅಂದರೆ ಸುಮಾರು ಮುಂದಿನ 5 ವರ್ಷಗಳಲ್ಲಿ ಮಾಡ್ತೀನಿ ಅಂತ ಹೇಳಿದರೆ ಸುಮಾರು 1 ಲಕ್ಷ ಹೊಸ ಸಹಾಯಕ ಆರೋಗ್ಯ ವೃತ್ತಿಪರನ್ನ ಸೇರ್ಪಡೆಗೊಳಿಸುವ ಅಂತ ಹೇಳ್ತಾರೆ. ವಿಶೇಷವಾಗಿ ಇದು ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ಜಾಬ್ ಆಪರ್ಚುನಿಟಿ ಅಂತ ಕರಿಬೋದು ಅಷ್ಟೇ. ಹಾಗಾಗಿ ಅದರ್ ಸೆಕ್ಟರ್ಗಳಿಗೆ ಇಟ್ಸ್ ನಾಟ್ ಬೆನಿಫಿಟ್ ಅಂತ ಹೇಳ್ಬೋದು. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಪ್ರಾದೇಶಿಕ ವೈದ್ಯಕೀಯ ಹಬ್ಗಳು ಅಂತ ಕರಿತೀವಿ ನಾವು, ಅಂದರೆ ರೀಜನಲ್ ಮೆಡಿಕಲ್ ಹಬ್ಸ್ ಅಂತ ಕರಿತೀವಿ. ಆ್ಯಕ್ಚುಲಿ ಇದೇನು ಮಾಡ್ತಾರೆ, ಭಾರತವನ್ನು ವೈದ್ಯಕೀಯ ಪ್ರವಾಸೋದ್ಯಮ, ಇದನ್ನು ಇಂಗ್ಲೀಷ್ ನಾವು ಮೆಡಿಕೋ ಟೂರಿಸಂ ಅಂತ ಕರಿತೀವಿ ನಾವು. ಮೆಡಿಕೋ ಟೂರಿಸಂ ಮತ್ತು ಮೆಡಿಕಲ್ ಟೂರಿಸಂ ಅಂತ ಕರೀತಾರೆ. ಮೆಡಿಕಲ್ ಟೂರಿಸಂ ನೋಡಿ, ಎಷ್ಟೋ ಜನ ವಿದೇಶದಲ್ಲಿ ಮಾಡ್ತಾರೆ ಆ್ಯಕ್ಚುಲಿ ಭಾರತಕ್ಕೆ ಬಂದು ಟ್ರೀಟ್ಮೆಂಟ್ ತಗೋತಾರೆ. ಬಿಕಾಸ್ ಇಂಡಿಯಾ ಇಸ್ ಅ ವೆರಿ ಚೀಪ್ ಆ್ಯಂಡ್ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಹಾಗಾಗಿ ಅದ್ರ ಮುಖಾಂತರ ಆ್ಯಕ್ಚುಲಿ ಈ ಪ್ರಾದೇಶಿಕ ವೈದ್ಯಕೀಯ ಹಬ್ಗಳ ಮುಖಾಂತರ ಒಂದು ಮೆಡಿಕಲ್ ಟೂರಿಸಂ ಅನ್ನು ಜಾಸ್ತಿ ಮಾಡುವಂಥದ್ದು ಈ ಒಂದು ಹಬ್ಗಳ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ಬಂದು ಆಯುಷ್. ಗೊತ್ತಲ್ವ ಆಯುಷ್ ಅಂದರೆ ಗೊತ್ತಲ್ವಾ? ಆಯುರ್ವೇದ್, ಯೋಗ ಆ್ಯಂಡ್ ನ್ಯಾಚುರೋಪತಿ. ನೆಕ್ಸ್ಟು ಯುನಾನಿ, ಸಿದ್ಧಿ ಆ್ಯಂಡ್ ಹೋಮಿಯೋಪತಿ. ದಟ್ ಇಸ್ ದ ಫುಲ್ ಫಾರ್ಮ್ ಆಫ್ ದಿ ಆಯುಷ್. ಓಕೆನಾ. ಏನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಹೊಸದಾಗಿ 3 ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಅಂತ ಕರಿತೀವಿ, ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ದಿ ಆಯುರ್ವೇದ ಸೆಂಟರ್ಗಳನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ, ಗೊತ್ತಿರಬೇಕು ನಿಮಗೆ. ಅದೇ ರೀತಿ ನೆಕ್ಸ್ಟು ಪಶು ಸಂಗೋಪನೆ. ಏನು ಮಾಡ್ತೀವಿ ಅಂತ ಹೇಳಿದರೆ ಪಶು ವೈದ್ಯಕೀಯ ವೃತ್ತಿಪರರ ಸಂಖ್ಯೆಯನ್ನು 20,000ಕ್ಕೆ ಹೆಚ್ಚು ಮಾಡುವಂಥದ್ದು ಈ ಒಂದು ಸ್ಕೀಮನ್ನು ಹಾಕೊಂಡಿದ್ದಾರೆ. ಜೊತೆಗೆ ಖಾಸಗಿ ವಲಯದಲ್ಲಿ ಪಶು ವೈದ್ಯಕೀಯ ಕಾಲೇಜುಗಳು, ಆಸ್ಪತ್ರೆಗಳು, ರೋಗ ನಿರ್ಣಯ ಪ್ರಯೋಗಾಲಯಗಳು ಮತ್ತು ತಳಿ ಕೇಂದ್ರಗಳ ಸ್ಥಾಪನೆ ಏನು ಮಾಡಿದರೆ ಒಂದು ಸಾಲ ಸಂಯೋಜಿತ ಬಂಡವಾಳ ಸಬ್ಸಿಡಿ ಯೋಜನೆಯನ್ನು ತಂದಿದ್ದಾರೆ. ಆ್ಯಕ್ಚುಲಿ ಇದು ಎಸ್ಪೆಷಲಿ ಬಂದಾಗ ನಮಗೆ ಏನು ವೆಟರ್ನರಿ ಅಂತ ಕರಿತೀವಲ್ಲ ಅದಕ್ಕೆ ಸಂಬಂಧಪಟ್ಟ ಒಂದು ಸ್ಕೀಮ್ ಅಂತ ಕರಿತೀವಿ, ಸಾಲ ಸಂಯೋಜಿತ ಬಂಡವಾಳ ಸಬ್ಸಿಡಿ ಯೋಜನೆ ಅಂತ ಕರೀತಾರೆ. ಓಕೆನಾ. ಎಸ್. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ಅರೇಂಜ್ ಎಕನಾಮಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಬೋತ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ನೋಡಿ, ಅರೇಂಜ್ ಎಕನಾಮಿ ಬಂದು ರೀಸೆಂಟಾಗಿ ಇದರ ಮುಖ್ಯ ಉದ್ದೇಶ ಇದನ್ನು ಕನ್ನಡದಲ್ಲಿ ಏನು ಕರಿತೀವಿ ಅಂದರೆ ಸೃಜನಶೀಲ ಆರ್ಥಿಕತೆ ಅಂತ ಕರೀತಾರೆ. ಅಂದರೆ ಇದೇನೆಂದರೆ ಇದು ವಿಶೇಷವಾಗಿ
ಯಾರ ಒಂದು ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂಥ ಎಕನಾಮಿ ಇದು ಒಂದು ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂಥ ಅಥವಾ ಸೃಜನಶೀಲತೆಗೆ ಸಂಬಂಧಪಟ್ಟಂಥ ಒಂದು ಎಕನಾಮಿ ಆಗಿದೆ. ಸೊ ಹಾಗಾಗಿ ಮುಂಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ ಮೂಲಕ ಏನು ಮಾಡ್ತೀವಿ ಅಂತ ಹೇಳಿದರೆ 15,000 ಪ್ರೌಢ ಹೈಸ್ಕೂಲ್ಗಳಿದೆ ಮತ್ತು 500 ಕಾಲೇಜುಗಳಿದೆ ಅಂತಂದರೆ, ಸೊ ಈ ಒಂದು AVGC ಗೊತ್ತಲ್ವಾ, AVGC ವೆರಿ ಇಂಪಾರ್ಟೆಂಟ್, ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಮತ್ತು ಕಾಮಿಕ್ಸ್ ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳನ್ನು ಸ್ಥಾಪಿಸಲು ಬೆಂಬಲ ನೀಡುತ್ತೆ ಅಂತ ಹೇಳಿದರೆ, ಎಲ್ಲಿ ಅದು ಮುಂಬೈ ಇನ್ಸ್ಟಿಟ್ಯೂಟ್ ಆಫ್ ದಿ ಕ್ರಿಯೇಟಿವ್ ಟೆಕ್ನಾಲಜಿ ಒಂದು ಸಂಸ್ಥೆಯ ಮುಖಾಂತರ. ಓಕೆನಾ, ಯಾಕಂದರೆ ನೋಡಿ ಎಲ್ಲ ಈಗೇನೆಂದರೆ ಡಿಜಿಟಲ್ ಒಳಗೆ ಬಂದಿದೆ. ಸೊ ಹಾಗಾಗಿ AVGCಯಲ್ಲಿ ಈಗ ಸಾಕಷ್ಟು ಒಂದು ಉದ್ಯೋಗಗಳು, ಎಂಪ್ಲಾಯ್ಮೆಂಟ್, ಜಾಬ್ ಕ್ರಿಯೇಷನ್ ಇದೆ. ಹಾಗಾಗಿ ಆ ಒಂದು ಅಂದರೆ ಆ ಪ್ರೌಢಶಾಲಾ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ ಮಾಡ್ತಾರೆ, ಆ್ಯಕ್ಚುಲಿ ಟ್ರೈನಿಂಗ್ ಮಾಡೋದ್ರ ಮುಖಾಂತರ ಒಂದು ಜಾಬ್ ಕ್ರಿಯೇಷನ್ ಮಾಡೋದನ್ನ ಅದನ್ನು ಅರೇಂಜ್ ಎಕನಾಮಿ ಅಂತ ಕರಿತೀವಿ. ಅಂದರೆ ಯಾರೆಲ್ಲ ವ್ಯಕ್ತಿ ಹತ್ರ ಕ್ರಿಯೇಟಿವಿಟಿ ಇರುತ್ತೆ ಅವರು ಈ ಒಂದು ಎಕನಾಮಿಯಲ್ಲಿ ಬೂಸ್ಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಶಿಕ್ಷಣಕ್ಕೆ ಬಂದಾಗ ಪ್ರಮುಖ ಕೈಗಾರಿಕಾ ಮತ್ತು ಲಾಜಿಸ್ಟಿಕ್ ಕಾರಿಡಾರ್ಗಳ ಒಂದು ಸಂಸ್ಥೆ ಏನು ಮಾಡ್ತೀವಿ ಅಂತ ಹೇಳಿದರೆ, ಸೊ 5 ವಿಶ್ವವಿದ್ಯಾಲಯ ಟೌನ್ಶಿಪ್ಗಳನ್ನು ಸ್ಥಾಪನೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಓಕೆನಾ, ಇಂಡಸ್ಟ್ರಿ ಟೌನ್ಶಿಪ್ಸ್ ಅಂತ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ಒಂದು VGF ಅಥವಾ ಬಂಡವಾಳ ಅಂತ ಕರೀತಾರೆ, ಹೌದಾ, ವೈಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ ಕರೀತಾರೆ. ಬೆಂಬಲದ ಮೂಲಕ ಪ್ರತಿಯೊಂದು ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಬಾಲಕಿಯರ ಹಾಸ್ಟೆಲ್ ತೆರಿತೀವಿ ಅಂತ ಹೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದೊಂದು ಮಹಿಳಾ ಸಬಲೀಕರಣಕ್ಕೆ ಬಹಳ ಪ್ರಮುಖ ಕೊಡುಗೆ ಅಂತ ಹೇಳ್ಬೋದು. ಮಹಿಳಾ ಸಬಲೀಕರಣ, ಹೌದಾ. ಸೊ ಏನು ಮಾಡ್ತೀವಿ ಅಂತ ಹೇಳಿದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಗರ್ಲ್ಸ್ ಹಾಸ್ಟೆಲ್ನ ತೆರಿತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ನೆಕ್ಸ್ಟು ಪ್ರವಾಸೋದ್ಯಮ, ಟೂರಿಸಂ ಏನು ಮಾಡ್ತೀವಿ ಅಂತ ಹೇಳಿದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಯಾಟ್ರಿಂಗ್ ಟೆಕ್ನಾಲಜಿಯನ್ನು ಏನು ಮಾಡ್ತೀವಿ ಅಂತ ಹೇಳಿದರೆ ಅಂದರೆ ಅದನ್ನು ರಾಷ್ಟ್ರೀಯ ಆತಿಥ್ಯ ಸಂಸ್ಥೆ ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ದಿ ಹಾಸ್ಪಿಟಲಿಟಿಯಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಉನ್ನತೀಕರಣ ಮಾಡ್ತೀವಿ ಅಂತ ಹೇಳಿದರೆ, ಅದನ್ನು ಅಪ್ಗ್ರೇಡೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವುದನ್ನು ನ್ಯಾಷನಲ್ ಕೌನ್ಸಿಲ್ ಫಾರ್ ದಿ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಯಾಟ್ರಿಂಗ್ ಟೆಕ್ನಾಲಜಿ. ಓಕೆನಾ, ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟು IIM ಅಲ್ವಾ, ಏನು IIM ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ದಿ ಮ್ಯಾನೇಜ್ಮೆಂಟ್ ಅಲ್ವಾ. ಸೊ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸಹಯೋಗದೊಂದಿಗೆ ಸುಮಾರು 20 ಪ್ರವಾಸಿ ತಾಣಗಳಲ್ಲಿ ಸುಮಾರು 10,000 ಮಾರ್ಗದರ್ಶಕ ಏನು ಮಾಡ್ತೀವಿ ಅಂತ ಹೇಳಿದ್ರೆ 12 ವಾರಗಳ ಒಂದು ಹೈಬ್ರಿಡ್ ತರಬೇತಿ ಕೊಡ್ತಾರಂತೆ. ಸೊ ದಟ್ ಈಸ್ ದ ಒಂದು ಪ್ರಾಕ್ಟಿಕಲ್ ಸ್ಕೀಮ್ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. ಅದೇ ರೀತಿ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ಇದು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಸಾಂಸ್ಕೃತಿಕ, ಆಧ್ಯಾತ್ಮಿಕ ಮತ್ತು ಪರಂಪರೆ ತಾಣಗಳನ್ನು ಡಿಜಿಟಲ್ ರೂಪದಲ್ಲಿ ದಾಖಲಿಸಲು ರಾಷ್ಟ್ರೀಯ ಗಮ್ಯ ಸ್ಥಾನ ಡಿಜಿಟಲ್ ಗ್ಯಾಂಗ್ ಅಂತ ಕರೀತಾರೆ. ಅಂದರೆ ನ್ಯಾಷನಲ್ ಡೆಸ್ಟಿನೇಷನ್ ಡಿಜಿಟಲ್ ನಾಲೆಜ್ ಗ್ರಿಡನ್ನು ಸ್ಥಾಪಿಸಿ ಅಂತ ಹೇಳ್ತಾರೆ. ಇದರ ಉದ್ದೇಶ ಅಂದರೆ ನಮ್ಮ ದೇಶದಲ್ಲಿ ಸಾಂಸ್ಕೃತಿಕ, ಕಲ್ಚರಲ್, ಆಧ್ಯಾತ್ಮಿಕ, ಸ್ಪಿರಿಚುವಲ್ ಮತ್ತು ಪರಂಪರೆ ಟ್ರೆಡಿಷನಲ್ ತಾಣಗಳನ್ನು ಡಿಜಿಟಲ್ ರೂಪದಲ್ಲಿ ಏನು ಮಾಡ್ತಾರೆ ಅಂದರೆ ಅವುಗಳನ್ನ ದಾಖಲೆ ಮಾಡ್ತಾ ಹೋಗ್ತಾರೆ ಈ ಒಂದು ನ್ಯಾಷನಲ್ ಡೆಸ್ಟಿನೇಷನ್ ಡಿಜಿಟಲ್ ನಾಲೆಜ್ ಗ್ರಿಡ್ ಮುಖಾಂತರ. ಅದೇ ರೀತಿ ಪರಂಪರೆ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮಕ್ಕೆ ಏನಂದರೆ ಸಾಕಷ್ಟು ಇದರಲ್ಲಿ ಮಹತ್ವ ಕೊಡ್ತಾ ಹೋಗ್ತಾರೆ. ಅದು ಬಂದಾಗ ವಿಶೇಷವಾಗಿ ಲೋಥಲ್, ಧೋಲಾವೀರ, ರಾಖಿಗರ್ ಇವೆಲ್ಲ ಗೊತ್ತಲ್ವ. ಇವೆಲ್ಲ ಏನಂತಂದರೆ ನಮಗೆ ನಮ್ಮ ಭಾರತದ ಒಂದು ಹರಪ್ಪನ್ ಪ್ರದೇಶಗಳಾಗಿದೆಲ್ವಾ, ಹರಪ್ಪನ್ ಸಿಟೀಸ್ ಅಂತ ಕರಿತೀವಿ ನಾವು. ಅದೇ ರೀತಿ ಆದಿಚನ್ನಲ್ಲೂರು, ಸಾರನಾಥ, ಹಸ್ತಿನಾಪುರ, ಲೇ ಅರಮನೆ ಸೇರಿದಂತೆ 15 ಪುರಾತನ ತಾಣಗಳನ್ನು ರೋಮಾಂಚಕ ಮತ್ತು ಅನುಭವದ ಸಾಂಸ್ಕೃತಿಕ ತಾಣಗಳಾಗಿ ಅಭಿವೃದ್ಧಿಪಡಿಸಿ ಅಂತ ಹೇಳ್ತಾರೆ. ಈ ಪ್ಲೇಸ್ಗಳು ಇಂಪಾರ್ಟೆಂಟ್, ಹೌದಾ. ಲೋಥಾಲ್, ಧೋಲಾವೀರ್, ರಾಖಿಗರ್, ಆದಿಚನ್ನಲ್ಲೂರು, ಸಾರನಾಥ, ಹಸ್ತಿನಾಪುರ ಮತ್ತು ಲೇ ಅರಮನೆಗಳು ಏನು ಮಾಡ್ತಾರೆ ಅಂತಾರೆ ಆ್ಯಕ್ಚುಲಿ ಅವುಗಳನ್ನ ಡೆವಲಪ್ ಮಾಡ್ತಾರೆ. ಸೊ ತುಂಬ ಒಂದು ಟೂರಿಸಂ ಪ್ಲೇಸ್ಗಳಾಗಿ ಇನ್ನೂ ಕೂಡ ಏನಂದರೆ ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ನೆಕ್ಸ್ಟು ಕ್ರೀಡೆ ಬಂದಾಗ, ಸ್ಪೋರ್ಟ್ಸ್ ಬಂದಾಗ ಆಲ್ರೆಡಿ ಒಂದು ಸ್ಕೀಮ್ ನಿಮಗೆಲ್ಲ ಗೊತ್ತಿರುತ್ತೆ, ಖೇಲೋ ಇಂಡಿಯಾ ಗೇಮ್ ಗೊತ್ತಲ್ವಾ. ಖೇಲೋ ಇಂಡಿಯಾ ಅಂತ ಒಂದು ಸ್ಕೀಮ್ ತಂದಿದ್ರು. ಅದರಲ್ಲಿ ಅದ್ರ ಮುಖಾಂತರ ಆ್ಯಕ್ಚುಲಿ ಒಂದು ಸ್ಕೀಮ್ ಅದು ಮಾಡ್ತಾರೆ, ಖೇಲೋ ಇಂಡಿಯಾ ಮಿಷನ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಂದರೆ ಸೊ ಅದನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ವಿಶೇಷವಾಗಿ ಕ್ರೀಡಾ ವಲಯಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಕೀಮ್ ಅಂತ ಕರಿತೀವಿ ನಾವು. ಓಕೆನಾ, ಎಸ್. ನೆಕ್ಸ್ಟು 3ನೇ ಕರ್ತವ್ಯವಾಗಿದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಅಂದರೆ ಭಾರತದಂಥ ಎಲ್ಲರಿಗೂ ಕೂಡ ಸಂಪನ್ಮೂಲಗಳು ಕೊಡುವಂಥದ್ದು, ಈ ಒಂದು ಸಂಪನ್ಮೂಲಗಳಾಗಿರ್ಬೋದು ಎಲ್ಲ ಸೇವೆಗಳು ಕೊಡುವಂಥದ್ದು ಕೂಡ ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶ ಅಂತ ಕರಿತೀವಿ ನಾವು ಆ್ಯಕ್ಚುಲಿ. ಅದರಲ್ಲಿ ಬಂದಾಗ ನೋಡಿ, ಫಸ್ಟ್ ಬಂದು ರೈತರ ಆದಾಯದ ಹೆಚ್ಚಳ ಅಂತ ಕರಿತೀವಿ ನಾವು. ಒಂದು ಕಮಿಟಿ ಮಾಡಿ ನಿಮಗೆಲ್ಲ ಗೊತ್ತಿರುತ್ತಲ್ವಾ, ಅಶೋಕ್ ದಳವಾಯಿ ಕೇಳಿದ್ದೀರಾ? ಅಶೋಕ್ ದಳವಾಯಿ ಒಂದು ಕಮಿಟಿ ಬಂದು ಅಶೋಕ್ ದಳವಾಯಿ ಸಮಿತಿ ಅಂತ ಕರೀತಾರೆ. ಇವ್ರು ಏನು ಹೇಳಿದ್ರು ಅಂದರೆ 2022ಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರು, ಭಾರತದ ಒಂದು ರೈತರ ಆದಾಯವನ್ನು ಏನು ಮಾಡ್ತಾ ಅಂತ ಹೇಳಿದ್ರು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ದಿಸ್ ಇಸ್ ದ ಫೇರ್ಡ್ ಒಂದು ಕಮಿಟಿ ಅಂತ ಕರಿಬೋದು ನಾವು, ಆಗಿಲ್ಲ ಬಟ್ ನೋಡ್ತಾ ಹೋಗೋಣ. ಅವ್ರಿಗೋಸ್ಕರ ಏನು ಮಾಡ್ತಾರೆ, ರೈತರಿಗೋಸ್ಕರ ಜಲಮೂಲಗಳ ಅಭಿವೃದ್ಧಿ ಅಂತ ಕರಿತೀವಿ ನಾವು. ಏನು ಮಾಡ್ತಾರೆ ಅಂತ ಇದರಲ್ಲಿ ಸುಮಾರು 500 ಜಲಾಶಯಗಳು ಅಂದರೆ ಡ್ಯಾಮ್ಸ್ಗಳನ್ನು ಮತ್ತು ಅಮೃತ ಸರೋವರಗಳನ್ನು, ಕೆರೆಗಳನ್ನು ಸಮಗ್ರ ಅಭಿವೃದ್ಧಿಗಾಗಿ ಹೊಸ ಉಪಕ್ರಮಗಳನ್ನು ಕೂಡ ಕೈಗೊಳ್ಳುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ರೈತರಿಗೋಸ್ಕರ, ಅದೇ ರೀತಿ ಹೆಚ್ಚಿನ ಮೌಲ್ಯದ ಕೃಷಿಗೋಸ್ಕರ ಅಂದರೆ ಕರಾವಳಿ ಪ್ರದೇಶಗಳಲ್ಲಿ ತೆಂಗು, ಕೊಕೊನೆಟ್ಟು, ಶ್ರೀಗಂಧ, ಸ್ಯಾಂಡಲ್ವುಡ್ಡು,
ಕೋಕೋ ಮತ್ತು ಗೋಡಂಬಿ ಅಂತ ಹೆಚ್ಚಿನ ಮೌಲ್ಯದ ಬೆಳೆಗಳಿಗೆ ಏನಂದ್ರೆ ಆಕ್ಚುಲಿ ಸರ್ಕಾರದ ಬೆಂಬಲ ನೀಡ್ತು ಅಂತ ಹೇಳ್ತಾರೆ. ಈಗ ಹೆಂಗೆ ಯಾವ ರೀತಿ ಬೇರೆ ಬೇರೆ ಕಡೆ MSP ಕೊಡ್ತಾರೆ, ಅದೇ ತರ ಈ ಬೆಳೆಗಳು ಕೂಡ ಆಕ್ಚುಲಿ ಅವ್ರಿಗೆ ಸರ್ಕಾರ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಓಕೆನಾ. ಅದು ವಿಶೇಷವಾಗಿ ಕರಾವಳಿ ಪ್ರದೇಶ ಬೆಳೆಯುವಂಥ ಬೆಳೆಗಳಾದಂಥ ತೆಂಗು, ಶ್ರೀಗಂಧ, ಕೋಕೋ ಮತ್ತೆ ಗೋಡಂಬಿ ಅಂತ ಬೆಳೆಗಳಿಗೆ. ಓಕೆ, ಎಸ್. ನೆಕ್ಸ್ಟು ಒಂದು ಸ್ಕೀಮ್ ಮಾಡಿದರೆ ತೆಂಗು ಉತ್ತೇಜನ ಯೋಜನೆ ಅಂತ ಕರೀತಾರೆ. ತೆಂಗು ಉತ್ತೇಜನ ಯೋಜನೆ ಅಂತ ಕರೀತಾರೆ, ಅಥವಾ ಕೋಕೋನಟ್ ಪ್ರಮೋಷನ್ ಸ್ಕೀಮ್ ಅಂತ ಕರಿತೀವಿ ನಾವು. ಇದರಲ್ಲಿ ನಮ್ಮ ಮುಖಾಂತರ ಏನು ಮಾಡ್ತಾರೆ, ಉತ್ಪಾದನೆ ಮತ್ತು ಉತ್ಪಾದಕತೆಯಲ್ಲಿ ಹೆಚ್ಚಿಸಲು ಪ್ರತ್ಯೇಕ ಪರಿಯೋಜನೆಯನ್ನು ಕೂಡ ಇದರಲ್ಲಿ ಕ್ರಮ ಮಾಡ್ತಾ ಇರ್ತಾರೆ. ಅದೇ ರೀತಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ಕೀಮ್ ರೈತರಿಗೋಸ್ಕರ ಯಾವ ಸ್ಕೀಮ್ ಅಂತಂದ್ರೆ ಭಾರತ್ ವಿಸ್ತಾರ ಅಂತ ಕರೀತಾರೆ ನೋಡಿ. ಭಾರತ್ ವಿಸ್ತಾರ ಅಂತ ಕರೀತಾರೆ. ಇದೇನಂದ್ರೆ ಅಗ್ರಿಸ್ಟಾಕ್ ಗೊತ್ತಲ್ವಾ? ಅಗ್ರಿಸ್ಟಾಕ್ ಅಂತಂದ್ರೆ ರೈತರಿಗೆ ಒಂದು ಡಿಜಿಟಲ್ ಆಗಿ ಮಾರ್ಕೆಟ್ ಮಾಡುವಂಥದ್ದು ಈ ಒಂದು ಅಗ್ರಿಸ್ಟಾಕ್ ಅಂತ ಕರೀತಾರೆ. ಅಂದ್ರೆ ಅಗ್ರಿಸ್ಟಾಕ್ ಪೋರ್ಟಲ್ಗಳು ಮತ್ತು ICR ಅಂತ ಕರೀತಾರೆ. ICR ಅಂತ ಗೊತ್ತಲ್ವಾ? ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಕರಿತೀವಿ ನಾವು. ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್, ಈ ಒಂದು ಸಂಸ್ಥೆಯ ಅಗ್ರಿಕಲ್ಚರ್ ರಿಸರ್ಚ್ ಏನ್ ಮಾಡ್ತಿದ್ದೆ, ಆಕ್ಚುಲಿ ಕೃಷಿ ಪದ್ಧತಿಗಳನ್ನು ಕೃತಕ ಬದ್ಧಿ ಮತ್ತು ಆರ್ಟಿಫಿಷಿಯಲ್ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸಲು ಬಹುಭಾಷಾ ಮಲ್ಟಿ ಲ್ಯಾಂಗ್ವೇಜ್ ಮುಖಾಂತರ ಏನು ಮಾಡ್ತಾರೆ, AI ಸಾಧನದ ಭಾರತ ವಿಸ್ತಾರ ಮಿಷನ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಂದ್ರೆ ರೈತರಿಗೆ ಅಂದ್ರೆ ಆಕ್ಚುಲಿ AI ಮುಖಾಂತರ ಅವರದೇ ಭಾಷೆಗಳಲ್ಲಿ ಡೈರೆಕ್ಷನ್ ಮಾಹಿತಿ ಕೊಡುವಂಥದ್ದು ಈ ಒಂದು ಭಾರತ್ ವಿಸ್ತಾರನ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಓಕೆ, ಇದನ್ನ ಏನು ಮಾಡ್ತಾರೆ, ICR ನ ಒಂದು ಮುಖಾಂತರ ಆಕ್ಚುಲಿ ಈ ಸ್ಕೀಮನ್ನು ರೈತರಿಗೆ ಇನ್ಫಾರ್ಮೇಶನ್ ಕೊಡುವಂಥದ್ದು ಈ ಒಂದು ಸ್ಕೀಮ್ನ ಮುಖ್ಯ ಉದ್ದೇಶವಾಗಿದೆ. ಅದನ್ನ ಭಾರತ್ ವಿಸ್ತಾರ ಅಂತ ಕರೀತಾರೆ. ನೆಕ್ಸ್ಟು ಇದು ವಿಶೇಷವಾಗಿ ದಿವ್ಯಾಂಗರಿಗೆ ಸಂಬಂಧಪಟ್ಟಂತ ಅಂತ ಕರಿತೀವಿ, ಹೌದಾ? ಸೊ ಫಿಸಿಕಲಿ ಅಥವಾ ಹ್ಯಾಂಡಿಕ್ಯಾಪ್ಡ್ ಅಂತ ಕರಿತೀವಲ್ಲ, ಅವ್ರಿಗೋಸ್ಕರ ಅಂದ್ರೆ ಒಂದು ಸ್ಕೀಮ್ ಮಾಡಿದ್ದಾರೆ, ದಿವ್ಯಾಂಗ್ ಜನ ಕೌಶಲ ಯೋಜನೆ ಅಂತ ಕರೀತಾರೆ. ಅಂದ್ರೆ IT ಇನ್ಫಾರ್ಮೇಶನ್ ಟೆಕ್ನಾಲಜಿ, AVGC ಆಗಲೇ ಹೋಗ್ತಿಲ್ವಾ? ಆಮೇಲೆ ಆತಿಥ್ಯ ಮತ್ತು ಆಹಾರ ಸಂಸ್ಕರಣಾ ವಲಯಗಳಲ್ಲಿ ದಿವ್ಯಾಂಗರಿಗೆ ಕಾರ್ಯ ಆಧಾರಿತ ಮತ್ತು ಪ್ರಕ್ರಿಯೆ ಚಾಲಿತ ಉದ್ಯೋಗಾವಕಾಶ ಕೊಡುವಂಥದ್ದು ಈ ಸ್ಕೀಮ್ನ ಮುಖ್ಯ ಉದ್ದೇಶ. ಓಕೆನಾ? ಅದು ದಿವ್ಯಾಂಗ್ ಜನ್ ಕೌಶಲ್ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ಮಾನಸಿಕ ಆರೋಗ್ಯಕ್ಕಾಗಿ ಅಂದ್ರೆ ಒಂದು ಸ್ಕೀಮ್ ಮಾಡಿದ್ರೆ ಅಂದ್ರೆ ಉತ್ತರ ಭಾರತದಲ್ಲಿ ಕೂಡ ಏನು ಮಾಡ್ತೀನಿ ಅಂತ ಹೇಳಿದರೆ ನಿಮಾನ್ಸ್ 2 ಅಂತ ಕರಿತೀವಿ, ಹೌದಾ? ಗೊತ್ತಲ್ವ? ನಿಮಾನ್ಸ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ದಿ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಅಂತ ಏನು ಮಾಡ್ತಾ ಅಂದ್ರೆ ಆಕ್ಚುಲಿ ನಮ್ಮ ಸಾಮಾನ್ಯವಾಗಿ ಅದನ್ನ ದಕ್ಷಿಣ ಭಾರತದಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್ಕಾರ ಸ್ಥಾಪಿಸಲಿದೆ. ಜೊತೆಗೆ ಅದೇನಂದ್ರೆ ರಾಂಚಿ ಮತ್ತು ತೇಜ್ಪುರದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಸಂಸ್ಥೆಗಳನ್ನ ಪ್ರಾದೇಶಿಕ ಉನ್ನತ ಸಂಸ್ಥೆಗಳಾಗಿ ಏನು ಮಾಡ್ತಾರಂತೆ ಅಂದ್ರೆ ಅದನ್ನ ಉನ್ನತೀಕರಣ ಮಾಡ್ತಾ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟು ಪೂರ್ವದ ರಾಜ್ಯಗಳಿಗೆ, ಹೌದಾ? ಈಸ್ಟರ್ನ್ ಸ್ಟೇಟ್ಸ್ಗಳಿಗೋಸ್ಕರ ಮತ್ತೆ ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ಅಂತಾರೆ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನ ಈಸ್ಟ್ ಕೋಸ್ಟ್ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಕರಿತೀವಿ ನಾವು. ಈಸ್ಟ್ ಕೋಸ್ಟ್ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಕರೀತಾರೆ. ಇದು ವಿಶೇಷವಾಗಿ ದುರ್ಗಾಪುರದಲ್ಲಿ ನೋಡ್ ಹೊಂದಿರುವಂಥ ಸಮಗ್ರ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿಯನ್ನ, ಜೊತೆಗೆ ಪೂರ್ವ ಅಭ್ಯುದಯ ರಾಜ್ಯಗಳಲ್ಲಿ 5 ಪ್ರವಾಸಿ ತಾಣಗಳ ನಿರ್ಮಾಣ ಮತ್ತು ಅದಕ್ಕೆಂದ್ರೆ ಸುಮಾರು 4000 ಈ ಬಸ್ಗಳ ಒಂದು ಪೂರೈಕೆಯನ್ನು ಕೂಡ ಮಾಡ್ತಿದ್ದು ಹೇಳ್ತಾರೆ ಈ ಒಂದು ಈಸ್ಟ್ ಕೋಸ್ಟ್ ಇಂಡಸ್ಟ್ರಿಯಲ್ ಕಾರಿಡಾರ್ ಅಡಿಯಲ್ಲಿ. ಓಕೆನಾ? ಇದು ವಿಶೇಷವಾಗಿ ಈ ಏನಂತಾರೆ ಪೂರ್ವ ರಾಜ್ಯಗಳಿಗೆ ಮತ್ತು ನಾರ್ತ್ ಈಸ್ಟ್ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅಂತ ಕರಿತೀವಿ. ಅದೇ ರೀತಿ ನೆಕ್ಸ್ಟು ಬೌದ್ಧ ಸರ್ಕ್ಯೂಟ್ ಮಾಡ್ತಾ ಅಂತ ಹೇಳ್ತಾರೆ, ಗೊತ್ತಲ್ಲ? ಅಂದ್ರೆ ಬುದ್ಧ ಎಲ್ಲೆಲ್ಲಿ ಇದು ಮಾಡ್ತಾ ಹೋಗ್ತಾನೆ ಅಲ್ಲಿ ಆ ಪ್ಲೇಸ್ಗಳನ್ನು, ಯಾವುದಾದ್ರು ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ಅಸ್ಸಾಂ, ಮಣಿಪುರ್, ಮಿಜೋರಾಂ, ತ್ರಿಪುರಗಳಂತಂದ್ರೆ ಬೌದ್ಧ ಸರ್ಕ್ಯೂಟ್ಗಳ ಅಭಿವೃದ್ಧಿಗಾಗಿ ಹೊಸ ಯೋಜನೆ ಮಾಡ್ತಾ ಅಂತ ಹೇಳ್ತಾರೆ. ಓಕೆನಾ? ಎಸ್. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ಏನು ಬಜೆಟ್ ಇದೆಯಲ್ಲ ಇವ್ರು ಏನು ಮಾಡಿದ್ರೆ ಅಂದರೆ 16ನೇ ಹಣಕಾಸು ಆಯೋಗದ ಒಂದು ಶಿಫಾರಸುಗಳೇನು ಮಾಡಿದ್ರೆ ಆಕ್ಚುಲಿ ಅವರು ಒಪ್ಕೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್, ನಿಮಗೆಲ್ಲ ಗೊತ್ತಿರುವಂತೆ ಏನು ಮಾಡ್ತಾರೆ, ಸೊ ರಾಷ್ಟ್ರಪತಿ ಏನು ಮಾಡ್ತಾರೆ ಅಂದರೆ ಅಂಡರ್ ಆರ್ಟಿಕಲ್ 285 ಏನು ಮಾಡ್ತಾರೆ ಅಂದರೆ ನಮ್ಮ ದೇಶದಲ್ಲಿ 16ನೇ ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ. ಅದರ ಅಧ್ಯಕ್ಷರಾಗಿದ್ದಾರೆ ಯಾರು? ಅರವಿಂದ್ ಪನಗರಿಯಾ, ಡಾಕ್ಟರ್ ಅರವಿಂದ್ ಪನಗರಿಯಾ ಅಂತ ಆಕ್ಚುಲಿ ಅವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಹಾಗಾದರೆ 15ನೇ ಹಣಕಾಸು ಆಯೋಗದ ಅಧ್ಯಕ್ಷ ಯಾರು ಅಂತೇಳಿ ಕಾಮೆಂಟ್ ಬಾಕ್ಸ್ ಉತ್ತರ ಮಾಡಿ. ಹಾಗಾದರೆ ಹೂ ಈಸ್ ದ ಚೇರ್ ಪರ್ಸನ್ ಆಫ್ ದಿ 15th ಫೈನಾನ್ಸ್ ಕಮಿಷನ್ ಯಾರಂತ ಉತ್ತರ ಕೊಡಿ. ಓಕೆನಾ? ಸೊ ಹಾಗಾಗಿ ಏನು ಮಾಡ್ತಾರೆ ನಮ್ಮ ದೇಶದಲ್ಲಿ, ಸೊ 2026 ಏಪ್ರಿಲ್ 1 ಏನಂದ್ರೆ ಆಕ್ಚುಲಿ ಮುಕ್ತಾಯ ಬಂದು 2030 ಮಾರ್ಚ್ 31 ಏನಂದ್ರೆ ಆಕ್ಚುಲಿ ಈ ಒಂದು 16ನೇ ಹಣಕಾಸು ಆಯೋಗದ ಒಂದು ಟೈಮ್ ಲೈನ್ ಇದೆ, ಕಾಲಾವಧಿ ಇದೆ ಅಲ್ವಾ? ಅದರ ಅಧ್ಯಕ್ಷರಾಗಿದ್ದಾರೆ ಡಾಕ್ಟರ್ ಅರವಿಂದ್ ಪನಗರಿಯಾ. ಅವ್ರು ಏನು ಮಾಡಿದ್ದಾರೆ ಆಕ್ಚುಲಿ ಏನು 14% ಏನಂದ್ರೆ ಆಕ್ಚುಲಿ ಒಂದು ಸ್ಟೇಟ್ ಪಾಲುಗಳನ್ನ ಕೊಡ್ಬೇಕಂದ್ರೆ ಸೇಮ್ ಕಂಟಿನ್ಯೂಸ್ ಏನು 14 ಘೋಷಣೆ ಮಾಡಿದ್ರು ಅದನ್ನೇ ಕೂಡ ಇಲ್ಲಿ ಕಂಟಿನ್ಯೂಷನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ 41% ಫಾರ್ ದಿ ಸ್ಟೇಟ್ಸ್ ಅಂತ ಏನು ಟ್ಯಾಕ್ಸ್ ಕಲೆಕ್ಷನ್ ಮಾಡಿರ್ತಾರೆ ಅದರಲ್ಲಿ 100% ಅಮೌಂಟಲ್ಲಿ 41% ಬಿಡಬೇಕಾಗುತ್ತೆ, ಸ್ಟೇಟ್ ಕೊಡಬೇಕಾಗುತ್ತೆ ಹೇಳ್ತಾರೆ. ಓಕೆನಾ? ಎಸ್. ನೆಕ್ಸ್ಟು
ಗ್ಲೋಬಲ್ ಬಿಸ್ನೆಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ತಾವೆ, ಅಂದರೆ ಜಾಗತಿಕ ಹೂಡಿಕೆ ಆಕರ್ಷಣೆ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ನೋಡಿ, ಇಲ್ಲಿ ನಮ್ಮ ದೇಶದಲ್ಲಿ ಕ್ಲೌಡ್ ಸೇವೆಗಳನ್ನು ಮಾಡ್ತಾ ಹೋಗ್ತಾರೆ. ಏನು ಕ್ಲೌಡ್ ಸೇವೆಗಳಂದರೆ ಭಾರತದ ಡೇಟಾ ಸೆಂಟರ್ ಸೇವೆಗಳನ್ನು ಬಳಸಿಕೊಂಡು ಜಾಗತಿಕವಾಗಿ ಕ್ಲೌಡ್ ಸೇವೆಗಳನ್ನು ನೀಡುವಂಥ ಯಾವುದೇ ವಿದೇಶಿ ಕಂಪ್ನಿ ಇದೆಯಲ್ಲ ಅವ್ರಿಗೆ ಏನು ಮಾಡ್ತಾರಂತೆ 2027 ಯಾವುದೇ ರೀತಿಯ ಒಂದು ತೆರಿಗೆ ರಾಜ್ಯ ಅಂತ ಕರಿತೀವಿ ನಾವು, ಅಂದರೆ ಟ್ಯಾಕ್ಸ್ ಹಾಲಿಡೇ. ಯಾರೆಲ್ಲ ವಿದೇಶಿ ಕಂಪ್ನಿಗಳು ನಮ್ಮ ದೇಶದಲ್ಲಿ ಡಾಟಾ ಸೆಂಟರ್ ಇಟ್ಕೊಂಡು ಏನು ಕ್ಲೌಡ್ ಸೇವೆ ಕೊಡ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿಯ 2027 ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಸೊ ಬಿಕಾಸ್ ಆಫ್ ದಿ ಟ್ಯಾಕ್ಸ್ ಹಾಲಿಡೇ ಅಂತ ಕರಿತೀವಿ. ಅದೇ ರೀತಿ ಡೇಟಾ ಸೆಂಟರ್ಗಳು ಏನು ಮಾಡುತ್ತೆ ನೋಡಿ ಇಲ್ಲಿ, ಸೊ ಕಂಪನಿಯು ಭಾರತದಿಂದ ಡೇಟಾ ಸೆಂಟರ್ ಸೇವೆ ನೀಡುತ್ತಿದ್ದರೆ ವೆಚ್ಚದ ಮೇಲೆ ಸುಮಾರು 15% 15% ಏನು ಮಾಡ್ತಾರೆ ಅಂದರೆ ಸೇಫ್ ಹಾರ್ಬರ್ ನೀಡಲಾಗುತ್ತೆ ಅಂತ ಹೇಳ್ತಾರೆ ಅವರಿಗೆ, ಯಾವಾಗ ಡಾಟಾ ಸೆಂಟರ್ಗಳಿಗೆ, ರೈಟ್. ನೆಕ್ಸ್ಟು ಇಲ್ಲಿ ಕೂಡ ಕೆಲವೊಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಏನಂತ ನೋಡಿ, ಪರಮಾಣು ಶಕ್ತಿ ಅಥವಾ ನ್ಯೂಕ್ಲಿಯರ್ ಪವರ್, ಅಂದರೆ ಪರಮಾಣು ಶಕ್ತಿ ಯೋಜನೆಗಳಿಗೆ ಅಗತ್ಯವಿರುವಂಥ ಸರಕುಗಳ ಆಮದಿನ ಮೇಲೆ ಏನು ಮಾಡ್ತಾರೆ ಅಂದರೆ ಮೂಲ ಕಸ್ಟಮ್ ಸುಂಕದ ವಿನಾಯಿತಿ ಕೊಡ್ತೀವಿ ಅಂತ ಇದ್ದಾರೆ. ಅಂದರೆ ಇಲ್ಲಿ ಕೂಡ ಏನಂದ್ರೆ ಆ್ಯಕ್ಚುಲಿ 2030 ಅಂದರೆ ಯಾವುದೇ ರೀತಿಯ ಒಂದು ಏನಂದ್ರೆ ಟ್ಯಾರಿಫ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ವಿಶೇಷವಾಗಿ ನ್ಯೂಕ್ಲಿಯರ್ ಪವರ್ ಏನಾದರೂ ಕೂಡ ಆಮದು ಮಾಡ್ಕೋಬೇಕಾದ್ರೆ. ಅದೇ ರೀತಿ ನೆಕ್ಸ್ಟು ನಿರ್ಣಾಯಕ ಖನಿಜಗಳಂತ ಕರಿತೀವಿ ನಾವು, ಕ್ರಿಟಿಕಲ್ ಮಿನರಲ್ಸ್. ಇಲ್ಲಿ ಕೂಡ ಏನಂತಂದರೆ ಸೊ ಏನಾದರೂ ಆಮದು ಮಾಡ್ಕೋಬೇಕಾದ್ರೆ ಇಲ್ಲಿ ಕೂಡ ಏನು ಮಾಡಿದ್ದಾರೆ ಆ ಒಂದು ಟ್ಯಾರಿಫ್ಗಳಿಗೆ, ಸೊ ಒಂದು ಟ್ಯಾರಿಫ್ ಏನಂದರೆ ರಿಲ್ಯಾಕ್ಸೇಷನ್ ಸುಂಕಕ್ಕೆ ವಿನಾಯಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಬಯೋಗ್ಯಾಸ್ ಮಿಶ್ರಿತ CNG ಅಂದರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ ನಾವು. ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದರೆ ಬಯೋಗ್ಯಾಸ್ ಮಿಶ್ರಿತ CNG ಮೇಲಿನ ಕೇಂದ್ರ ಅಬಕಾರಿ ಸುಂಕವನ್ನು ಲೆಕ್ಕ ಹಾಕುವಾಗ ಏನು ಮಾಡ್ತಾರೆ, ಬಯೋಗ್ಯಾಸ್ನ ಸಂಪೂರ್ಣ ಮೌಲ್ಯವನ್ನು ಏನು ಮಾಡ್ತಾರೆ ಅಂದರೆ ಇಲ್ಲಿ ಹೊರತುಪಡಿಸ್ತಾರೆ ಅಂತ ಹೇಳ್ತಾರೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದು ಬಯೋಗ್ಯಾಸ್ ಮಿಶ್ರಿತ CNGಗೆ ಇಲ್ಲಿ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಇಷ್ಟು ಏನಾದರೂ ಬಜೆಟ್ ಆಗಿತ್ತು. ಸಮ್ ಪ್ರಾಕ್ಟೀಸ್ ಕ್ವಶನ್ಸ್ ಇದೆ, ಟ್ರೈ ಮಾಡಿ ನೋಡೋಣ. ಈಗ ನೋಡಿ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಂತೆ ಕೊಡ್ತಾರೆ? ಸೊ ಆಪ್ಷನ್ ಎಲ್ಲಿ ಸೊ ಆರ್ಟಿಕಲ್ 110 ಇದೆ, ಆಪ್ಷನ್ ಬಿ ಯಲ್ಲಿ ವಿಧಿ 112 ಇದೆ, ಆಪ್ಷನ್ ಸಿ ಯಲ್ಲಿ ವಿಧಿ 117 ಇದೆ, ಆಪ್ಷನ್ ಸಿ ಯಲ್ಲಿ ವಿಧಿ 202 ಇದೆ. ಸೊ ಹಾಗಾಗಿ ಇದರ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಉತ್ತರ ಕೊಡಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿ ತಗೋಣ. 2026-27 ಕೇಂದ್ರ ಬಜೆಟ್ನ ಒಟ್ಟು ಗಾತ್ರ ಎಷ್ಟು ಅಂತ ಕೇಳ್ತಾರೆ. ಓಕೆನಾ, ವಾಟ್ ಈಸ್ ದ ಸೈಜ್ ಆಫ್ ಇಟ್ ಅಂತ ಕೇಳ್ತಾರೆ. ಇಲ್ಲಿ ನಮಗೆ ಫಸ್ಟ್ ಎ ಆಪ್ಷನಲ್ಲಿ 32.7 ಲಕ್ಷ ಕೋಟಿ ಇದೆ, ಬಿ ಆಪ್ಷನಲ್ಲಿ 47.21 ಲಕ್ಷ ಕೋಟಿ ಇದೆ, ಆಪ್ಷನ್ ಸಿ ಯಲ್ಲಿ 53.50 ಲಕ್ಷ ಕೋಟಿ ಇದೆ, ಆಪ್ಷನ್ ಡಿ ಯಲ್ಲಿ 50.65 ಲಕ್ಷ ಕೋಟಿ ಇದೆ. ಸೊ ಹಾಗಾದರೆ ಸರಿ ಉತ್ತರವನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಉತ್ತರ ಕೊಡಿ. ಓಕೆನಾ. ಸೊ ಹಾಗಾಗಿ ಇದಿಷ್ಟು ಕ್ಲಾಸ್ ಆಗಿತ್ತು ರಿಗಾರ್ಡಿಂಗ್ ದ 2026 ಕೇಂದ್ರ ಬಜೆಟ್. ಓಕೆನಾ. ಸೊ ಹಾಗಾಗಿ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗುತ್ತೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಮತ್ತೆ ಕೂಡ ಮುಂದಿನ ಕ್ಲಾಸ್ ಸಿಗ್ತಾಗೋಣ. ಈ ಒಂದು PDF ಅನ್ನು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಈ PDF ಅನ್ನು ಹಾಕಿರ್ತೀವಿ. ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ಕ್ಲಾಸ್. ಬಾಯ್.